ಅಚ್ಯುತನಂದ ಗೋವಿಂದ ಮತ್ಸ್ಯವತಾರ ಗೋವಿಂದ ಅನಂತ ಮಹಿಮಾ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ವಸುದೇವಾತ್ಮಜ ಗೋವಿಂದ
ನೆನೆಯಿರೋ ಜನರೆಲ್ಲಗೂ
ಗಜಮುಖನ ನಿನ್ನ ಪಾದವನಿರೇವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನಿರೇವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಆ ಆ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಚಾಯಮಾರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವನಿರೇವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೋಂ ತನ ದಿದ್ದನ ಭೀಂ ತನ ದಿದ್ದನ ಹಿತನ ದಿದ್ದನ ಗತೋಂ ತನ ದಿದ್ದನ ತದೈದಿನದಿ ತೈದಿನದಿ ತೈದಿನ ದಾದಿನ ತೈದಿನ ದಾದಿನ ತೈ 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 ತತ್ತ ಪಾಲಿಸು ಗಜವದನ ಆಗ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ
ನಿಜ ಮಗನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ
ಪುರುಷನುಳ್ಳಾನೇ ಕಾಂತೆ ಭೀಮನ್ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತೈ ಧಿಮಿತ ದಿನ ತೈ ತಗತ ದಿನ ತೈ ತಗತ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ತೈ ಧಿಮಿತ ದಿನ ತೈ ತಗತ ದಿನ ತೈ ತಗತ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ತೈ ಧಿಮಿತ ದಿನ ತೈ ತಗತ ದಿನ ತೈ ಧಿಮಿತ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ತೈ ಧಿಮಿತ ದಿನ ತೈ ತಗತ ದಿನ ತೈ ತಗತ ದಿನ ತೈ ತಗತ ದಿನ ತೈ ಧಿಮಿತ ದಿನ ತೈ ದಿನ ತೈ ದಿನ ತೈ ತ ಜಣುತ ಜಣುತ ಧಿಮಿತ ಜಣುತ ತಗತ ಜಣುತ 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 ಜಣು ಧೀಂ ತನ ತನ ಧೀಂ ತನ ತನ ಧೀಂ ತನ ಧೀಂ ತನ ಧೀರಿನಂ ತೋಂ ತನ ಧೀರಿನಂ 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 ಹಿಡದಾಗ ತೈ ಧೀಮಿತ ದಿನ ತೈ ತಗತ ದಿನ ತೈ ತಗತ ದಿನ ತೈ ತಗತ ದಿನ ತೈ ಧೀಮಿತ ದಿನ ತೈ ದಿನ ತೈ ದಿನ ತೈ ತತ್ತೋಂಗದಿ ಕುತಗದಿ ತೋತರಿ ಗಿಡ ಗಿಡ ತಗ ತತ್ತೋಂಗದಿ ಕುತಗದಿ ತೋತರಿ ಗಿಡ ಗಿಡ ತಗ ತತ್ತೋಂಗದಿ ಕುತಗ ತಯ್ಯ 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 ತಗತ ದಿನ ಧಿಮಿತ ದಿನ ತೋಂ ತ ದಿನ ಧೀಂ ತ ದಿನ ತಾ ದಿನ ತಾ ದಿನ ತೈ ಧಿಮಿತ ದಿನ ತೈ ತಗತ ದಿನ ತೈ ಧಿಮಿತ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ 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 ತಕ್ಕತ್ತ ತಾನನ ತದಿರಿನ ಹರೇ
ಮತ್ತು ಕಟೀಲು ಶ್ರೀದುರ್ಗ ಪರಮೇಶ್ವರಿ ಅಮ್ಮನವರು ಭಲೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶಾಬಾಸ್ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತೆ ಎಂಬುದಾಗಿ ಭಲೆ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರುವಂತಹ ಸಿರಿಮುಡಿಗಂಥ ಪ್ರಸಾದ ಶಿವಾರ್ಪಣ ಮಸ್ತು ದಕ್ಕಿತ್ತೋ ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಶಾಬಾಸ್ ಮತ್ತು ಶ್ರೀ ಮಹಾಗಣಪತಿ ದೇವರು ಭಲೆ ಗಜಾನನಂ ಭಕ್ತಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರಭಕ್ಷಿತಂ ಶಾಬಾಸ್ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿಶ್ವರಂ ಪಾದ ಪಂಕಜಂ ಎಂಬುದಾಗಿ ಭಲೆ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರುವಂತಹ ಸಿರಿಮುಡಿಗಂಥ ಪ್ರಸಾದ ಶಿವಾರ್ಪಣ ಮಸ್ತು ದಕ್ಕಿತ್ತೋ ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಓಯ ಜನಯನ ದಾರಿಯು ನೀನೇ ಓಯ ಜನಯನ ಉದಾರಿಯು ನೀನೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಶ್ರೀಯರಸ ಚಿನ್ನಿಗರಾಯ ಮೂರುತಿ ಶ್ರೀಯರಸ ಚಿನ್ನಿಗರಾಯ ಮೂರುತಿ ಶ್ರೀಯರಸ ಚಿನ್ನಿಗರಾಯ ಮೂರುತಿ ಶ್ರೀಯರಸ ಚಿನ್ನಿಗರಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ನೀನೇ ಓಯ ಜನಯನ ಉದಾರಿಯು ನೀನೇ ಮಾಯಗಾರನು ನೀನೇ ತೋಂ ತಗಿಡದಿನ್ನ ತೈ ಹಿಂ ತಗಿಡದಿನ್ನ ತೈ ಹಿಂ ತಗಿಡದೋಂ ತಗಿಡದಿ ತಗಿಡದಿನ್ನ ತೈ ತಾದೈ ದಿನ ದಿನ ತೈ ದಿನ ತೈ ತೈ ದಿನ ದಾದಿನ ತೈ ದಿನ ದಾದಿನ ತೈ ದೈ 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 ರತ್ತ ಆಹೋ ಆಹೋ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಶಾಬಾಸ್ ಮತ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಭಲೆ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟು ಕೊಟ್ಟಿರುವಂತಹ ಸಿರಿಮುಡಿಗಂಥ ಪ್ರಸಾದ ಶಿವಾರ್ಪಣ ಮಸ್ತು ದಕ್ಕಿತ್ತೋ ಆಹೋ ಆಹೋ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರುಗಳು ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರುಗಳು ಶಾಬಾಸ್ ಮತ್ತು ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರುಗಳು ಭಲೆ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟು ಕೊಟ್ಟಿರುವಂತಹ ಸಿರಿಮುಡಿಗಂಥ ಪ್ರಸಾದ ಶಿವಾರ್ಪಣ ಮಸ್ತು ದಕ್ಕಿತ್ತೋ ಆಹೋ ಆಹೋ ಮಹಾರಾಜರುಗಳಂತ ಕೊಡಿತಿರುವುದು ಸನತ್ಕುಮಾರ್ ಶಿವಗಳಯ್ಯ ಮಹಾರಾಜರುಗಳಾದ ಕೊಡಿತುರುಗುತ್ತಿ ಸನತ್ಕುಮಾರ್ ಶೆಟ್ಟುಗಳು ಶಾಬಾಸ್ ಮತ್ತು ಕೊಡಿತುರುಗುತ್ತಿ ಸನತ್ಕುಮಾರ್ ಶೆಟ್ಟುಗಳು ಭಲೆ ಅರ್ತಿಗಾರರು ಕುಶಾಲ್ಗಾರರು ಮೋಜಗಾರರು ಶಾಬಾಸ್ ಪ್ರೀತಿಪೂರ್ವಕ ಕೊಟ್ಟಿರುವಂತಹ ಪಟ್ಟೇಶ್ವರ ದಕ್ಕಿತ್ತೋ ಸಭೆಗೆ ಬನ್ನಿ
ನಿನ್ನ ನಂಬಿದೆ ಶಾರದೆ ಹೊತ್ತಗೆ ಶಾರದೆ ನಿನ್ನ
ಹರಸುತ ಗಜವಕ್ರಂ ವಿಘ್ನಜೀಭೂತವಾಯು ದಿನಮಣಿ ಶತತೇಜಂ ದತ್ತ ಭಕ್ತೇಪ್ಸಿತಾರ್ಥಂ ತಮದನುಜ ವಿನಾಶ ಭೂಧರೋ ವಾರಿಜಾಕ್ಷಂ ಕಮಲಜ ಸುರಸ್ತೋತ್ರಂ ವೇದ ವೇದ್ಯಂ ನಮಾಮಿ ಪರಿಪಾಹಿ ಮಾಂ ರಾಮ
ಅಂಬುರುಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕ್ತಿಯೋಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗೆ ಬೊಡಮಡುತ್ತ ವರ್ಣಿಮೆನಿ ಕಥಾಮೃತವ ಜಗಜ್ಜನನಿ ಎತ್ತ ನೋಡಿದರತ್ತ ತುಂಬಿರುವುದು ಜಲದ ಮೊತ್ತ. ಗಾಢ ಕತ್ತಲೆಯೇ ಆವರಿಸಿರುವ ಈ ಕಾಲದಲ್ಲಿ ನಾವು ಮೂವರು ಭಯಭೀತರಾಗಿದ್ದೇವಮ್ಮ. ಹಿಂದೇನು ಮುಂದೇನು ಎಂದು ತಿಳಿಯದೆ ಬಳಲುತ್ತಿರುವ ಕಾಲದಲ್ಲಿ ಕೇಳಿಸಿದ ನಭೋವಚನ, ಆ ಪ್ರಣವ ಮಂತ್ರವನ್ನು ಭಕ್ತಿಯಿಂದ ಉಚ್ಚರಿಸಿದ ಕ್ಷಣ ನಿನ್ನನ್ನು ಕಾಣುವ ಸುಯೋಗ ನಮಗಾಯಿತು ತಾಯಿ. ಕಂಡಾಕ್ಷಣವೇ ನಮ್ಮೊಳಗಿರುವ ಭಯವೆಲ್ಲವೂ ದೂರವಾದ ಕಾರಣ ನೀನೇ ಸರ್ವ ಭಯ ನಿವಾರಿಣಿ ಎನ್ನುವುದನ್ನು ತಿಳಿದು ನಿನ್ನ ಪದಯುಗ್ಮಗಳಲ್ಲಿ ಪ್ರಾರ್ಥಿಸುವುದಿಷ್ಟೇ. ನಮ್ಮಿಂದಾಗಬೇಕಾದ ಘನತರದ ಕಾರ್ಯಗಳೆಲ್ಲವನ್ನೂ ವಿವರಿಸಿ ನಮ್ಮನ್ನು ಉದ್ಧರಿಸಬೇಕು ತಾಯಿ. ಯಾತಗೆ ಜನ್ಮವನಿದ್ದೆ ನಮಗೆ
ಮಧ್ಯೆ ನಮ್ಮ ಮೂವರ ಸೃಷ್ಟಿ ಏಕಕಾಲದಲ್ಲಿ ಯಾಕಾಯಿತು, ಯಾರಿಂದಾಯಿತು, ಹೇಗಾಯಿತು ಅನ್ನುವ ಹಾಗೆ ನಾವೇ ಪರಿತಪಿಸುತ್ತಾ ಇದ್ದೆವು. ನಿನ್ನನ್ನು ಕಂಡ ಮೇಲೆ ನೀನೇ ನಮ್ಮ ತಾಯಿ ಎನ್ನುವುದಾಗಿ ತಿಳಿದು ನಿನ್ನ ಪಾದಕ್ಕೆ ನಾವು ಮೂವರು ಕೊಡಮಡುತ್ತಾ ಇದ್ದೇವೆ. ಯಾತಕ್ಕೆ ಜನ್ಮವನಿತ್ತೆ? ನಾವು ಇನ್ನು ಮುಂದೆ ಮಾಡಬೇಕಾದಂತಹ ಕಾರ್ಯಗಳಾದರೂ ಯಾವುದು? ಎಲ್ಲವನ್ನು ಸಂಪ್ರೀತಿಯಿಂದ ಅರುಹುವುದರ ಮುಖೇನವಾಗಿ ನಮ್ಮನ್ನು ರಕ್ಷಿಸಬೇಕಮ್ಮ, ಉದ್ಧರಿಸಬೇಕು ಅಮ್ಮ. ನೀನಲ್ಲದನ್ಯರಾರಿಹರು ಯಾರಿದ್ದಾರಮ್ಮ? ವಿಶಾಲವಾದ ಜಲರಾಶಿಯ ಮಧ್ಯೆಯಲ್ಲಿ ಹುಟ್ಟಿಕೊಂಡವರು ನಾವು ಮೂವರು. ಕಣ್ಣು ತೆರೆದು ನೋಡಿದೆವು ಎಂದಾದ್ರೆ ನಾವು ಏನು, ನಾವು ಎಷ್ಟು, ನಾವು ಎಂತು ಎಂಬುದನ್ನು ಅರಿಯದಾದ ಸಂದರ್ಭ. ನಿರಾಭರಣೆಯಾದಂತಹ ನಿನ್ನ ರೂಪವನ್ನು ಕಂಡು ಧನ್ಯರಾದೆವು, ಪಾವನರಾದೆವು ತಾಯಿ. ನೀನೇ ನಮ್ಮ ತಾಯಿ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಮ್ಮ, ನಿನ್ನ ಮಕ್ಕಳ ಸೃಷ್ಟಿಗೆ ಒಂದು ಅರ್ಥ ಸಿಗಬೇಕು ಅಂತಾದ್ರೆ ಜ್ಞಾನದ ಅವಶ್ಯಕತೆ ನಮಗಿದೆ. ಸುಜ್ಞಾನವನ್ನು ಒದಗಿಸಿ ನಮ್ಮ ಮೂವರನ್ನು ಪಡೆಯಬೇಕಮ್ಮ. ಜಯ 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 ಹರಿಹರ ಬ್ರಹ್ಮರಿಯುದಿರಿ ರಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನಕಾರ್ಯ ಮುಂದಗೆ ಒರೆದ ಬೆನದ ನಿಮಗೆ ತುಂಬಿದ ಜಲದ ಮಧ್ಯೆ ದಿಕ್ಕು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಏಳಿರಿ, ಎದ್ದೇಳಿ, ಧೈರ್ಯವನ್ನು ತಾಳಿ. ನನ್ನ ಸಂಕಲ್ಪದಿಂದ ನಿಮ್ಮ ಮೂವರ ಜನನವಾಯಿತು. ಇನ್ನು ಜಗತ್ತಿನವರು ಗುರುತಿಸುವುದಕ್ಕೆ ಒಂದೊಂದು ನಾಮಗಳನ್ನು ಮಾಡುತ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಕಂಗೊಳಿಸಲು ನೀನೇ ಬ್ರಹ್ಮ, ಧನ್ಯನಾದೆ. ನೀಲವನ್ನ ಶೋಭಿಸಲು ನೀನೇ ವಿಷ್ಣು, ಪುನೀತನಾದ ಸ್ಫಟಿಕದಂತೆ ಕಂಗೊಳಿಸಲು ನೀನೇ ಮಹೇಶ್ವರ. ಪಾವನನಾದೆ. ಮಕ್ಕಳೇ, ಇನ್ನು ನಿಮ್ಮಿಂದ ಘನವಾದಂತ ಕಾರ್ಯಗಳಾಗಬೇಕು. ಹೋದ ಗಲ್ವದಿಲಯವಾದ ಪ್ರಪಂಚವ ಮೋದದಿ ರಂಜಿಸುವರೆ ಕಾಯ್ದು ಮೇಳದಲಯಗೊಳಿಸುವ ಹದನಗೆ ಆದಿರಿ ನೀವಾದರೆ ಮಕ್ಕಳೇ, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮ ಮೂವರ ಜನನವಾಯಿತು. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕಾಗಿ ಕ್ಷೇತ್ರವನ್ನು ಅನುಗ್ರಹಿಸ್ತೀನಿ. ಸರಿಯಮ್ಮ. ಸತ್ವರಾಜಸದಮವೆನು ತಿಬ್ಬ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕವೆತ್ತು ಹರಿಯು ಪೊರೆಯೇ ಮಗನೇ ಬ್ರಹ್ಮ, ಅಮ್ಮ, ರಾಜಸ ಗುಣ ಭರಿತನದಂತ ನೀನು ಸೃಷ್ಟಿಯ ಕಾರ್ಯಗಳನ್ನು ಮಾಡುತ್ತಾ ಸತ್ಯದಲ್ಲಿರಬೇಕು ಮಗನೇ. ತಾಯಿಯ ವಿಷ್ಣು
ಜನನಿ ಸಾತ್ವಿಕ ಗುಣ ನಿನ್ನಲ್ಲಿದೆ. ಎಲ್ಲಾ ಜೀವಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿರಬೇಕು. ನಿನ್ನ ಇಚ್ಛೆಯಂತಾಗ. ಮಹೇಶ್ವರ, ತಾಮಸ ಗುಣವು ನಿನ್ನಲ್ಲಿ ಅಡಕವಾಗಿದೆ. ಸರಿ, ಲಯದ ಅಧಿಕಾರಿಯಾಗಿ ಕೈಲಾಸಲಿರಬೇಕು. ನಿನ್ನ ಆಶೀರ್ವಾದ ತಾಯಿ. ಮಕ್ಕಳೇ, ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗವನ್ನು 3 ಮೂರ್ತಿಗಳಾದ ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕು. ಹೋಗಿ ಮಕ್ಕಳಿರ. ಕಷ್ಟ ಬಂದರೆ ಏನು ಮಾಡೋಣ? ಕಷ್ಟ ಬಂದ ಕಷ್ಟಗಾಲದೊಳಂದಾನಿದ್ದೆಯು ಭಜಿದರು ಕೊಟ್ಟು ಸಂದರ್ಶನವ ಇಷ್ಟದಿ ಕೊರೆವೆನೆಂದ ಭಯವಿದ್ದರು ತಟ್ಟನಂದರ್ಧಾನವ. 3 ಮೂರ್ತಿಗಳೇ, ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗದಲ್ಲಿ ನಿಮಗೆ ದುಷ್ಟರಿಂದ ಕಷ್ಟ ಬಂದರೆ ಭಕ್ತಿಯಿಂದ ನೀವು ಧ್ಯಾನಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ನಾನು ಪರಿಹರಿಸಿಕೊಡ್ತೇನೆ. ಇದು ಅದೃಶ್ಯಳಾಗ್ತೀನಿ, ಅದೃಶ್ಯಳಾಗ್ತೀನಿ, ಅದೃಶ್ಯಳಾಗ್ತೀನಿ. ನನ್ನನ್ನೇ ನೋಡುತ್ತಾ ತಟಸ್ಥರಾಗಿ ನಿಂತಿದ್ದೀರಲ್ಲ. ಹೌದು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಮಹತ್ತರವಾದ ಹೊಣೆಗಾರಿಕೆಯನ್ನು ಜಗಜ್ಜನನಿ ಅನುಗ್ರಹಿಸಿ ಮರೆಯಾಗಿದ್ದಾಳೆ. ಆ ಉದ್ಯೋಗದಲ್ಲಿ ತೊಡಗಬೇಕಾದವರು ನಾವು ಮೂವರು. ಆದ್ರೆ ಮೊದಲು ನಿನ್ನಿಂದ ಆರಂಭ ಆಗಬೇಕು ಅಂತ ಅಮ್ಮ ಆಡಿದ್ದಾಳಲ್ಲ. ಹೌದು, ಹಾಗಾಗಿ ನಿನ್ನ ಆ ಕಡೆ ದೃಷ್ಟಿ ಹಾಯಿಸಿದ್ದು ನಾವು. ಬ್ರಹ್ಮನಲ್ಲಿ ಬದಲಾವಣೆಯನ್ನು ನಾವು ಕಾಣುತ್ತಾ ಇದ್ದೀವಿ. ಹಾಗಿದ್ರೆ ನನ್ನ ವರ್ತನೆಯ ಬದಲಾವಣೆಯ ವಿವರಣೆ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗ್ಲಿಲ್ಲ. ಏನೋ ಒಂದು ಉಂಟು ಅಂತ ಆಗಿದೆ. ಗೊತ್ತಾಗಬೇಕು ಅಂತಾದ್ರೆ ನಾನು ಹೇಳಿಯೇ ಆಗಬೇಕು. ಆಗಲಿ. ಹರಿಹರರಾದಂತಹ ನೀವು ಬ್ರಹ್ಮನಾಡುವಂತಹ ನುಡಿ ಮುತ್ತುಗಳನ್ನು ಚಿತ್ತವಿಟ್ಟು ಆಲಿಸಬೇಕು. ನೋಡುವ ಒಂದೊಂದು ಬೀಳ್ಲಿ ಕೆಳಗೆ. ಯಾವುದೇ ಒಂದು ಕಾರ್ಯವಾಗಲಿ ಕಾರ್ಯಕ್ರಮವಾಗಲಿ ಅದು ಸುಸೂತ್ರವಾಗಿ ಸಾಂಗವಾಗಿ ನೆರವೇರಬೇಕು ಅಂತಾದ್ರೆ ಅಲ್ಲಿಗೊಬ್ಬ ದೊಡ್ಡ ಜನ ಅಂತ ಬೇಕಾಗುತ್ತದೆ. ಬೇಕು ಬೇಕು. ಇಲ್ಲಿಯೂ ಕೂಡ ಹಾಗೆ ಬ್ರಹ್ಮನಿಗೆ ಬಂದೊದಗಿದಂತಹ ಜಿಜ್ಞಾಸೆಯನ್ನು ಪರಿಹರಿಸಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದು ನಾನು. ಒಳ್ಳೆಯದು. ಈಗ ಏನು ನಿನ್ನ ಸಮಸ್ಯೆ ನೋಡು, ನನ್ನಲ್ಲಿ ಹೇಳು, ಪರಿಹಾರ ಆಗುತ್ತದೆ ನೋಡುವ. ನಿನ್ನಿಂದ ಆಗುವಂತಹದ್ದೇ ಅಲ್ಲದು ಅಲ್ವಾ? ನನ್ನಿಂದ ಆಗ್ತದ ಅಂತ ಆಗ್ಲಿಕ್ಕಿಲ್ಲ. ಮೊದಲಾಗಿ ಅಮ್ಮ ಕರೆದದ್ದು ಯಾರನ್ನು?
ಯಾರನ್ನು? ಮಗನೇ ಬ್ರಹ್ಮ. ನೀನು ಹೌದು. ಆ ಶಬ್ದಾರ್ಥ ಹ್ಮ್. ಏನದು? ಏನು? ದೊಡ್ಡದು. ಎಷ್ಟು? ಎಷ್ಟು ಅಂತ ಹೇಳುವುದಕ್ಕಾಗುವುದಿಲ್ಲ. ಆಮೇಲೆ ಹ್ಮ್. ನನಗೆ ಉಳ್ಕೊಳ್ಳುವುದಕ್ಕೆ ಹ್ಮ್. ಶ್ರೇಷ್ಠವಾದಂತಹ ಸತ್ಯಲೋಕ. ಹ್ಮ್. ನನ್ನನ್ನೊಮ್ಮೆ ಸರಿಯಾಗಿ ನೋಡಿ. ಅಬ್ಬಾ, ರಾಜಸ ಗುಣವೇ ತುಂಬಿಕೊಂಡಿದೆ. ಹ್ಮ್. ಆದ್ದರಿಂದಲೇ ನೀವು ಮಾಡುವಂತಹ ಉದ್ಯೋಗ ಯಾವುದೇ ಇರಲಿ, ಹ್ಮ್. ಅದು ಇನ್ನು ಮುಂದಕ್ಕೆ ಮಾಡಬೇಕು ಅಂತಾದ್ರೆ ಆದ್ರೆ ಈ ದೊಡ್ಡ ಜನ ಅಂತ ಒಬ್ಬ ಇದ್ದಾನಲ್ಲ ಬ್ರಹ್ಮ, ನನ್ನಲ್ಲಿ ಕೇಳಿಕೊಂಡು ಇರತಕ್ಕದ್ದು. ನಿರ್ದೇಶನವ ನಿನ್ನದು. ಮತ್ತೆ ಏನು ಬ್ರಹ್ಮ ಇದು? ಪದುಮಾಕ್ಷ ನಗುವುದೆಂದ ವಿಧಿಯೇ ನೀ ಸುಮ್ಮನೆ ವಿಧಿಯೇ ನೀ ಸುಮ್ಮನೆ ವಚನಬದ್ಧರಾದದ್ದು. ಹೌದು. ಎಲ್ಲವೂ ನಿನ್ನ ಇಚ್ಛೆಯಂತಾಗಲಿ ಅಮ್ಮ ಅಂದಾದ ಬಳಿಕ ನಮ್ಮ ಇಚ್ಛೆಯಂತೆ ಯಾವುದು ನಡೆಯುವುದಿಲ್ಲ ಎನ್ನುವುದೇ ಅದರ ಅರ್ಥ. ಆದರೆ ನೀನೀಗ ಜಗಜ್ಜನನಿ ಮರೆಯಾದ ಬಳಿಕ ನಮ್ಮಿರುವರಿಗಿಂತಲೂ ದೊಡ್ಡವನಾಗುವುದಕ್ಕೆ ನೀನು ತೊಡಗಿದೆಯಲ್ಲ. ಹೌದು. ನೀನು ಆಡುತ್ತಾ ಹೋದಾಗ ನಾವು ಕೇಳುತ್ತಾ ಸುಮ್ಮನುಳಿದದ್ದು ಯಾಕೆ? ಯಾಕೆ? ಬ್ರಹ್ಮ ಅಲ್ವಾ? ಯಾವುದೋ ಒಂದು ಗಹನವಾದಂತ ವಿಚಾರವೊಂದನ್ನು ತಿಳಿಸುವುದಕ್ಕಾಗಿ ಇವ ಮುಂದೆ ಬಂದದ್ದು ಅಂತ ಭಾವಿಸಿದ್ರೆ ನಗುದು ಯಾಕ? ಎಷ್ಟೊಂದು ಬಾಲಿಶತನಾಗಿ ಹೋಯಿತು ನಿನ್ನದಿದು. ಅಂದ್ರೆ ಹಾಸ್ಯಾಸ್ಪದ. ಹಾಗೆ ಆಯಿತು. ಯಾಕೆ? ಅಮ್ಮ ಏನು ನಮಗೆ ಅನುಗ್ರಹಿಸಿದ್ದಾಳೋ ಅದನ್ನೊಂದನ್ನು ಬಿಟ್ಟರೆ ಬೇರೆ ಯಾವುದೂ ನಿನ್ನಲ್ಲಿ ಹೆಚ್ಚಿನದಿಲ್ಲ. ಅದಿಲ್ಲ ಮತ್ತೆ ಅವಳು ಏನು ಕೊಟ್ಟಿದ್ದಾಳೋ ಅದನ್ನೇ ಮುಂದಿರಿಸಿಕೊಂಡು ಈಗ ನಮ್ಮ ಮುಂದೆ ನೀನು ದೊಡ್ಡವನಾಗುವುದಕ್ಕೆ ಬಂದ್ರೆ ಮತ್ತೆ ನಗದಿನ್ನೇನು ಮಾಡಬೇಕು ಹೇಳು? ನಿನಗೆ ಸೃಷ್ಟಿಸುವ ಹೊಣೆ ಹೌದು, ನನಗೆ ಪಾಲಿಸುವ ಅಧಿಕಾರ, ಅವನಿಗೆ ಲಯಗೊಳಿಸುವ ಕರ್ತವ್ಯ, ಎಲ್ಲವನ್ನೂ ಜಗಜ್ಜನನೆ ಅನುಗ್ರಹಿಸಿದ್ದಾಳೆ. ನಿನಗಿಂತ ಏನೇನು ಕಡಿಮೆಯವರಲ್ಲ ನಾವು. ಅಂದಾದ ಬಳಿಕ ನೀನೇ ಯಾಕೆ ದೊಡ್ಡವನಾಗಬೇಕು? ಅಲ್ಲ, ಭವಿಷ್ಯತ್ತಿಗೊಂದು ಇಂತಹ ಅನುಕೂಲ್ಯ ಬೇಕು ಅಂತ ನಾವು ಕಲ್ಪಿಸೋಣ. ನಾವು ಯಾಕೆ ಸಣ್ಣವರಾಗಬೇಕು? ನೀನೇ ಯಾಕೆ ದೊಡ್ಡವನಾಗಬೇಕು? ನಿನಗೆ ತಿಳಿದಿದೆ ತಿಳಿದಿಲ್ಲ ಅಂತಲ್ಲ, ಹಿರಿದಾದುದನ್ನು ಕಂಡಾಗ ಕಿರಿದಾದು ತಲೆ ಬಾಗಲೇಬೇಕು. ಬೇಕು ಬೇಕು. ಗಾಢ ಕತ್ತಲೆಯ ತುಂಬಿತ್ತು, ಹಿಂದೆ ಮುಂದೆ ಗೊತ್ತಿರ್ಲಿಲ್ಲ ನಮಗೆ. ಇಲ್ಲ, ನೀನು ನನ್ನ ಮುಖ ನೋಡಿದೆ, ಅವ ನನ್ನ ಮುಖ ನೋಡಿದ. ಯಾಕೆ ನೋಡಬೇಕಾಗಿ ಬಂತು? ಯಾಕೆ? ನಮ್ಮ ಹುಟ್ಟಿನ ಹಿನ್ನೆಲೆಯನ್ನು ತಿಳಿಯುವ ಮಟ್ಟಕ್ಕೆ ನಾವು ಬೆಳೆದಿಲ್ಲ ಎನ್ನುವುದೇ ಅದರ ಅರ್ಥ. ಜ್ಞಾನವಿಹೀನರಾಗಿರಲು ಅಲ್ವಾ? ಆ ಬಳಿಕ ಸುಜ್ಞಾನವನ್ನು ಅನುಗ್ರಹಿಸಿದವಳು ಆಕೆ.
ಈಗ ಅದಕ್ಕಿಂತ ಮೊದಲೇ ಎಲ್ಲವನ್ನು ತಿಳಿದವ ನೀನು ಹೌದು ಅಂತಾದ್ರೆ ಆಗ ನೀನು ಹೇಳಿದ್ರೆ ನಾವು ಒಪ್ಪಿಕೊಳ್ಳುತ್ತಿದ್ದೇವೆ. ನೀನೇ ದೊಡ್ಡವ ಅಲ್ಲ ಎನ್ನುವುದು ಆವಾಗಲೇ ನಮಗೆ ಸ್ಪಷ್ಟ ಆದ ಕಾರಣವೇ ಯಾವ ಕಾಲಕ್ಕೂ ನೀನು ದೊಡ್ಡವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಮದ ಬೇಕಾದದ್ದಲ್ಲ, ಮತ್ತೆ ಮುದ ಬೇಕಾಗಿರುವುದು. ಮುದದಿಂದ ನೀನು ಸೃಷ್ಟಿಸುವುದಕ್ಕೆ ತೊಡಗಿದ್ರೆ ಮುಂದಿನ ಕಾರ್ಯದತ್ತ ನಾವು ಮನ ಮಾಡುವುದಕ್ಕಾಗುತ್ತದೆ. ಬಾ ನಮ್ಮ ಜೊತೆ ಕೈ. ಮುದದಿಂದ ನಿನ್ನ ಉದ್ಯೋಗವನ್ನು ನೀನು ಮಾಡುತ್ತ ನೀನು ಹೇಳಿದ್ರೆ ಇದಕ್ಕೆ ನಾನು ಒಪ್ಪುವವನೇ ಅಲ್ಲ. ಈಗ ನಿನ್ನದು ಎಲ್ಲಿಂದ ಮತ್ತೆ ಆರಂಭ? ಮುದದಿಂದಲ್ವಾ? ಹೌದು, ಅದು ಮತ್ತೆ ನಿನ್ನದೊಬ್ಬನದೇ ಅಭಿಪ್ರಾಯ ಅಂತ ಸಾಕಾಗುವುದಿಲ್ಲಲ್ಲ? ಇಲ್ವಾ? ಇನ್ನೊಬ್ಬ ಇದ್ದಾನಲ್ಲ, ನನ್ನದೊಂದು ಮಾತು. ಮೃಡನಿಂದನಾಚಣ ಲಯದಧಿಕಾರವ ಪಡೆದವನೈದೆ ನಾನು. ಉದ್ಯೋಗವನ್ನು ಅನುಗ್ರಹಿಸಿದ್ದಾಳೆ, ಲೋಕವನ್ನು ಅನುಗ್ರಹಿಸಿದ್ದಾಳೆ. ನಮ್ಮ ನಮ್ಮ ಉದ್ಯೋಗದಲ್ಲಿ ನಾವು ತೊಡಗಿಸಿಕೊಳ್ಳುವುದು ಬಿಟ್ಟು ಈ ಬ್ರಹ್ಮ ಹೇಳುವುದೇನು? ದೊಡ್ಡವ. ಹೌದು, ಉತ್ತರ ನನಗೆ ಗೊತ್ತಾಯ್ತು. ಬ್ರಹ್ಮ ಏನು? ಬ್ರಹ್ಮ ನೀನು ದೊಡ್ಡವನೇ. ನಿನಗಾದ್ರೂ ಗೊತ್ತಾಯ್ತಲ್ಲ. ಹರಿ ಹರನೇ, ನೀನು ಸಣ್ಣವಲ್ಲ, ನೀನು ಕೂಡ ದೊಡ್ಡವನೇ. ದೊಡ್ಡವನೇ ಅಲ್ಲ, ಇಬ್ರು ಹೇಗಾಗುವುದು? ಎಷ್ಟು ಅಂತ ಇರು. ಎಷ್ಟು? ನನ್ನಷ್ಟಲ್ಲ, ನಿನ್ನಷ್ಟು ಅಲ್ಲ. ಅದೆಂತದ್ದು ನೋಡುವ ಗೊತ್ತಾಗುದಿಲ್ವ? ಹೇಗೆ? ಸರಿ ನೋಡು. ನಿನ್ನ ಶರೀರವನ್ನು ಹೇಳುವುದರಿ. ಒಂದು ದೊಡ್ಡಣ್ಣ ಆಗುವಂತಹ ಮರ್ಯಾದೆ ಇರುತ್ತಿದ್ರೆ ಅದು ನನಗೆ ಮಾತ್ರ. ಈಗ ತಪ್ಪಗಿದ್ರೆ ನೀನು ದೊಡ್ಡಣ್ಣನ ಹಾಗಲ್ವ ಬ್ರಹ್ಮ? ಮತ್ತೆ ಹೆಸರಿರಿಸಿದ್ದು ಹೇಗೆ ನನಗೆ? ಈಶಾ ಎಂಬುದಾಗಿ ಪ್ರೀತಿಯಿಂದ ನಾಮಕರಣವನ್ನು ಮಾಡಿದ್ದಾಳೆ ಅಮ್ಮ. ನಿನಗೆ ಮಾತ್ರ ಪ್ರೀತಿಯಿಂದ ನಾಮಕರಣ ಮಾಡಿದ್ದಲ್ಲ, ನಮಗೂ ಮಾಡಿದ್ದಾಳೆ. ನನಗೆ ಮಾಡಿದ್ದಾರೆ, ಹೌದು. ಹಾಗಂತ ನನಗೆ ಸ್ವಲ್ಪ ಹೆಚ್ಚುದಾದನ್ನು ಕೊಟ್ಟಿದ್ದಾಳೆ, ಹಾಗಾಗಿ ಹೇಳುದು ಹೆಚ್ಚು ಪ್ರೀತಿ. ಈಶಾ ಎಂಬ ಪದದ ಅರ್ಥ ಏನು ಗೊತ್ತಾ ನಿನಗೆ? ಏನು? ಯಜಮಾನ ಅಲ್ವ? ಯಾರಿಗೆ? ಅಲ್ಲ, ಇಲ್ಲಿ ಬೇರೆ ಯಾರು ಇಲ್ಲ, ನಿಮಗೆ ಹೇಳಿದ. ನಮಗೆ ಅಂತ ಹೇಳಬೇಡ. ಅವ ಒಪ್ಪುವುದಾದ್ರೆ ನೀನು ಯಜಮಾನನಾಗು, ನನಗಂತೂ ಅಲ್ಲ. ಮೃಡನಂದನಾಕ್ಷಣ ಲಯದಧಿಕಾರವ ಕರುಣಿಸಿದಳು ಮಾತೆಯು. ಹೇಳುವುದಕ್ಕೆ ಕಾರಣ ಉಂಟು. ಏನು? ಹಣೆ ನೋಡಿದ್ಯಾ ನನ್ನದು? ಶಿರ ನೋಡಿದ್ಯಾ ನನ್ನದು? ಅಘೋರ ಈಶಾನ ವಾಮದೇವ ತತ್ಪುರುಷ ಸದ್ಯೋಜಾತ ಎಂಬ ಪಂಚಶಿರ. ಹೌದು. ಹಣೆಯಲ್ಲಿ ಒಂದು ಹೆಚ್ಚಿನದಾದದ್ದು ಕಣ್ಣು. ಅದೇನು ಮುಚ್ಚಿದ್ದು? ಮುಚ್ಚಿದೆ. ತೆರಿಬೇಕು ಅಂತ ಆದ್ರೆ ಪ್ರಸಂಗ ಬರಬೇಕು. ಅದಕ್ಕೊಂದು ಪ್ರಸಂಗ ಉಂಟಲ್ಲ. ಅಂದ್ರೆ ನನಗೆ ಸಿಟ್ಟು ಬರಬೇಕು. ಒಂದು ವೇಳೆ ಸಿಟ್ಟುಕೊಂಡು ನಾನು ಕಣ್ಣನ್ನು ತೆರೆದಿರೆಂದಾದ್ರೆ ಬ್ರಹ್ಮ ಸೃಜಿಸಿದ ಸಕಲ ಜೀವರಾಶಿಗಳನ್ನು ಸುಡುವಂತಹ ಯೋಗ್ಯತೆ ಆ ಕಣ್ಣು ಹೊಂದಿದೆ. ಲಯದ ಅಧಿಕಾರವನ್ನು ತಾಯಿ ಕೊಟ್ಟಿದ್ದಾಳೆ. ಆದ ಕಾರಣ ನಾನೇ ದೊಡ್ಡವಂತ ಹೇಳುವುದು ನಾನು. ನೀನು ಸುಡುವುದಲ್ವಾ? ನೀನು ಸುಡ್ತಾನಲ್ಲ. ನೀನು ಮೊದಲೆಲ್ಲಿಂದ ಅದನ್ನು ಕೇಳಿದ್ಯಾ? ಹೇಳು ನೋಡುವ. ಮೊದಲು
ಕೊಡ್ಲಿಲ್ಲ. ಬ್ರಹ್ಮ ನಿನಗೆ ಅವಕಾಶ ಇದ್ದದ್ದು ಅದಕ್ಕೆ. ನಿನ್ನ ಅರ್ಥ ಇದ್ರೆಲ್ಲ ಹೇಳು ಅಂತ. ನಿನ್ನ ಅವಕಾಶ ಇರುವಾಗ ಉಪಯೋಗಿಸಿಕೊಳ್ಬೇಕು. ಇದು ಅರ್ಥವ? ಮತ್ತೆ ಬ್ರಹ್ಮನ ಅರ್ಥ ಹೇಳಿದಲ್ವ ನೀನಾಗ? ಹೌದು, ಈಗ ಪೂರ್ತಿಯಾಗಿ ಹೇಳ್ತೇನೆ. ಅದನ್ನು ಕೇಳಿದ್ರೆ ನನ್ನ ದೊಡ್ಡತನವನ್ನು ನೀವು ಒಪ್ಪಿಕೊಳ್ತೀನಿ. ಆಗಲಿ, ಮೊದಲು ನಾನು ಸೃಷ್ಟಿ ಮಾಡಬೇಕು. ನೀನೇ ಮಾಡಬೇಕು. ಏನು ಸುಲಭವದು? ಓ, ನಿನಗೆ ಕಷ್ಟವಾ? ಕಷ್ಟ ಅಂತ ನಾನು ಯಾವತ್ತೂ ಹೇಳುವವನೇ ಅಲ್ಲ. ಹೇಳಿ ನೋಡು ಒಮ್ಮೆ. ಅದು ನನ್ನ ಉದ್ಯೋಗ. ಯಾವತ್ತೂ ಕಷ್ಟ ಆಗಲಾರದು. ಸೃಷ್ಟಿ ಯಾವ ರೀತಿಯಲ್ಲಿ? ಹೇಗೆ? ಕೆಲವರು ಹುಟ್ಟಿದ ಕ್ಷಣವೇ ಸಾಯ್ತಾರೆ. ಹೌದೌದು. ಕೆಲವರೆಲ್ಲ 60ರಲ್ಲಿ ಬದುಕುವರಿದ್ದಾರೆ. 99ರಲ್ಲಿ ಹೋಗುವಾಗ ಉಳಿದವರಿಗೆ ಬೇಸರ ಆಗ್ತದೆ. ಇನ್ನು 1 ವರ್ಷ ಬದುಕಬಹುದಿತ್ತಲ್ಲ. ಲೋಕದಲ್ಲಿ ಮುಕ್ಕಾಲು ಭಾಗ ಬ್ರಹ್ಮನಿಗೆ ಬೈಯುವವರು ಇರ್ಲಿ. ಒಂದು ಕೈಗೆ ಸಿಗಬೇಕು ನಮಗೆ. ಕೆಲವರಿಗೆ ನಾನು ರೂಪ ಕೊಡ್ತೇನೆ, ಕೆಲವರಿಗೆ ರೂಪವೇ ಇರುವುದಿಲ್ಲ. ಈ ರೂಪವಂತರನ್ನು ಕಂಡಾಗ ಉಳಿದವರಿಗೆ ಬೇಸರ ಆಗ್ತದೆ. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾಡಿದ? ಅವರಿಗೆ ಚಿಂತೆ. ಇದಕ್ಕೆ ಕಾರಣ ಏನು? ಏನು? ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ. ಅಲ್ಲೇ ಉಂಟದು. ಪೂರ್ವ ಜನ್ಮದಲ್ಲಿ ಅವರು ಎಷ್ಟು ಪುಣ್ಯವನ್ನು ಮಾಡಿದ್ದಾರೆ, ಹೌದೌದು, ಎಷ್ಟು ಕರ್ಮವನ್ನು ಮಾಡಿದ್ದಾರೆ. ಆ ಪಾಪ ಇದನ್ನು ನೋಡಿಕೊಂಡೇ ನಾನು ಬರೆಯುವವ. ಅಲ್ಲಿ ನೋಡುವುದು, ಇಲ್ಲಿ ಬರೆಯುವ ಸುಲಭದ ಕೆಲಸ. ನೋಡಿ ಬರೆಯುವುದೇ ಕಷ್ಟ. ಯಾರಿಗೆ? ಬ್ರಹ್ಮನಿಗೆ. ಮತ್ತೆ ಅದು ತಪ್ಪಬಾರದು. ತಪ್ಪಿದ್ರೆ ನಿನಗೆ ಗೊತ್ತಾಗುದಿಲ್ಲ. ನೋಡುವವ ನಾನಲ್ವಾ? ನೀನು ಬರೆಯುವುದು ಮಾತ್ರ, ಮತ್ತೆ ಕೊನೆಗೆ ಫಲಿತಾಂಶ ಕೊಡುವುದು ನಾನು. ಇರ್ಲಿ ಬಿಡು, ಇಷ್ಟ ಆಗಿದೆ. ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ. ಅದನ್ನೇ ನಾಡಿದ್ದು. ಪದುಮಾಕ್ಷ ನಾನೇ ಅಂತ. ಬ್ರಹ್ಮ ನನ್ನ ವಿಷಯಕ್ಕೆ ಬರಬೇಡ. ಅದು ಗೊತ್ತುಂಟು, ಆಧಾರ ಲಯಗೊಳಿ. ಆಗ್ಲೇ ಹೇಳಿದೆ ನನ್ನ ಅರ್ಥ. ಹೌದು, ನನಗೆ 3 ಕಣ್ಣುಂಟು. ನಾನು ಅದನ್ನು ತೆರೆಯುತ್ತೇನೆ, ನೀನು ಸೃಷ್ಟಿ ಮಾಡಿದ್ದನ್ನು ಸುಡ್ತೇನೆ. ನಿಜ ವಿಚಾರ. ಆಗುವುದಿಲ್ವ ನಿನ್ನಿಂದ? ಯಾಕೆ? ಇಂತಿಂತಹ ಜೀವರಾಶಿಗಳಿಗೆ ಇಂತಿಷ್ಟೇ ಆಯುಷ್ಯ ಅಂತ ಬರೆಯುವವ ಈ ವಿರಿಂಚಿ. ಇದನ್ನು ಮೀರಿ ನಡೆಯುವುದಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಈಗ ಒಪ್ಪಿಕೊಳ್ಳಿ, ನಾನು ದೊಡ್ಡವ. ಹೌದಾ ಅಲ್ವಾ? ತೀರ್ಮಾನ ಹೇಗೆ? ಉದ್ಯೋಗವೇ. ಮತ್ತೆ ಸೃಷ್ಟಿ ಕಾರ್ಯವಾದದ್ದು ಘನವಲ್ಲ. ಮಕ್ಕಳಿಗೆ ಹೇಗೆ ಗುಣಗಳನ್ನು ಅನುಗ್ರಹಿಸಿದಳು ಅದರ ಜೊತೆಯಲ್ಲೇ ಕರ್ತವ್ಯಗಳನ್ನು ಅಮ್ಮನೇ ಅನುಗ್ರಹಿಸಿತು. ನಿಜ, ಮೂವರು ಕಾರ್ಯಪ್ರವೃತ್ತರಾಗಬೇಕಾದವರು. ಆದರೆ ಆದರೆ ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದ ಉದ್ಯೋಗ ನಿನ್ನದ್ದೇ. ಹೌದು, ನಿನ್ನಿಂದಲೇ ಆರಂಭ ಆಗಬೇಕು. ನೀನು ಹಾಗೆ ಭಾವಿಸಿದ್ದು ನನ್ನಿಂದ ಆರಂಭ ಆಗುತ್ತದೆ, ನನ್ನನ್ನು ಅವಲಂಬಿಸಿಕೊಂಡು ಇವರು ಇದ್ದಾರೆ. ಹೌದು, ಯಾರ ಉದ್ಯೋಗವನ್ನು ಯಾರು ಅವಲಂಬಿಸಿಕೊಂಡಿಲ್ಲ. ಇದು ಒಂದು ಪೂರಕವಾದ ಉದ್ಯೋಗ, ಇದು ಒಂದು ಅನುಬಂಧ.
ಮನಸ್ಸೋ ಇಚ್ಛೆ ಸೃಷ್ಟಿಸುವುದಕ್ಕಾಗುವುದಿಲ್ಲ ಎನ್ನುವಂತಹ ಸತ್ಯ ನಿನಗೂ ತಿಳಿದಿದೆ, ಗೊತ್ತು. ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಈ ಕಲ್ಪಕ್ಕನುಗುಣವಾಗಿ ನೀನು ಸೃಷ್ಟಿಸು. ಹಾಗಾದ್ರೆ ಅದರಿಂದ ಅರ್ಥ ಆಗುತ್ತದೆ ನಮಗೆ ಏನು? ನಾವು ಯಾರೂ ಸ್ವತಂತ್ರರಲ್ಲ, ನೀನು ಸ್ವತಂತ್ರನಾಗುವುದಕ್ಕೆ ಸಾಧ್ಯವಿಲ್ಲ, ಜಗಜ್ಜನನಿಗೆ ನಾವು ಪರತಂತ್ರರಾಗಿರುವವರು. ಈ ಕಲ್ಪದ ನಿನ್ನ ಸೃಷ್ಟಿ ಆಗಬೇಕಾದ್ರೆ ಅಲ್ಲಿ ಉಂಟು ಅಂತ ನೀನೇ ಆಡಿತು. ಹಾಗಾದ್ರೆ ಅಲ್ಲಿಗೆ ಹೇಗೆ ಬಂತು? ಲಯ ಆಗದೇ ಇದ್ರೆ ಅಲ್ಲಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಿನ್ನ ಉದ್ಯೋಗದ ಮೂಲ ಯಾವುದು ಕೇಳಿದ್ರೆ ಕಳೆದ ಕಲ್ಪದಲ್ಲಿ ಲಯವಾದುದು. ಲಯ ಆಗದೇ ಇದ್ರೆ ಈ ಕಲ್ಪದಲ್ಲಿ ನಿನಗೆ ಉದ್ಯೋಗವೇ ಇಲ್ಲ. ಲಯ ಯಾಕಾಯಿತು? ಯಾಕೆ? ಪಾಲಿಸುವಷ್ಟು ಕಾಲ ಪಾಲಿಸಿದ ತದನಂತರದು ಲಯವಾಯಿತು. ಇದರಿಂದಲೇ ನಾವು ತಿಳಿಯುವುದಕ್ಕಾಗುತ್ತದೆ ಸೃಷ್ಟಿ ಸ್ಥಿತಿ ಲಯ ಎನ್ನುವ ಈ ಮೂರು ಕರ್ತವ್ಯಗಳು ಕೇವಲ ಈ ಒಂದು ಕಲ್ಪಕ್ಕಲ್ಲ, ಇದು ಕಲ್ಪ ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರಗಳಿಗೂ ಹೀಗೇ ಸಾಗಬೇಕು. ಇದುವೇ ಜಗಜ್ಜನನಿಯ ಸಂಕಲ್ಪ. ಸುವ್ಯವಸ್ಥಿತವಾದ ಪ್ರಪಂಚದ ನಿರ್ಮಾತೃಗಳು ನೀವಾಗಬೇಕು ಮಕ್ಕಳೇ. ಇದು ಜಗಜ್ಜನನಿಯ ಸಂಕಲ್ಪ. ಅದು ಸಾಫಲ್ಯ ಹೊಂದಬೇಕಾದರೆ ಸೃಷ್ಟಿ ಆಗಬೇಕು, ಪಾಲನೆ ಆಗಬೇಕು, ಲಯ ಆಗಬೇಕು. ಇದು ಹೀಗೆಯೇ ತಿರುಗುವುದು. ಇದು ಒಂದು ಕಾಲಚಕ್ರ. ಕಾಲಚಕ್ರವೈದು. ಇಲ್ಲಿ ಯಾರೂ ಶ್ರೇಷ್ಠನಲ್ಲ, ಯಾರೂ ಕನಿಷ್ಠನಲ್ಲ, ಒಂದೇ ತಾಯಿಯ ಮಕ್ಕಳು ನಾವು. ಜಗಜ್ಜನನಿ ತೋರದ ತರತಮ ಭಾವವನ್ನು ಈಗ ನೀನೀಗ ತೋರುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದೀವಿ. ನಮ್ಮೊಳಗೆ ಯಾಕೆ ತರತಮ ಭಾವ? ಸಮಾನ ಮನಸ್ಕರಾಗಿ ತರತಮ ಭಾವ ಇಲ್ಲದೆ ಅವಳಿತ್ತಂತಹ ಉದ್ಯೋಗದಲ್ಲಿ ತೊಡಗುವುದಕ್ಕೆ ಮಾತ್ರ ನಾವು ಮೂರಿರುವವರು. ಹಾಗಾಗಿ ನಮ್ಮ ಜೊತೆ ಬಂದ್ರೆ ನಾವು ಮಾಡುವುದನ್ನು ಮಾಡಿ ಮತ್ತೆ ನೋಡಬಹುದು ಏನಾಗುತ್ತದೆ ಅಂತ. ಸರಿ 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 ಹರನೆಂದನ ಕ್ಷಣದಲ್ಲಿ ನಿನ್ನ ವಚನವು ಬರೆಯುವ ಮನದೆಳೆದೆನು. ಹರಿ, ನೀನಾಡಿದ್ದು ಸರಿ, ನನ್ನ ಮನಸ್ಸಿಗೂ ಸರಿ. ಬ್ರಹ್ಮ, ಏನು ವಾದದಿಂದ ಹಿಂದೆ ಸರಿ. ಯಾಕೋ? ನೀನು ಎಷ್ಟೇ ಮಾತಾಡಿದ್ರು, ಎಷ್ಟೇ ಸ್ವರವನ್ನು ಏರಿಸಿದರೂ ಕೂಡ ದೊಡ್ಡವನಾಗುವುದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ಸ್ವರ ಏರಿಸಿದ್ರೆ ಬ್ರಹ್ಮ ಅಂತ ಗೊತ್ತಾಗಬೇಡ. ಲೋಕಕ್ಕೆ ಅಧ್ಯಕ್ಷ ಹರಿ ಎಂಬುದಾಗಿ ನಾನು ಒಪ್ಪಿದ್ದೆ. ಅವನ ಜೊತೆ ಸೇರಿ ಉಪಾಧ್ಯಕ್ಷ ಪದವಿ ನನಗೆ ಸಿಕ್ಕಿ ಆಗಿದೆ. ನೀನು ನಮ್ಮ ಜೊತೆ ಬಂದ್ರೆ ಈ ಸಲ ಒಂದು ಕಾರ್ಯಾಧ್ಯಕ್ಷ ಪದವಿ ಎಲ್ಲ ನಿನ್ನದ್ದೇ. ಅವ ಅಧ್ಯಕ್ಷ, ನೀನು ಉಪಾಧ್ಯಕ್ಷ. ಎಂತದದು? ನಾವು ಒಪ್ಪಿಕೊಂಡದ್ದು ಹಾಗೆ. ಬ್ರಹ್ಮ, ನಿನ್ನದೇ ತೀರ್ಮಾನ. ಪಾಲನಾಕರ್ತೃವಾದ ಹರಿಯ ಉದ್ಯೋಗವೇ ಶ್ರೇಷ್ಠ ಎಂಬುದನ್ನು ನಾನು ಒಪ್ಪಿದ್ದೇನೆ. ಈಗ ಅವ ದೊಡ್ಡವಂತ ನೀನು ಒಪ್ಪಿಕೊಳ್ಳುವುದು, ಮತ್ತೆ ನೀನು ನನ್ನಲ್ಲಿ ಮಾತಾಡುದು ಯಾಕೆ? ಅವನಲ್ಲೇ ಮಾತಾಡು. ನೀನು ಸರಿ ಆಗುದಿಲ್ವಾ? ಅಲ್ಲ, ನಾನು ಸರಿ ಆಗಿದ್ದೇನೆ. ಇನ್ನೆಲ್ಲಿ ಸರಿ ಆಗುದು? ಹರಿ ಹರನೇ ಸೃಷ್ಟಿ ಮಾಡ್ತಾನೆ ಬ್ರಹ್ಮ. ಜೀವರಾಶಿಗಳನ್ನು ಪಾಲನೆ ಮಾಡುವವ ನೀನು. ದಿನಕ್ಕೆ 84 ಲಕ್ಷ ಜೀವರಾಶಿ ಲೆಕ್ಕವನಿಗೆ. ಆದರೆ ಆ ಜೀವರಾಶಿಗಳು ಒಂದೇ ರೀತಿ ಇರುವುದಿಲ್ಲ. ವಿಧ ವಿಧವಾದಂತಹ ಜೀವರಾಶಿಗಳನ್ನು ಆತ ಸೃಷ್ಟಿ ಮಾಡ್ತಾನೆ. ಹುಟ್ಟುತ್ತಾರೆ, ಕೊನೆಗೆ ಸಾಯ್ತಾರೆ. ಈ ಹುಟ್ಟು ಸಾವಿನ ಮಧ್ಯೆಯಲ್ಲಿ ಬರುವುದೇ ಸುಖ ದುಃಖ ನೋವು ನಲಿವು. ಅದೆಲ್ಲವನ್ನು ನೋಡಿಕೊಂಡು ಸದಾಕಾಲ ಜೀವಿಗಳನ್ನು ಪಾಲನೆ ಮಾಡುತ್ತಾ ಬರುವವ ನೀನು. ಒಬ್ಬಳು ತಾಯಿ ತನ್ನ ಮಗುವನ್ನು ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡುತ್ತಾಳು ಅದೇ ರೀತಿಯಾಗಿ ಪಾಲನೆ ಮಾಡ್ತೀವಿ. ಪಾಲನೆ ಎಂಬ ಅರ್ಥವೇ ಅದು. ವಿಷ್ಣು ಎಂದ್ರೆ ಸರ್ವವ್ಯಾಪಕ ಅನಂತ. ಲೋಕದಲ್ಲಿ ಎಲ್ಲೆಲ್ಲಿಯೂ ನೀನು ಇದ್ದಿ ಎಂಬುದನ್ನು ನಾನು ಒಪ್ಪಿದ್ದೇನೆ. ನಾರಾಯಣ, ನಿನ್ನೊಂದಿಗೆ ಎರಕವಾಗಿರುವುದಕ್ಕೆ ನಾನು ಮನ ಮಾಡಿದ್ದೇನೆ. ತತ್ವದಿಂದ ನಾವಿರುವರು ಒಂದು, ಹರಿಹರರು ಒಂದೇ. ಇದು ಭವಿಷ್ಯತ್ ಪ್ರಪಂಚಕ್ಕೆ ತಿಳಿಯಬೇಕಾದ ಸತ್ಯ. ಆಗಲಿ, ಸಂತೋಷ. ಸೇರು. ಹರಿಹರರು ನೀವೇ ಬರದ ಕವಾಯಿಲಾಯಿತು.
ಒಂದಾಗಿದ್ದೇವೆ. ನಿನ್ನ ನಗುಮುಖವನ್ನು ಕಂಡವ ಹ್ಮ್ ಏನಾದರೂ ಪ್ರಯೋಜನ ಆದೀತು, ಹ್ಮ್ ಉದ್ದೇಶಕ್ಕೆ ಬೇಕಾಗಿ ನಿನ್ನಲ್ಲಿ ಸೇರಿಕೊಂಡದವ. ಹಾಗಾದ್ರೆ ನೀನು ಬಾ. ಅಲ್ಲಿ ಏನು ಇಲ್ಲ ಅಂತ ನನಗೆ ಗೊತ್ತುಂಟು. ಮತ್ತೆ ಅವನಿಗೆ ಗೊತ್ತಾಗದೆ ಬಂದದ್ದು ಅವನು. ಏನು ಅದು ಅವನ ತೀರ್ಮಾನ. ಹಾ. ನಿನ್ನ ಜೊತೆ ನಾನು ಸೇರಿಕೊಂಡು ನನಗೇನಾಗಬೇಕು ಅಂತಿಲ್ಲ. ಓಹೋ, ಹಾಗೆ. ನೀವಿಬ್ರು ಜೊತೆ ಆದ್ರೆ ಹ್ಮ್ ನಾನೇನು ಹೆದರ್ತೇನ? ನಾವು ಯಾರನ್ನು ಹೆದರಿಸುವುದಿಲ್ಲ. ನನಗಂತಹ ಭಯವೇ ಇಲ್ಲ. ಯಾಕೆ ಹೆದರಬೇಕಲ್ವಾ? ಬಾಯಿ ಮಾತಿನಿಂದ ನಾನು ದೊಡ್ಡವಾಗ್ಲಿಲ್ಲ, ಆಗುವಷ್ಟಲ್ಲಿ ಇಲ್ಲ. ಉಂಟು ಅಂತ ತೋರಿಸಿಕೊಡ್ತೇನೆ. ಇನ್ನು ಹೇಗೆ ತೋರಿಸುವುದು? ಹಿರಿತನವ ಪರಿಕಿಸುವ ಬಗೆಗಾಗಿ ಬಗೆಗಾಗಿ ಧುರಗೈವ ನಾವು ನಮ್ಮೊಳಗೆ. ಧುರ ಹೊಡೆದಾಟ. ನಾವು ಪೆಟ್ಟು ಮಾಡಿ ಆದ್ರೂ ಒಂದು ಕೈ ಮೇಲಾದ್ರೆ ನಾವು ದೊಡ್ಡ ಜನ ಅಂತ ಆಗುವುದಿಲ್ವಾ? ಗೆದ್ದರೆ ದೊಡ್ಡವನಾಗುವುದು, ಸೋತ್ರೆ ದೊಡ್ಡವನಾಗುವುದು. ಗೆದ್ರೆ ಅದು ಯಾರು ಅಂತ ಹೇಗೆ ತೀರ್ಮಾನ ಮಾಡುವುದು? ಹೇಳುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಅಂತೂ ಹೋರಾಟವೇ. ಹೋರಾಟದಿಂದಲಾದರೂ ದೊಡ್ಡವನಾಗುತ್ತೇನೆ. ಹೌದು. ಇದಕ್ಕಿಂತ ಮೊದಲೇನು ಮಾಡಿದ್ದು ಮತ್ತೆ ನೀನು? ಹೋದ ಏನಾದ್ರೂ ಪ್ರಯೋಜನ ಆಯ್ತಾ? ಆಗ್ಲಿಲ್ವಾ? ವಾದದಿ ಫಲವಿಲ್ಲ ಶೋಧನೆಯುವುದಲಿ ಸಾಧಿಸಿ ತಿಳಿಯುವ ನಿಜವ ಹೋದ ಕಲ್ಪದಿ ಲಯವಾದ ಪ್ರಪಂಚವು ಐದಿ ಬರದಿ ನೆಲೆದಿರುವ ವಾದದಿ ಫಲವಿಲ್ಲ. ವಾದಿಸಿದೆ, ಆಗಲಿಲ್ಲ ಅಂತ ಗೊತ್ತಾಯ್ತು ನಿನಗೆ. ಹೌದು. ಈಗ ಹೊಡೆದಾಟದಿಂದಲಾದರೂ ದೊಡ್ಡವನಾಗಬೇಕು. ಈ ತೀರ್ಮಾನವನ್ನು ನೀನು ಕೈಗೊಂಡದ್ದು. ಹೇಗಾದ್ರೂ ನನಗೆ ದೊಡ್ಡವಂತಾಗಬೇಕು. ಹೇಗಾದ್ರೂ ದೊಡ್ಡವನಾಗಬೇಕು. ಹೌದು ಅಂತಾದ್ರೆ ಹೊಡೆದಾಟವೇ ಬೇಡ, ಬೇರೆ ದಾರಿ ಇದೆ. ಬೇರೆ ದಾರಿ? ಅದ್ಯಾವುದು? ಅಮ್ಮನೇ ತೋರಿಸಿದ್ದು. ನಾನು ತಿಳಿಯದೇ ಇದ್ದಂತ ದಾರಿ ಯಾವುದಪ್ಪ ಅದು? ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮೋದದಿ ಸೃಜಿಸುವರೇ ಆದಿರಿ ನೀವು. ಹಾ. ಹಾಗಾದ್ರೆ ಕಳೆದ ಕಲ್ಪದಲ್ಲಿರುವಂತಹ ಪ್ರಪಂಚ ಲಯವಾಗಿದೆ. ಹಾಗಾದ್ರೆ ಲಯಗೊಂಡದ್ದು ಎಲ್ಲಿವೆ? ಎಲ್ಲಿರಬಹುದು? ನಮ್ಮ ಉದರದೊಳಗೆ ಅದು ಐಕ್ಯವಾಗಿದೆ. ಉದರದೊಳಗೆ? ಹಾ. ಪರಸ್ಪರ ನಾವು ಉದರ ಶೋಧನೆ ಮಾಡುವ. ಯಾರ ಉದರದಲ್ಲಿ ಎಲ್ಲಿ ಹೇಗೆ ಎಷ್ಟುಂಟು ಎಂದು ತಿಳಿಯುವಾಗದ. ಓ, ಉದರದೊಳಗೆ ಉಂಟಾ? ಹೌದೌದು, ನಮ್ಮ ಉದರದೊಳಗೆ ಉಂಟು. ನೋಡು, ನಾನು ಸ್ವಲ್ಪ ಅವಸರ ಮಾಡಿದ್ನ ಅಂತ. ಅದೇ ನೀನು ಆಗಲೇ ಕೇಳುತ್ತಿದ್ರೆ. ಉದರದೊಳಗೆ ಉಂಟು ಅಂತ ಆದ್ರೆ ಶೋಧನೆ ಮಾಡುವುದಕ್ಕೆ ತಡ ಯಾಕೆ? ಹಾಗಾದ್ರೆ ತಡ ಮಾಡುವುದು ಬೇಡ. ಒಂದು ಶೋಧನೆ ನಿನ್ನಿಂದ ಆರಂಭ ಆಗಲಿ. ನಾನೇ ಮೊದಲು ಹೋಗ್ಬೇಕಾ? ಹೌದು, ಎಲ್ಲವೂ ಮೊದಲು ನಿನ್ನಿಂದ ಆದ ಕಾರಣ ಇದೊಂದು ಮೊದಲು ನಿನ್ನಿಂದಲೇ ಆರಂಭ ಆಗಲಿ. ಈ ದೊಡ್ಡವರೆಲ್ಲ ಮೊದಲು ಹೋಗ್ತಾರೇನೋ? ನನಗೆ ಗೊತ್ತಿಲ್ಲ. ಅಲ್ಲ, ಹೋಗ್ಲಿಕ್ಕೆ ಮನಸ್ಸಿರುವುದಿಲ್ಲ ಅಂತ. ಓಹೋ, ಹಾಗೆ. ಮತ್ತೆ ಯಾರು ಹೋಗುವುದು ಮೊದಲು? ನೀನು ಹೋಗು, ಶೋಧನೆ ಮಾಡು. ಮತ್ತೆ ನಾನು ನಿನಗೆ ಹೋದ್ರೆ ಏನಾಗುತ್ತದೆ? ನನ್ನ ಮನ ಒಪ್ಪುವುದಿಲ್ಲ ಅಂತ. ಆದೀತು. ಹೇಗೆ ಹೋಗಬೇಕು ಅಂತ ತೋರಿಸಬೇಕಾದ್ರೆ ನಾನೇ ಆಗಬೇಕು. ಹಾಗೆಲ್ಲ ಬೇಡ. ಅಲ್ಲ, ಹೇಗೆ ಹೋಗಬೇಕು ಅಂತ ನನಗೆ ದಾರಿ ತೋರಿಸಿದ ನಾನು ಹೋಗ್ತೇನೆ. ನೀನು ಆದಿತ್ತು. ನಾವು ಪರಸ್ಪರ ಒಪ್ಪಿಕೊಂಡದೇ ಆಗಲ್ವ? ನಾನಾದ್ರೇನು ನೀನಾದ್ರೇನು, ಶೋಧನೆ ಆದ್ರೆ ಆಯ್ತು. ಹೌದು, ಆಗಲಿ. ದಾರಿ ತೋರಿಸು. ನಿಲ್ಲು. ಇಕೋ ನನ್ನ ಬಾಯಿ. ಹೋಗಿದ್ದಾನೆ ಒಳಗೆ. ಇವ ಸುಲಭದಲ್ಲಿ ಹೊರ ಬರಬಹುದೇ? ಬರಬಾರ್ದು. ಯಾಕೆ? ಬ್ರಹ್ಮ ಏನು ಅಂತ ಗೊತ್ತಾಗಬೇಡುವ? ನನ್ನ ಉದರದೊಳಗೆ ಸುತ್ತಾಡಿ ಬಳಲಿಕೆಯಾಗಿ ಬಾಯಾರಿಕೆಯಾಗಿ ಅಯ್ಯೋ ಬ್ರಹ್ಮ ಕೂಗಿಸ್ತೇನೆ. ಹೌದು, ಶರೀರದಲ್ಲಿ ಇರುವುದೇ 9 ದ್ವಾರಗಳು. ಅದನ್ನೇ ಅಲ್ಲ, 9 ದ್ವಾರಗಳನ್ನು ಬಂಧಿಸಿದ್ರೆ ನನಗೆ ಬದುಕಬೇಕಲ್ಲ? ಬೇಡ, 8 ದ್ವಾರಗಳನ್ನು ಬಂಧಿಸ್ತೇನೆ. ಕೆಳಗಿನದ್ದಾದಂತಹ ಅಧೋದ್ವಾರವನ್ನೇ ತೆರೆದಿರಿಸ್ತೇನೆ. ನೋಡುವ ಯಾವ ರೀತಿಯಲ್ಲಿ ಬರ್ತಾನೆ. ಹರಿಯುವ ಕೂದಲೆ ವಿಧಿಯ ಜಟನವ ಬರಿಗಿಸಲು ಬಳಿಗಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಹರಿಯುವ ಕೂದಲೆ ವಿಧಿಯ ಜಠರವ. ಏನು ಆಶ್ಚರ್ಯವಿದೆ!
ಪ್ರಪಂಚ ಅಂದ್ರೆ. ಹಾಗಾದ್ರೆ ಇದೆಲ್ಲ ಪ್ರಳಯವನ್ನು ಹೊಂದಿ ಮತ್ತೆ ವಿಧಾತನ ಉದರವನ್ನು ಸೇರಿದ್ದಾದರೂ ಯಾಕೆ? ಈ ವಿರಿಂಚಿಯ ನೂತನವಾದ ಸೃಷ್ಟಿಗೆ ಅನುಕೂಲ್ಯ ಆಗಲಿ. ಹೀಗೆ ಜಗಜ್ಜನನೇ ಅನುಗ್ರಹಿಸಿದ್ರು ಆ ಕಾಯಕದಲ್ಲಿ ತೊಡಗುವ ಯಾವ ಲಕ್ಷಣವೂ ನಮಗೆ ಕಾಣುತ್ತಾ ಇಲ್ಲವಲ್ಲ. ಎಲ್ಲಿಂದ ಆರಂಭ ಅಂತ ಗೊತ್ತಿಲ್ಲದಿದ್ರೆ ಹೀಗಾಗುತ್ತದೆ ಒಮ್ಮೊಮ್ಮೆ. ಹಾಗಾದ್ರೆ ಇವನಿಗೊಬ್ಬ ಸಮರ್ಥ ನಿರ್ದೇಶಕನ ಅಗತ್ಯ ಉಂಟು. ಕಣ್ಣಾರೆ ಕಂಡಿದ್ದೇನೆ, ಹಾಗೆ ಹೋಗಿ ಹೇಳಿದ್ರೆ ಆಯ್ತು ನೋಡುವ. ಸಾರುವೆನು ಹೊರಗೆನು ಮೇಲಕ್ಕೆ ಏರಿ ತುದಿಯನು ಕಾಣದೆಯೇ ಬಾಯಾರಿ ಕೆಳಗಿಳಿದು ಅರಸಿ ಕಂಡದೋ ದ್ವಾರವನ್ನು. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಹೋದ ಕಲ್ಪದಿಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಹ ವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಶೋಧಿಸಿದೆನು. ಒಳ ಹೋದದೊಂದು ಗೊತ್ತಿದೆ, ಏನೆಲ್ಲ ಉಂಟು ಅಂತ ನೋಡಿ 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 ಎಲ್ಲ ಉಂಟು ಅಂತ ಆಯ್ತು. ಹೌದಾ? ಎಲ್ಲ ಉಂಟು, ಆದ್ರೆ ಇರಬೇಕಾದದ್ದು ಒಂದಿಲ್ಲ. ಅದ್ಯಾವುದಾ? ಅದುವೇ ಚೇತನ. ಯಾವ ಜೀವರಾಶಿಗಳು ಜೀವ ಇಲ್ವಾ? ಎಲ್ಲ ಜಡ, ಒಂದಕ್ಕೂ ಚೇತನ ಇಲ್ಲ. ಅದು ಈಗ ಮಾತ್ರ, ಇನ್ನು ಚೇತನ ಬರ್ಲಿಕ್ಕೂ ಸಾಕದು. ಇನ್ನೊಂದು ಎಷ್ಟು ಹೊತ್ತು ಕಾಯ್ಬೇಕಾದೀತು? ಹೇಳುವುದಕ್ಕಾಗುದಿಲ್ಲ. ಚೇತನ ಬರ್ಲಿಕ್ಕೆ ಹೌದು, ಬರ್ತದದು. ಬರ್ತಾರ? ಆದಿತ ಆ ನಿರೀಕ್ಷೆ ಪ್ರತೀಕ್ಷೆ ನಮಗೂ ಉಂಟು. ಆದ್ರೆ ನಿನ್ನ ಹಾಗೆ ಒಬ್ಬ ಬ್ರಹ್ಮ ಇದ್ದ ಅಲ್ಲಿ. ನನ್ನ ಹಾಗೆ ನಿನ್ನನ್ನು ನೋಡಿ ಮಾತಾಡಿದ ನಾವು. ನಮಗೆ ಒಂದು ನಿರೀಕ್ಷೆ ಇತ್ತು, ಈ ಬ್ರಹ್ಮ ಆದ್ರೂ ಮಾತಾಡ್ತಾನೆ ಅಂತ. ನಿನ್ನ ಗುರುತವೇ ಸಿಗ್ಲಿಲ್ವ ಏನೋ? ಕಳೆದ ಕಲ್ಪದ ಒಬ್ಬ ಬ್ರಹ್ಮ ಮಾತಾಡ್ಲೇ ಇಲ್ಲ. ಏನ್ ಮಾಡ್ತಿದ್ದ? ಅವ ತಲೆ ಎತ್ತುವುದಿಲ್ಲ. ಅವನಿಗೆ ನಿದ್ರೆ ಸರಿಯಾಗ್ಲಿಲ್ವೇನೋ? ಯಾರಿಗ್ ಗೊತ್ತು. ಹ್ಮ್. ಹರನು ಇದ್ದ, ಅವೇನು ಮಾಡ್ತಿದ್ದ? ಅವನದ್ದು ಸುದ್ದಿ ಇಲ್ಲ. ಬೇಡ, ನೀನಾದ್ರೂ ಇದ್ಯಾ? ಹುಡುಕಾಡಿದೆ ನಾನು, ಇರ್ಲೇಬೇಕಲ್ಲ. ಆದರೆ ಒಳ ಸೇರಿದ ನನ್ನೊಬ್ಬನನ್ನು ಬಿಟ್ಟರೆ ನನ್ನ ಹಾಗಿರುವ ಇನ್ನೊಬ್ಬ ಹರಿ ಎಲ್ಲಿಯೂ ಇಲ್ಲ. ನೀನು ಇರುವುದೇ ಬೇಡ. ಅದಷ್ಟೇ, ಒಬ್ಬನಿರುವುದು ಇನ್ನೊಬ್ಬ ಯಾಕೆ ಬೇಕಲ್ವಾ? ಹಾ, ಇನ್ನೇನಾದ್ರೂ ಇರಬಹುದಾ ಅಂತ ನೋಡಿದ್ರೆ ಅದು ಏನು ಬ್ರಹ್ಮ ನೀನು ತುಂಬಿಸಿಕೊಂಡದ್ದು? ಯಾವುದನ್ನು? ಆ ಬಂಗಾರ. ಹಾ, ಈಗ ಗೊತ್ತಾಯ್ತಾ? ಏನು? ಈ ದೊಡ್ಡವರಲ್ಲಿ ಇರುವುದೇ ಬಂಗಾರ. ಅದು ಹೊರಗೆಲ್ಲ ಇರುವುದಿಲ್ಲಲ್ಲ. ಅದು ತೋರಿಸಿಕೊಡುವಲ್ಲೇ ತೋರಿಸಿಕೊಡ್ಬೇಕು. ಹಾಗಾಗಿ ನಾವು ಹೊರ ಬರುವಾಗಲೇ ಒಂದು ಸಂಕಲ್ಪ ಮಾಡಿದೆ ನಾನು. ಏನು ನಿನ್ನ ಸಂಕಲ್ಪ? ನಿನಗೊಂದು ನಾಮಕರಣ ಮಾಡಿದ್ರೆ ಹೇಗೆ? ಯಾರಿಗೆ ಯಾರು ಮಾಡುವುದು? ಮಗನಿಗೆ ಅಪ್ಪ ಮಾಡು. ಅದೆಲ್ಲ ಬೇಡ. ಬಿರುದು ಕೊಡುವ. ಬಿರುದು ಆದ್ರೆ ಅದಿ. ಬಂಗಾರದ ಪದರವನ್ನು ಹೊಂದಿರುವ ಕಾರಣ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ನಾನು ಹಿರಣ್ಯ ಗರ್ಭ. ನಿನಗೊಂದು ಹೆಸರನ್ನು ಇರಿಸಿದ್ರೆ ಹೇಗೆ? ನೀನ? ಹೌದು. ನೀನು ಬಂದದ್ದು ಯಾವ ದ್ವಾರದಿಂದ? ಅದೇ ನನಗೆ ಗೊತ್ತಾಗ್ಲಿಲ್ಲ. ಹೋದ ದ್ವಾರ ಅಲ್ಲ ಅಂತ ಗೊತ್ತಾಯ್ತು, ಆದ್ರೆ ಅಡ್ಡಿ ಇಲ್ಲ ಮಾತ್ರ. ಕೆಳಗಿನದ್ದು ಅಧೋದ್ವಾರ. ಆ ಒಂದು ನೆಮ್ಮದಿಂಟು ನಮಗೆ, ಹೋದಾಗೆ ಸಿಗ್ಲಿಲ್ಲಲ್ಲ ಬರ್ಲಿಕ್ಕೆ. ಅದರಲ್ಲೇ ಬಂದಿಯಲ್ಲ ನೀನು. ಆದ್ದರಿಂದಲೇ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಇಂದ್ರಿಯಾತೀತವಾಗಿ ಜನಿಸಿದವ. ಸಂತೋಷವಾಯ್ತು. ಆಯ್ತಲ್ಲ? ಆಯ್ತು. ಆಯ್ತಾಯ್ತು. ಇಲ್ಲಿಗೆ ಮುಗಿಸಿ ನಮ್ಮ ಉದ್ಯೋಗ ಮಾಡುವ ಬಾ. ಯಾವುದು ನಮ್ಮ ಉದ್ಯೋಗ? ನನ್ನದು ಸೃಷ್ಟಿ, ನಿನ್ನದು ಪಾಲನೆ. ಅದೆಲ್ಲ ನೆನಪುಂಟು ನಿನಗೆ, ಆದ್ರೆ ಕೊಟ್ಟ ಮಾತು ಮಾತ್ರ ನೆನಪಿಲ್ಲ. ಶೋಧನೆಗೆ ನಾವು ಇರುವರು ಒಪ್ಪಿಕೊಂಡದ್ದಲ್ವಾ? ಅದು ನೆನಪಿಲ್ಲದೆಲ್ಲ. ಮತ್ತೆ ನಾನು ಸುಮ್ಮನೆ ಹೇಳಿದ್ದಷ್ಟೇ. ಆಗಲೇ ಆಡಿದಂತೆ ನಡೆಯುವವ ಬ್ರಹ್ಮ. ತಪ್ಪಿದ್ರೆ ಅದು ಮತ್ತೊಂದು ಮಾತಾಗ್ತದೆ. ಹಾಗಾಗಬೇಕಾ? ಬೇಡ, ನೀನು ದಾರಿ ತೋರಿಸು. ಯಾವುದಾದಿತ್ತು ನಿನಗೆ ಈಗ? ನೀನು ಯಾವುದನ್ನು ತೋರಿಸ್ತಿ? ಅಲ್ಲ, ನಾವು ಹೋದದ್ದಾದಿತ ಬಂದದ್ದಾದಿತ ಅಂತ ಹಾಗೆ ಆಯ್ಕೆ ನಿನಗೆ ಅಷ್ಟೇ. ಬಂದದ್ದು ಬೇಡ ನನಗೆ.
ರಾಜಸ ಗುಣ ಹೀಗೆಲ್ಲ ಮಾಡಿಸುವುದು ಮತ್ತೆ ಬ್ರಹ್ಮ ಸೃಷ್ಟಿ ಮಾಡುವುದಕ್ಕಾಗಿ ಇರುವವ, ಆದ್ರೆ ಸ್ವಲ್ಪ ಹೆಚ್ಚುಂಟು. ಅವನನ್ನ ಆಳುವ ಹಾಗಾಗಿದೆ, ಹಾಗಾಗಿ ಕೊಡುದು ಅವ ರಾಜಸವನ್ನ ಆಳಬೇಕು. ದಾರಿ ಅವನೇ ಸೂಚಿಸಿದ್ದಾನೆ. 9 ದ್ವಾರ ಬಂಧಿಸುವುದಕ್ಕೆ ಯತ್ನಿಸಿದ, ಬದುಕುವುದಕ್ಕಾಗುವುದಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ನಮ್ಮ ಬ್ರಹ್ಮದೇವರು ಅಷ್ಟಬಂಧ ಮಾಡಿದ್ದು. ನಾವು ಆಗಲ್ಲ, 9 ಬಂಧಿಸಿದ್ರು ಬದುಕುವುದಕ್ಕಾಗುತ್ತದೆ, ನೋಡುವ. ಸುರಥ ವೈಶ್ಯರು ಕೇಳಿ ಪರಮೇಶ್ವರನೇ ಹರಿಯ ಜಠರವ ಬಹುದಲಿಗೆ ಪರಿಗಿತಿ ಕಂಡನು ಸರಿದ ಗಲ್ಬಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಸುರಥ ವೈದ್ಯರು ಕೇಳಿ ಗರ್ವದಿಂದಲೇ ಹರಿಯ ಉದರವನ್ನು ಪ್ರವೇಶ ಮಾಡಿದವ ನಾನು ಬಂದು ಸುತ್ತಲೂ ನೋಡ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳು ಈತನ ಉದರದಲ್ಲಿ ಕಾಣಿಸ್ತಾ ಇವೆ. ಮುಕ್ಕೋಟಿ ದೇವತೆಗಳಿದ್ದಾರೆ, ಮನು ಮುನಿಗಳು ಕಾಣಿಸ್ತಾ ಇದ್ದಾರೆ, ನದಿಗಳುಂಟು. ಎಲ್ಲವೂ ಚೇತನಾ ಸ್ವರೂಪದಿಂದಲೇ ಕಂಗೊಳಿಸ್ತಾ ಇವೆ. ಅವ ಬಂದು ಹೇಳಿದ್ದೇನು, ಬ್ರಹ್ಮ ನಿನ್ನ ಉದರದೊಳಗೆ ಜೀವರಾಶಿಗಳು ಇವೆ, ಯಾವುದಕ್ಕೂ ಚೇತನವಿಲ್ಲ. ಹಾಗಿದ್ರೆ ಇವ ಸಾಮಾನ್ಯನೇ? ಇವ ಬ್ರಹ್ಮಾಂಡೋಧರ ಭರಿತ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹರಿ ಬರಿದೆ ನಿನ್ನೊಡನೆ ನಾನು ಪಂಥವನ್ನಾಡಿದೆ, ನಾನು ದೊಡ್ಡ ಮಾತು ಹೇಳಿಬಿಟ್ಟೆ, ನನಗಿಂತ ನೀನು ದೊಡ್ಡ ಮಾತು ಈಗ ನನಗೆ ಗೊತ್ತಾಗುತ್ತಾ ಉಂಟು. ನಾನು ತಪ್ಪು ಮಾಡಿದ್ದೇನೆ, ಮಾಡಿದಂತಹ ತಪ್ಪನ್ನು ನಿನ್ನಲ್ಲಿ ಬಂದು ಹೇಳಿಕೊಳ್ಬೇಡ್ವೇ? ಹೇಳಿಕೊಳ್ಬೇಕು ಅಂತಾದ್ರೆ ತೆರಳುವೆ ಹೊರಗೆದು ಸರಿದು ಮೇಲಕ್ಕೆ ತುದಿದೊರಗದಾಗಲು ಕೆಳಗಿಳಿದು ಅರಸಿ ಪಥವ ಕಾಣದೆಯೇ ತರ ಹರಿಸುತ್ತ ಇರೆ ದಿವ್ಯ ಸಹಸ್ರ ಕಾಲ ತೆರಳುವೆ. ನಾನು ಮಾಡಿದಂತಹ ತಪ್ಪನ್ನು ಹರಿಯಲ್ಲಿ ಹೇಳಿಕೊಳ್ತೇನೆ ಎನ್ನುವ ಉದ್ದೇಶಕ್ಕೆ ಬೇಕಾಗಿ ದಾರಿಗಾಗಿ ಹುಡುಕಾಡಿದೆ. ಮೇಲೆ ಆ ಕಡೆ ಈ ಕಡೆ, ಹಿಂದೆ ಮುಂದೆ ಕೆಳಗೆ, ಎಲ್ಲಿಗೆ ನೋಡಿದರೂ ಕೂಡ ದಾರಿಗಳು ಗೋಚರಿಸ್ತಾ ಇಲ್ಲ. ಸಹಸ್ರ ವರುಷಗಳ ಪರ್ಯಂತರ ದಾರಿಗಾಗಿ ಹುಡುಕಾಡಿದೆ. ಬಳಲಿಕೆ ಆಗುತ್ತಾ ಉಂಟು, ಬಾಯಾರಿಕೆ ಆಗುತ್ತಾ ಉಂಟು. ನನಗೊಂದು ದಾರಿ ತೋರಿಸು ಹರಿ. ಇಲ್ಲ, ಯಾವ ರೀತಿಯಲ್ಲಿ ಕೂಗಿಕೊಂಡ್ರೂ ಕೂಡ ದಾರಿಗಳಿಲ್ಲ. ಏನು ಮಾಡೋಣ? ಸರಿ, ಅಮ್ಮ ಹೇಳಿದಂತಹ ಮಾತು, ಕಷ್ಟ ಬಂದ ಕಾಲದಲ್ಲಿ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ ಮಕ್ಕಳೇ, ನನಗಿರುವುದು ಅದೊಂದೇ ದಾರಿ. ಅಮ್ಮ 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 ಸ್ಮರಿದೆ ಭಕ್ತಿಯೋಳಾದಿ ಮಾಯೆಯ ಹರಿಯನಾಭಿ ಕಮಲನಾಳದಿ ಮೇರೆ ಬಬಧ ಗೋಚರಿದೆ ಪೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬೆಳದಿ ವಟಭದ್ರದಲಿದ ಮಲಗಿರಲು ನಿದ್ರೆಯೊಳವುದು ಕಾಲ್ಬೆರಳಿರಿಸಿ ಬಾಯೊಳಗೆ ದೇಹದಲ್ಲಿ ಒಂದು ರೀತಿಯ ಜಾಡ್ಯ ಆವರಿಸಿದೆಯಲ್ಲ. ಪರಿಹಾರಕ್ಕಾಗಿ ಜಗಜ್ಜನನು ಪ್ರಾರ್ಥಿಸಿದ ಕ್ಷಣವೇ ಆಲದ ಎಲೆಯೊಂದು ಜಲದ ಮೇಲೆ ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶನಾಗುವ. ಬರುದಲ ಕಮಲಜ ಸರದಿಯದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುದ ನಾಲ್ದೆಸೆ ನೋಡೆ ಮೆರೆದ ನಾಲ್ಮೊಗದಿಯುವುದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿಯು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳವು
ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೋ ಅಚ್ಚರಿಯಾದುದೇನುವೆ ಸುರಥ ವೈದ್ಯರು ಲಾಲಿಸಿ ಸುರಥ ವೈದ್ಯರು ಲಾಲಿಸಿ ಹರಿಯ ನಾಭೀಕಮಲನಾಳದಿಂದ ಸಾವಿರ ಎಸಳುಗಳುಳ್ಳಂತಹ ತಾವರೆಯೊಂದು ನನ್ನನ್ನು ಹೊರ ಹೊತ್ತು ತಂದಿದೆ. ಸುತ್ತಲೂ ನೋಡಿದ್ರೆ ಈ ಬ್ರಹ್ಮನಿಗೆ ಮೊದಲಿದ್ದದ್ದು ಒಂದು ಮುಖ, ಮತ್ತೆ 3 ಮುಖಗಳು ಬಂದು ಸೇರಿಕೊಂಡಿವೆ. ಚತುರ್ಮುಖ ಬ್ರಹ್ಮನಾದೆ. ಮತ್ತೊಮ್ಮೆ ಮೇಲಕ್ಕೆ ನೋಡಿದ್ರೆ ಬ್ರಹ್ಮನಿಗೆ ಮತ್ತೊಂದು ವದನ. ಸಂತೋಷ. ಹರಿಯನು ಮಾಡ್ತಾ ಇದ್ದಾನೆ. ಛೇ, ನಿದ್ರಾಪರವಶನಾಗಿದ್ದಾನೆ. ಈ ನಿದ್ರಿಸಿದವರನ್ನೆಲ್ಲ ಎಬ್ಬಿಸುವುದ ಮಹಾಪಾಪ. ಇವ ಎಚ್ಚರಗೊಳ್ಳುವ ಅಲ್ಲಿಯವರೆಗೂ ಇವನನ್ನೇ ಧ್ಯಾನಿಸ್ತಾ ಇರ್ತೀನಿ. ಇರದೆ ಕಳ್ಳನ ಗಿಲ್ವಿಜವ ಕಿರುಬೆರಳಿನಲ್ಲಿ ಹೊರಗೆಡ ಹೆದಾನವರಿರುವ ರುದಿಸುತ್ತಲಿ
ಗೋಚರಿ. ಇದ್ದಕ್ಕಿದ್ದ ಹಾಗೆಯೇ ಹುಟ್ಟಿ ಕಣ್ಣು ತೆರೆದು ನೋಡಿದರೆ ಏನು ಕಾಣಲಿಲ್ಲ. ನಾನು ಆಲೋಚಿಸಿದೆ, ನನ್ನ ಕಣ್ಣು ಹೋಗಿದೆ. ಅದರ ಆಮೇಲೆ ಅರ್ಥ ಆಯ್ತು, ಕಾಣದೇ ಇರುವುದಕ್ಕೆ ಕಾರಣ ಕುರುಡುತನ ಅಲ್ಲ, ಕವಿದಿರುವ ಕತ್ತಲೆಯ ಕಾರಣದಿಂದ ನನಗೇನೂ ಗೋಚರಿಸಲಿಲ್ಲ. ಕಾರಿರುಳಿಗೆ ಕಣ್ಣುಗಳನ್ನು ಹೊಂದಿಸಿಕೊಂಡು ನೋಡಿದಾಗ ಗೊತ್ತಾಯಿತು, ನಾನು ಜನಿಸಿದ್ದು ಜಲರಾಶಿಯ ಮೇಲೆ. ಜಲ ನನ್ನ ಹುಟ್ಟಿಗೆ ಕಾರಣರಾದವರು ಯಾರು? ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಿತ್ತಲ್ಲ. ಯಾರು ಕೊಡ್ತಾರೆ ಉತ್ತರ? ನಮ್ಮ ಪ್ರಶ್ನೆಗೆ ನಾವೇ ಉತ್ತರ ಕಂಡುಕೊಳ್ಳಬೇಕು. ಆದ್ದರಿಂದ ಹುಡುಕುವೆ. ಕಾಣುವುದು ಬರೇ ಜಲರಾಶಿ. ಈ ಜಲರಾಶಿಯ ಮಧ್ಯದಲ್ಲಿ ನಾನೆಲ್ಲಿಂದ ಹುಟ್ಟಿ ಬಂದೆ? ಹೇಗೆ ಹುಟ್ಟಿ ಬಂದೆ? ಯಾರು ನನ್ನ ತಂದೆ? ಹಲವು ರೀತಿಯ ಪ್ರಶ್ನೆಗಳು ನನ್ನ ಮುಂದೆ. ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ. ನಾನು ಯಾರು? ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ನನ್ನ ಅಜ್ಜ ಯಾರು? ನನ್ನ ಅಜ್ಜಿ. ನಿನ್ನ ಅಜ್ಜಿ ಇರುವಲ್ಲಿ ನನ್ನ ಅಜ್ಜ ಇರ್ತಾರ? ಇರ್ಬಹುದಾ? ನನಗೊತ್ತಿಲ್ಲ. ನೀನಾರೆಂದು ನಿನಗೆ ತಿಳಿದಿಲ್ಲವೇ? ನನಗೊತ್ತಿಲ್ಲ. ನಾನಾರೆಂದು ನಿನಗೆ ಅರಿತಿಲ್ಲವೇ? ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಇರೋರು ಒಂದೇ ಸ್ಥಿತಿಯಲ್ಲಿದ್ದೇವೆ. ನಮ್ಮೊಳಗೆ ಅಷ್ಟೇ ಹೋಲಿಕೆ ಅಲ್ಲ. ಮತ್ತೆ ನೋಡಿದಾಗ ಗೊತ್ತಾಗುತ್ತದೆ ನೀನು ನನ್ನ ಹಾಗೆಯೇ ಇದ್ದಿ. ನನಗೆ ಎಲ್ಲೆಲ್ಲಿ ಎಂಥದ್ದೆಲ್ಲ ಉಂಟು ಅದು ನಿನಗೂ ಅಲ್ಲಲ್ಲಿ ಹಾಗೆ ಹಾಗೆಯೇ ಉಂಟು. ಆದ್ರೆ ಒಂದು ಸಣ್ಣ ವ್ಯತ್ಯಾಸ. ಏನದು? ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ. ಅಯ್ಯ, ಯಾಕೋ ಏನು ಗೊತ್ತಿಲ್ಲ, ನಿನ್ನನ್ನು ಕಂಡಾಗಿನಿಂದ ನಿನ್ನ ಕುರಿತಾಗಿ ಮಮತೆ ವಾತ್ಸಲ್ಯ ಹುಟ್ಟಿ ಬಂದಿದೆ. ನಿನ್ನನ್ನು ನೋಡುವಾಗ ಒಂದು ರೀತಿಯಾದಂತಹ ಗೌರವ, ಭಕ್ತಿಯ ಭಾವ. ಹೌದಾ? ಭಕ್ತಿಯ ಭಾವ ಒಳ್ಳೆಯದೇ ಆಯ್ತು. ನಾವಿರುವರು ಪರಸ್ಪರ ಸಂಧಿಸಿದ ಕಾಲಕ್ಕೆ ನಮ್ಮೊಳಗೆಲ್ಲಿಯಾದರೂ ವಿರಸ ತಲೆದೋರಿದ್ದರೆ ಅಲ್ವಾ? ಆದರೆ ಈಗ ವಿರಸ ಇಲ್ಲ, ಸರಸ ಮೂಡಿಯದು. ನನಗೂ ಯಾರು ಇಲ್ಲ, ನಿನಗೂ ಯಾರು ಇಲ್ಲ. ನಾವಿರುವರು ಪರಸ್ಪರ ಒಂದು ಸಂಬಂಧ ಮಾಡುವನ. ಸಂಬಂಧವ? ಇಲ್ಲಿ ಅಲ್ಲ, ನಾವು ಹೇಗೆ? ನೀನು ನನಗಿಂತ ಸಣ್ಣವ, ಆದ್ದರಿಂದ ನೀನು ನನ್ನ ಅನುಜ, ನಾನು ನಿನಗಿಂತ ದೊಡ್ಡವ. ಹಾಗಾದರೆ ಅಗ್ರಜ ಅನುಜ ಅಗ್ರಜ
ನಿನ್ನನ್ನು ನಾನು ತಮ್ಮ ಎಂದು ಅಂಗೀಕರಿಸುವೆ. ನಿನಗಿಂತ ದೊಡ್ಡವನಾಗಿ ನಿನ್ನ ಕುರಿತಾಗಿ ಮಮತಾ ವಾತ್ಸಲ್ಯಗಳನ್ನು ಹೊಂದಿರುವಂತಹ ನನ್ನನ್ನು ನೀನು ಅಣ್ಣನೆಂದು ಒಪ್ಪಿಕೊಳ್ಳುವೆಯಾ? ತಮ್ಮ ಅಣ್ಣ, ತಮ್ಮ ಅಣ್ಣ, ತಮ್ಮ ಅಣ್ಣ. ಯಾರೂ ಇಲ್ಲದೆ ಒದ್ದಾಡುತ್ತಿರುವ ಕಾಲದಲ್ಲಿ ಪ್ರೀತಿಸುವುದಕ್ಕೆ ನೀನೊಬ್ಬ ತಮ್ಮ ಸಿಕ್ಕಿದೆಯಲ್ಲ, ಈ ಏನಾಯ್ತು? ಸಂತೋಷ ಆಯ್ತು ಅಂತ ಹೇಳಲಿಕ್ಕೆ ಹೊರಟದ್ದು. ಸಂಕಟ ಯಾಕೆ? ತಮ್ಮ ಅಣ್ಣ, ಹಸಿವೆ ನಿನ್ನ ಪ್ರೀತಿಯ ತಮ್ಮನ, ನಿನ್ನ ಪ್ರೀತಿಯ ಅಣ್ಣ ಹಸಿವೆಯನ್ನು ನಿವಾರಿಸುವುದಕ್ಕೆ ಒಂದು ದಾರಿ ಹೇಳಯ್ಯ. ಏನುಂಟು ಈ ನೀರ ಮೇಲೆ? ಏನೂ ಕಾಣ್ತಾ ಇಲ್ಲ. ಆದರೆ ಒಂದು ಉಪಾಯ, ನೀರಿನ ತಳಭಾಗದಲ್ಲಿ ಅದೆಷ್ಟೋ ಪ್ರಾಣಿಗಳಿರಬಹುದು. ನೀರನ್ನು ಪಡೆದೆವುದೆಂದಾದರೆ ಒಂದೊಂದೇ ಪ್ರಾಣಿ ಮೇಲೆ ಬರುವುದಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ತಡ ಮಾಡುವುದಲ್ಲ, ನೀರನ್ನು ಪಡೆಯುವುದು.
ನಾನು ಇಲ್ಲೇ ಇರುವೆ. ನೀನೆಲ್ಲ ಹೋದದ್ದು? ಇವ ಇಲ್ಲಿ ಇರಪ್ಪ, ನಾನು ಇಲ್ಲಿ ಇರ್ದೆ. ಏನಾದ್ರೂ ಸಿಕ್ಕಿದ? ನೀರನ್ನು ಬಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ನೀರು ಒಂದು ಮೊಗ್ಗು ಮೇಲೆ ಬಂತು. ನೋಡುತ್ತಿದ್ದಂತೆ ಆ ಮೊಗ್ಗು ತನ್ನ ದಳಗಳನ್ನು ನಿಧಾನವಾಗಿ ವಿಕಸನಗೊಳಿಸಿತು. ಮೊದಲಿದ ತಾವರೆ ಅರಳಿತು. ಈಗ ಅರಳಿತಾ? ಅರಳಿದ ತಾವರೆಯ ಮಧ್ಯೆ ಒಂದು ಪ್ರಾಣಿ ದುಂಡು ದುಂಡಗೆ, ಬೆಳ್ಳ ಬೆಳ್ಳಗೆ, ಕೆಂಪು ಕೆಂಪಗೆ ಹಾಗೆ ಅದನ್ನು ಹೇಳಿದು. ತಿಂದು ಬಿಡುವಂತ ಆಲೋಚನೆ ಮಾಡಿದೆ. ಆಗ ನನ್ನ ತಮ್ಮನ ನೆನಪಾಯ್ತು. ಹಸಿದಿರುವ ನಿನ್ನನ್ನು ಬಿಟ್ಟು ನಾನು ಹೇಗೆ ತಿನ್ನುವುದು? ಆದ ಕಾರಣವೋ ನನ್ನ ಪ್ರೀತಿಯ ಅನುಜ ಅಗ್ರಜ ಜೊತೆಯಾಗಿ ಹೋಗಿ ಆ ಕಾಣುತ್ತಿರುವ ಪ್ರಾಣಿಯನ್ನು ಒಟ್ಟಾಗಿ ಹಿಡಿದು ಒಂದಾಗಿ ತಿಂಬನ. ಪ್ರಾಣಿಯಲ್ಲಿಟ್ಟು ನಾನು ನೋಡಿಲ್ಲ. ಮತ್ತು ಆಗಿನಿಂದ ನಿನ್ನ ಕೊಟ್ಟೆ ಕಾರನ್ನು ಹೊರಳಿಸ್ತಿ ನೋಡಿದ್ದು ಮಾತ್ರ. ಎಂತದು ಮೊನ್ನೆ ಮೇಲೆ ತಮ್ಮ ಯೋಚನೆ ಬಿಡಬೇಡ. ಸಿಕ್ಕಿತು. ಎಲ್ಲಿತು? ಹ? ಎಲ್ಲೋಯ್ತು? ಪ್ರಾಣಿ ಸಿಕ್ಕಿತೆಂದೇ ಭಾವಿಸಿ ಎಡಗೈಯಿಂದ ಹಿಡಿದು ಬಲಗೈಯಿಂದ ಬಡಿದೆ. ಈಗ ಬರ್ತದ್ದು ನೀನ? ತಿಂದದ್ದು ನೀನು. ಮತ್ತು
ಹಾಗಾದ್ರೆ ಪ್ರಾಣಿಯಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಹಾ, ಅದು ತಪ್ಪಿಸಿಕೊಂಡಿದೆ. ಪ್ರಾಣಿಗೆ ಬಡ್ದ ಪೆಟ್ಟು ತಿನ್ನದು ನೀನು. ತಮ್ಮ ಬೇನಾಯ್ತಾ? ಅಪ್ಪ ನಿನ್ನ ಪೆಟ್ಟ. ಬೇಸರ ಮಾಡಬೇಡ, ನಮಗೊಂದು ಪ್ರಾಣಿ ಸಿಗುತ್ತದ ಇಲ್ವಾ? ಸಿಕ್ಕೆ. ಅದರ ಒಂದು ದೊಡ್ಡ ತುಂಡನ್ನು ನಾನು ನಿನಗೆ ಕೊಡ್ತೇನೆ. ಕೊಟ್ಟ. ಆದ ನೋವಿನ ಪರಿಹಾರಕ್ಕಾಗಿ ಆ ದೊಡ್ಡ ತುಂಡನ್ನು ನಿನ್ನ ಕಾಡೆ ಹಲ್ಲಿಗೆ ಕೊಟ್ಟು ñaku 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 ನಿನಗೆ ಸಿಕ್ಕಿದ? ನನಗೆ ಸಿಗ್ಲಿಲ್ಲ. ನನಗೆ ದೊರಕಿತ? ಹಸಿವೆ ನಿಟ್ಟಿತ? ಹುಡುಕಬೇಡವಾ? ಹುಡುಕುವ. ನನ್ನನ್ನು ನೋಡಿ ತಿನ್ನುವುದಕ್ಕಾಗಿ ಬರ್ತಾ ಇದ್ದಾರೆ. ಓಡಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ನನ್ನನ್ನು ಯಾರು ಕಾಪಾಡುವವರು? ಅಮ್ಮ ಅಮ್ಮ ಅಮ್ಮ. ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆನ್ನ ನೀ ಬರೀ ಒರೆಯ ಬಾರದ ಮೌರಗಣ್ಣವನರಿದು ಗೊಂಬೆ. ಮಗನೇ ಬ್ರಹ್ಮ, ಅಮ್ಮ ಭಕ್ತಿಯಿಂದ ನೀನು ಧ್ಯಾನಿಸಬೇಕಾದರೆ ಏನು ಕಷ್ಟ ಬಂತು ಮಗನೇ? ಮಾತೆ ಲಾಲಿಸು ಜಲದೊಳಿರುವರು ರುದಿಸುತ್ತ ಎನ್ನ ನಿರುದಿಲಿ ಗಾದಿಸಲಿ ಕಟ್ಟುವರು ಅದರಿವು ಭೀತಿಗೊಂಡೆ. ಅಮ್ಮ, ಹರಿಯ ಕರ್ಣ ಕಿಲ್ಬಿಷದಿಂದ ಈರುವರ ದೈತ್ಯರು ಹುಟ್ಟಿಕೊಂಡ್ರು ತಾಯಿ. ನನ್ನನ್ನು ನೋಡಿ ಪ್ರಾಣಿ ಅಂತ ತಿಳಿದು ತಿನ್ನುವುದಕ್ಕಾಗಿ ಬರ್ತಾ ಇದ್ದಾರಮ್ಮ. ಓಡಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟೆ, ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ ತಾಯಿ. ನೀನೇ ರಕ್ಷಿಸಬೇಕಮ್ಮ. ಮರುಗಬೇಡ. ಮರುಗಬೇಡ ವಿಧಾತ ನಾ ಶ್ರೀಹರಿಯ ಸೇರಿಹ ಕಾರಣದೋ ಅವನಿರುವ ನಿದ್ರೆಯೋ ಇನ್ನು ಶೀಘ್ರದೋ ಅಗಲಿ ಹೋಗುವೆನು ಭರದೋಳೆಚ್ಚರಗೊಂಡು ದೈತ್ಯರ ಅರಿದು ಕೊಡುವನು ಭೀತಿ ಬೇಡೈ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಯುವುದು ಮರುಗಬೇಡ ವಿಧಾತ. ಬ್ರಹ್ಮ, ಅಮ್ಮ, ದುಷ್ಟರ ಬಾಧೆ ಅಧಿಕವಾಯಿತೆಂಬುದಾಗಿ ನೀನು ಭಯಗೊಂಡೆಯಾ? ಹೌದಮ್ಮ. ಭಯಪಡಬೇಡ. ಆದಿಮಾಯಾದ ನಾನು ಯೋಗ ಮಾಯೆಗೆ ಹರಿಯನ್ನು ಸೇರಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟಗಳನ್ನು ದೂರೀಕರಿಸುವುದಕ್ಕಾಗಿ ಈ ಕ್ಷಣದಲ್ಲೇ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚರಗೊಂಡಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಒದಿಸುವುದಕ್ಕಾಗಿ ನನ್ನ ಕೈಯಲ್ಲಿದ್ದಂತಹ ಸುದರ್ಶನ ನಿನ್ನ ಕೈಗಪ್ಪಿಸ್ತಾ ಇದ್ದೇನೆ ಮಗನೇ. ಅಷ್ಟರವರೆಗೆ ನಾನು ಇರಲಮ್ಮ. ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿರು. ನಿನಗೆ ಶುಭವಾಗಲಿ ವಿಧಾತ. ಕಿರುನಗೆಯ ಬೀರುದ ತನ್ನ ವದನದಲ್ಲಿ ಶ್ರೀಹರಿ ಯೋಗ ನಿದ್ದೆಯಿಂದ ಎಚ್ಚೆತ್ತು ನೋಡುವುದೇನನ್ನು? ಎಷ್ಟೊಂದು ಬದಲಾವಣೆಗಳಾಗಿವೆ. ವಿಧಾತ ಗಡಗಡ ನಡುಗುತ್ತಾ ಬಂದು ಸುದರ್ಶನ ಚಕ್ರವೊಂದನ್ನು ಕೈಗಿತ್ತು ನಾಭಿ ಕಮಲದ ನಾಳದಲ್ಲಿ ಅಡಗಿ ಕುಳಿತಿದ್ದಾನೆ. ಜಗನ್ಮಾತೆಯ ಸಂಕಲ್ಪನು ನಾನರಿಯೇ ಕಾದು ನೋಡುವ.
ಕೇಳಿದೆ. ಮತ್ತೆ ಎಲ್ಲವ ಅಂತ ಹೇಳುವಾಗ ಮಾತಾಡ್ಲಿಲ್ಲ. ಈಗ ಎಲ್ಲವೋ ಅಂತ ನೀನು ಕೇಳಿದ್ದು. ಹೌದು. ನಾನು ಹೇಗೆ ಪ್ರತಿಕ್ರಿಯಿಸಬೇಕು? ಏನಲ್ಲವೋ ಏನೆಲ್ಲವೋ ಅಂತ ಕೇಳಬೇಕು. ಆಗ ಏನಾಗುತ್ತದೆ? ಆಗ ವಿರಸ. ಹಾಗಾಗುವುದು ಬೇಡ ಅಂತ ಸುಮ್ಮನಾದ. ನನಗೂ ಎಲ್ಲವ ಅಂತ ಹೇಳಿದ ಮೇಲೆ ಖಂಡಿತು. ನಿನಗ ಅಯ್ಯ ಸಾಕು. ಅಯ್ಯ. ಹೌದೌದು. ದೂರದಿಂದ ನೋಡಿದ್ದು. ನಾವೆಲ್ಲಿಂದ ಬಂದದ್ದು, ಯಾವ ದಾರಿಯಿಂದ ಆಗಮಿಸಿದ್ದು, ಎಲ್ಲಿಗೆ ತಲುಪಿದ್ದು, ಎಂತದ್ದು ಕಾಣುತ್ತಿದ್ದೇವೆ. ಈಗ ಆಲೋಚನೆ ಬಂದು ಹೋಯ್ತು ನಿನ್ನನ್ನು ಕಾಣುವ ಕಾಲಕ್ಕೆ. ಮಲಗಿದ್ದೆಯ? ಹೌದೌದು, ಮಲಗಿದ್ದೆ. ಬಾಯೊಳಗೆ ಎಂತದ್ದು ಕಂಡಾಗಾಯ್ತು? ಅದು ಎಡಗಾಲ ಹೆಬ್ಬೆರಳು. ನಿನ್ನ ಬಾಯಿಯೊಳಗೆ ಯಾರು ಕಾಲ ಹಾಕಿದ್ದು? ಯಾರದಲ್ಲ, ನನ್ನದ್ದೇ. ಓ, ಅದೇ. ಎಡಗಾಲ ಹೆಬ್ಬೆರಳನ್ನು ಬಾಯೊಳಗೆ ಇರಿಸಿ ಮಲಗಿದ ಕಾರಣದಿಂದಲೇ ನನಗೆ ದೂರದಿಂದ ನೋಡುವಾಗ ಒಂದು ಸೊನ್ನೆಯ ಹಾಗೆ, ಒಂದು ಶೂನ್ಯದ ಹಾಗೆ, ಒಂದು ಮಹಾಪೂರ್ಣದ ಹಾಗೆ ತೋರಿ ಬಂತು. ಗಡಬಡಿಸಿ ಎದ್ದು ಕುಳಿತ ನಮ್ಮನ್ನು ಕಂಡಾಗ. ಹೌದು. ಮಲಗಿದ್ದಲ್ಲಿ ಕುಳಿತದ್ದಲ್ಲಿ ಆಲದೆಲೆಯ ಮೇಲೆ. ಓಹ್, ನೀನು ಮಲಗಿದ್ದಾಗಲೂ ಎದ್ದು ಕುಳಿತಾಗಲೂ ನಿನ್ನ ಎಲೆ ಮುಳುಗಲಿಲ್ಲಲ್ವ? ಬಹುಶಃ ಹೀಗಿರ್ಬೇಕು. ಇವ ಬರೇ ಹಗುರ. ಹಾಗಲ್ಲ, ನೀನು ಭಾರ ಇಲ್ಲ, ನೀನು ಲಘು. ಮುಳುಗುವುದಕ್ಕೆ ನಾನು ಬಿಡ್ಲಿಲ್ಲ. ಹಾಗೆ ಅಲ್ಲ, ಹಾಗೂ ಹೇಳ್ಬೋದು, ಹೀಗೂ ಹೇಳ್ಬೋದು. ನೀನು ಎಲೆಯನ್ನು ಮುಳುಗಲಿಕ್ಕೆ ಬಿಡ್ಲಿಲ್ಲ, ನಿನ್ನನ್ನು ಮುಳುಗಲಿಕ್ಕೆ ಎಲೆ ಬಿಡ್ಲಿಲ್ಲ. ಅಯ್ಯ, ನಾನಾಗಿ ನಿನ್ನ ನೋಡು, ಇದಕ್ಕಿಂತ ಕಪ್ಪಿನದ್ದು ಒಂದಾದ್ರೂ ಕಾಣ್ಲಿಕ್ಕೆ ಸಿಗುತ್ತದ ಅಂತ. ಎಲ್ಲಿ? ಇಲ್ಲ 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 ಇಲ್ಲ. ಎಂತ ಕಪ್ಪಯ್ಯ ನೀನು? ಕಪ್ಪಯ್ಯ? ಗಾಢವಾದ ಕತ್ತಲೆಯಲ್ಲಿ ನಿನ್ನಷ್ಟು ಕಪ್ಪಗಿರುವ ನಮಗೆ ಹೇಗೆ ತೋರಿಕೊಂಡ? ಅದು ಹೇಗೆ ಕಂಡದ್ದು ಕಪ್ಪು? ಹಾಗಾದ್ರೆ ನೀನು ಕತ್ತಲೆಗಿಂತಲೂ ಕಪ್ಪು ಅಂತ ಅಲ್ಲ. ಈಗ ಇನ್ನು ಕಡೆಗೆ ಹೇಗೆ? ಕತ್ತಲೆಯಲ್ಲಿಯೂ ಕಾಣಬಹುದಾದ ಬೆಳಕಿನ ಬಿಂದುವ ನೀನು. ಬೆಳಕು ಎರಡರಲ್ಲಿ ಒಂದಾದರೂ ಕತ್ತಲೆಯಲ್ಲಿ ಕಂಡೀತು. ಹೌದು, ಆಗಲಿ ಬಿಡು. ಕಂಡದ್ದು ಮುಖ್ಯ, ಹೇಗೆ ಕಂಡದ್ದು ಅಂತ ಅಲ್ವಲ್ಲ. ಮತ್ತೊಂದು ವಿಶೇಷ ಆಕರ್ಷಣೆ. ಪಳ 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 ಪಳ. ಎಷ್ಟು ದೂರದಿಂದ ಹೊಳೆದು ಕಾಣುತ್ತದೆ ನೋಡು. ಯಾವುದು? ನಿನ್ನ ಹಲ್ಲು, ನಿನ್ನ ದಂತಂ. ನಿನ್ನ ದಂತ ಪಂಕ್ತಿಗೆ ಇರುವ ಒಂದು ದಂತ ಕಾಂತಿಯೇ. ನೀನು ಇತ್ತೀಚೆಗೆ ಹಲ್ಲುಜ್ಜಿದ್ದೀಯ? ಯಾಕೆ ಸಂಶಯ? ಅಲ್ಲ, ನಮ್ಮ ಹಲ್ಲೆಲ್ಲ ಇಷ್ಟು. ನಮ್ಮ ಹಲ್ಲು ಇಷ್ಟು ಬೆಳ್ಳಗುಂಟ? ಇಲ್ಲ ಇಲ್ಲ ಇಲ್ಲ. ಆದ್ರೆ ನಿನ್ನ ಹಲ್ಲು ಬೆಳ್ಳಗಿದ್ದುದರಿಂದ ಒಂದು ಪ್ರಶ್ನೆ. ಏನು? ನೀನು ಹಲ್ಲುಜ್ಜಿದ್ದರಲ್ಲಿ ಉಪ್ಪು ಉಂಟಾ? ಒಮ್ಮೆ ಉಜ್ಜಿ ನೋಡು. ಬೇಡ ಬೇಡ. ಅವ ಹಲ್ಲುಜ್ಜಿ ನಮ್ಮ ಹಲ್ಲಲ್ಲಿ ಆದ್ರೂ ಬಿಳಿ ಆದ್ರೆ ಅವನಿಗೆ ನನ್ನದು, ನನಗೆ ಅವನದ್ದು ಗುರ್ತ ಸಿಕ್ಲಿಕ್ಕಿಲ್ಲ. ಬೇಡ ಬೇಡ, ಹಾಗಾದ್ರೆ ಹಲ್ಲು ಉಜ್ಜುವುದು ಬೇಡ. ಹಲ್ಲು ಬೆಳ್ಳಗಿದೆ, ಎಲೆ ಮೇಲೆ ಕುಳಿತಿದ್ದಿ, ನಮ್ಮತ್ತ ಬೆದರದೆ ದಿಟ್ಟಿಸಿ ನಗೆ ಬೀರುತ್ತಿರುವೆ. ಹೇಳು, ಯಾರಯ್ಯ? ಇವು ಯಾರನ್ನು ಮೊದಲು ಹುಟ್ಟಿಕೊಂಡವರು ನಾವು. ಹುಟ್ಟಿದಂತಹ ನಮಗೆ ಬಾಧಿಸಿತು ಹಸಿವೆ. ಅದರ ನಿವಾರಣೆಗಾಗಿ ಜಲರಾಶನ್ನೇ ಶೋಧಿಸುತ್ತಾ ಮುಂದುವರೆದೆವು. ಆ ಕಾಲಕ್ಕೆ ಕಣ್ಣಿಗೆ ಕಾಣ ಸಿಕ್ಕಿದ್ದು ಒಂದು ಸಣ್ಣ ಪ್ರಾಣಿ. ಅದನ್ನ ಹಿಡಿದು ತಿನ್ನುವ ಎಂದು ಮುಂದುವರಿಯುವಷ್ಟರಲ್ಲಿ ನಮ್ಮ ಕಣ್ತಪ್ಪಿಸಿ ಓಡಿ ಹೋಗಿದೆ. ಅದನ್ನೇ ಹುಡುಕುತ್ತಾ ಇಲ್ಲಿವರೆಗೆ ಬಂದವರು ನಾವು. ಇಲ್ಲಿವರೆಗೆ ಬರುವುದನ್ನು ನೋಡಿದ್ದೇವೆ, ಪ್ರಾಣಿ ಇಲ್ಲ, ಬದಲಾಗಿ ನೀನು ಬರುವುದು ಕಾಣುತ್ತದೆ. ಹೋದದ್ದು
ಯಾವ್ದು ಗೊತ್ತಾಗ್ಲಿಲ್ಲ. ಆದ್ದರಿಂದಲೇ ನಿನ್ನಲ್ಲೊಂದು ಪ್ರಶ್ನೆ. ಏನು? ತೋರು ಬೇಗ ಮೊದಲು ಗಂಡ ಬಾರ ನೆಲ್ಲಿ ಹೋದ ಬಂದು. ಅವ ಹೋಗಿ ಆಯ್ತಲ್ಲ. ಇದು ಒಟ್ಟು ಸಮಸ್ಯೆ ಆಯ್ತಲ್ಲ ಈಗ ಇಲ್ಲಿ. ಸಮಸ್ಯೆ? ಈಗ ಎಂತ ಸಮಸ್ಯೆ ನೋಡು, ಯಾರಿಗೆ ಸಮಸ್ಯೆ? ನನಗೆ ಸಮಸ್ಯೆ ಆದದ್ದು. ಹೌದಾ? ನಿನ್ನದೊಂದು ಪ್ರಶ್ನೆ, ಇವನದ್ದು ಮತ್ತೊಂದು ಪ್ರಶ್ನೆ. ಒಂದೊಂದೇ ಪ್ರಶ್ನೆ ಆದ್ರೆ ಒಟ್ಟಿಗೆ ಎರಡು ಪ್ರಶ್ನೆ. ನನಗಾಗುವಾಗ ಎರಡಾಯ್ತು. ಅದೌದು. ನನಗೆ ಮತ್ತೆರಡು ಪ್ರಶ್ನೆ ಉಂಟೀಗ. ಆ ಎರಡು ಪ್ರಶ್ನೆ ಬೇರೆ ನಿಮ್ಮದು. ಈ ಎರಡು ಪ್ರಶ್ನೆಗೆ ನಿನ್ನ ಸ್ವಂತ ಪ್ರಶ್ನೆ ಇಲ್ಲಿಗೆ ತಂದು ಯಾಕಾಗುತ್ತಿ ಸುಂಪಗೆ ಇಲ್ಲದೆ? ಅಲ್ಲಲ್ಲ, ಈಗ ಇಲ್ಲಿ ಬಂದ ಮೇಲೆ ಅದು ನಮಗೆ ಸಂಬಂಧಿಸಿದ. ಹೌದೌದೌದು. ಏನದು? ನೀವು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ನಾವು ಯಾರು ಅಂತ ನಿನಗೂ ಗೊತ್ತಿಲ್ವಾ? ನಿಮಗೂ ಗೊತ್ತುಂಟಾ? ನಮಗೆ ಎಲ್ಲಿಂದ ಗೊತ್ತು? ಸತ್ಯ ಗೊತ್ತಿಲ್ವಾ? ಸತ್ಯ ಇಲ್ಲ. ಅಯ್ಯ, ನಾನು ಹುಟ್ಟಿದ ಕ್ಷಣ ನನ್ನನ್ನೇ ನಾನು ಕೇಳಿಕೊಂಡೆ, ನಾನು ಯಾರು ನಾನು ಯಾರು ನಾನು ಯಾರು. ಹಾ, ಆಗ ಅವ ಕಾಣ ಸಿಕ್ಕಿದ. ಇವ ಸಿಕ್ಕಿದ. ನಾನು ಅವನಲ್ಲಿ, ಅವ ನನ್ನಲ್ಲಿ ಕೇಳಿಕೊಂಡದ್ದು. ನೀನು ಆಗ ಉತ್ತರ ಸಿಕ್ಕಿತು. ಎಲ್ಲಿ? ಅವನಿಗೂ ಉತ್ತರ ಗೊತ್ತಿಲ್ಲ, ನನಗೂ ಉತ್ತರ ಗೊತ್ತಿಲ್ಲ. ಇಬ್ಬರಿಗೂ ಗೊತ್ತಿಲ್ವಾ? ಮತ್ತೆ ನಾವು ನಮ್ಮಷ್ಟಕ್ಕೆ ಒಂದು ಸಂಬಂಧ ಮಾಡಿಕೊಂಡೆವು. ಓ, ನಿಮಗೆ ಸಂಬಂಧ ಉಂಟು? ಕಾಣುವಾಗ ಗೊತ್ತಾಗ್ತದ ಸಂಬಂಧ ಇದ್ದವರಾಗ? ಸಂಬಂಧ ಅಲ್ಲ. ಹಾಗಿಲ್ವೋ? ಮತ್ತೆ ಹಾಗೆ ಹಾಗೆ ಅದನ್ನೇ ಆಧರಿಸಿ ನಾವು ಪರಸ್ಪರರು ಬಂಧವನ್ನು ಏರ್ಪಡಿಸಿಕೊಂಡದ್ದು. ನಾನು ಅವನಿಗೆ ಅಣ್ಣ, ಅಣ್ಣ ಅವ ನನಗೆ ತಮ್ಮ. ತಮ್ಮ. ಅಣ್ಣ ತಮ್ಮಂದಿರು ನಾನು. ಓ, ನೀವು ಅಣ್ಣ ತಮ್ಮಂದಿರಲ್ಲ? ನನಗೆ ಯಾರು ಅಣ್ಣ? ನಿನಗೆ ಯಾರು ಅಣ್ಣ ಅಲ್ಲ? ಅಣ್ಣ ಅಲ್ವಾ? ಹಾಗಾದ್ರೆ ಇವನಿಗೆ ನಾನು ಅಣ್ಣ. ಅವನಿಗೆ ನಾನು ಒಬ್ಬನೇ ಅಣ್ಣ. ನಾನು ದೊಡ್ಡ ಅಣ್ಣ. ಬೇಡ ಬೇಡ. ಮತ್ತೀಗ ನಿನ್ನನ್ನು ದೊಡ್ಡಣ್ಣ ಅಂತ ಒಪ್ಪಿಕೊಂಡರೆ ಮತ್ತೆ ಇನ್ನೊಬ್ಬ ಸಿಕ್ಕಿದರೆ ಅವನನ್ನು ತಮ್ಮಣ್ಣ ಅಂತಲೋ, ಮತ್ತೆ ಬಂದವ ತಿಮ್ಮಣ್ಣ ಅಂತಲೋ, ಈಗ ಏನಾದ್ರೂ ಹೇಳಬಣ್ಣ ಮತ್ತೆ ಬರುವುದಾ? ಅಲ್ಲ, ಬರ್ತಾನೋ ಇಲ್ಲೋ ಯಾರಿಗೂ. ಹಾಗಾದ್ರೆ ಆ ಸಂಬಂಧ ಬೇಡ ಬೇಡ ಬೇಡ. ನಾನೊಂದು ವಿಷಯ ಹೇಳುವುದಾ? ನೀನು ನಮ್ಮನ್ನು ಸಂಬಂಧದ ದೃಷ್ಟಿಯಿಂದ ಅಳತೆ ಮಾಡುವುದು ಬೇಡ. ಬೇಡ ಬೇಡ. ನಮ್ಮ ಪರಾಕ್ರಮ, ನಮ್ಮ ದೇಹ ವರ್ಚಸ್ಸನ್ನು ನೋಡಿ ನಮ್ಮನ್ನು ಗುರುತಿಸು. ನಾವು ಹೇಗಿದ್ದೇವೆ, ನಮ್ಮ ಸ್ವಭಾವವೇನು. ಈಗ 2 ಅಥವಾ 3 ಶಬ್ದಗಳಲ್ಲಿ ನಾವು ವರ್ಣಿಸುತ್ತೇವೆ. ಅಣ್ಣ ತಮ್ಮಂದಿರಾದ ನಾವು ವೀರರು, ಶೂರರು,
ನಿದ್ದೆ ಬಂತ? ಆ ನಿದ್ದೆ ಬಂದಿತ್ತು. ನಿಮಗೆ ನಿದ್ದೆ ಮಾಡಿದವರನ್ನು ನೋಡಿದರೆ ಆಗುವುದಿಲ್ವಾ? ಅದ್ಯಾಕೆ? ಮತ್ತೆ ಯಾಕೆ ನೀರನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದು? ನಿನ್ನನ್ನು ಎಬ್ಬಿಸಲಿಕ್ಕೆ. ಅದೇ ಎಲೆ ಅಲುಗಾಡಿದ ಹಾಗಾಯ್ತು. ಅದಕ್ಕಾಗಿ ತಟ್ಟನೆ ಎದ್ದು ಕುಳಿತು ಒಂದು ಸಮತೋಲನವನ್ನು ಕಾಪಿಟ್ಟೆ. ಹೇಳುದು ಕೇಳುವಾಗ ಇವನೇ ಇಲ್ಲಿಯ ವ್ಯವಸ್ಥಾಪಕ ಅಂತ ಆಲೋಚನೆ ಮಾಡಬೇಕು. ನೀನು ಸಮತೋಲನವನ್ನು ಕಾಪಾಡಿದ್ದ. ಹೌದು, ಈಗ ಒಂದು ಸ್ಥಿತಿಗೆ ಬಂದೋದಿಲ್ವ? ನಾವು ಜಲತರಂಗವನ್ನು ನಿಲ್ಲಿಸಿದ್ದು ಆಂದೋಲನ ಮಾಡಲು. ಆದ ಕಾರಣ ನೀನು ಮುಳುಗದೆ ಉಳಿದದ್ದು. ನಿನ್ನನ್ನು ಎಬ್ಬಿಸಿದ್ದು ಯಾಕೆ ನಾವು? ಯಾಕೆ ಎಬ್ಬಿಸಿದ್ದು? ಅಲ್ಲ, ಇಲ್ಲಿ ಮಲಗಿದ್ರೆ ಯಾರಾದ್ರೂ ಎಬ್ಬಿಸದೆ ಇದ್ದಾರ? ಇದೊಂದು ಮಲಗುವ ಜಾಗವ? ಇದು ಮಲಗುವ ಜಾಗವ? ಇವತ್ತು ನಾನು ಇಲ್ಲೇ ಮಲಗುವುದು ನಿದ್ದೆ ಬಂದಿತ್ತ? ನಿದ್ದೆ, ಯೋಗ ನಿದ್ದೆ. ಹೇಳು, ಇಲ್ಲಿ ಮಲಗಿಯೂ ನಿನಗೆ ನಿದ್ದೆ ಬರ್ತದೆ ಅಂತ ಆದ್ರೆ ಅದು ಯೋಗ ನಿದ್ರೆ ಅಲ್ಲ, ಮತ್ತೆ ಅದೊಂದು ಯೋಗ. ಈಗ ನಮ್ಮನ್ನು ನೋಡು, ನಮಗೆ ನಿದ್ದೆ ಉಂಟಾ? ಯಾಕೆ ನಿಮಗೆ ನಿದ್ದೆ ಇಲ್ಲ? ನೀರು ಬಂದಿದೆ. ನನ್ನ ಕಾಲೇನು ಬಾತುಕೊಂಡಿದೆ? ಮೊಣಕಾಲ ಪರ್ಯಂತರ. ಅದೇ ನಾನು ಯಾವಾಗಿನಿಂದ ನೋಡುದು, ಮೊಣಕಾಲಿನಿಂದ ಮೇಲೆ ಬರ್ತದ, ಮೊಣಕಾಲಿನ ಮೇಲೆ ಬರ್ತದ. ಎಲ್ಲಿ ಹೋದರೂ ಮೊಣಕಾಲ ಪರ್ಯಂತರವೇ ನೀರು. ಆದ ಕಾರಣ ನಮಗೆ ಮಲಗುವುದಕ್ಕಾಗುವುದಿಲ್ಲ. ಮೊಣಕಾಲವರೆಗೆ ನೀರಿರುವಲ್ಲಿ ನಾನು ಮಲಗಿದ್ರೆ ಮೂಗಿಗೆ ನೀರು ಹೋಗ್ತದೆ. ಮಲಗಿದ್ರೆ ಮೂಗಿಗೆ ನೀರು ಹೋಗ್ತದೆ ಅಂತ ಕುಳಿತಲ್ಲಿಗೆ ನೀರು ಬರ್ತದೆ. ಹಾಗಾಗಿ ಮಲಗುವುದಕ್ಕೂ ಆಗುವುದಿಲ್ಲ, ಕುಳಿತುಕೊಳ್ಳುವುದಕ್ಕೂ ಆಗುವುದಿಲ್ಲ. ಆಗಿನಿಂದ ನಿತ್ತು ನಿತ್ತು ಓಡಿ ಓಡಿ ನಡೆದು ಸಾಕಾಗಿ ಹೋಯ್ತು. ಮೊದಲೇ ಹೇಳಿ ಪ್ರಯೋಜನ, ಹಸಿವೆಯಲ್ಲಿ ಸಾಯ್ತದೆ. ಹಸಿವ? ನಾವು ಹುಟ್ಟಿದ ಆರೋಗ್ಯ ಎಂತದ್ದು ತಿನ್ನಲಿಲ್ಲ. ಇಲ್ಲಿ ಏನು ಸಿಗ್ಲಿಲ್ವಾ? ಇಷ್ಟರವರೆಗೆ ಸಿಗಲಿಲ್ಲ. ಅಯ್ಯೋ, ಈಗ ಸಿಗುತ್ತದೆ. ಇಲ್ಲ, ಇಲ್ಲಿ ಉಪವಾಸ ಅಲ್ಲ. ಎಂತ ಉಪವಾಸ? ಇಲ್ಲಿ ಉಪವಾಸ. ನಿನ್ನ ಉಪವಾಸದ ಕತೆ ಬೇರೆ, ಈ ಉಪವಾಸ ಪದಾರ್ಥ ಬೇರೆ. ಸಮೀಪವಾಸ. ಅಯ್ಯ, ನಾವು ಹುಟ್ಟಿದ ಆರಭ್ಯ ಹಸಿವೆಯನ್ನು ನೀಗಾಡಿಸಬೇಕನ್ನುವ ಹಾಗೆ ನಮ್ಮ ಅನ್ನವನ್ನು ಹುಡುಕಿದೆವು. ನಮ್ಮ ಅನ್ನ ನಮ್ಮ ಕಣ್ಣು ತಪ್ಪಿಸಿ ಓಡಿ ಹೋಯ್ತು, ಬಿಡ್ಲಿಲ್ಲ, ಬೆಂಬತ್ತಿಕೊಂಡು ಬಂದೆವು. ಮತ್ತೆ ಇಲ್ಲಿಗೆಲ್ಲ ಬಂದು ಹೀಗೆಲ್ಲ ಯಾಕೆ ಮಾಡುವುದು ನೀವು? ಮತ್ತೆ ಹೇಳಲಿಕ್ಕೆ ಬೇಸರ ಆಗ್ತದೆ. ನಾವು ಈ ಹೊತ್ತಿನಲ್ಲಿ ಬಂದು ಇಷ್ಟೆಲ್ಲ ಒದ್ದಾಡುವುದು ಎಂತದ್ದಕ್ಕೆಂತ ಆಲೋಚನೆ ಮಾಡಿದ್ವಿ. ಯಾಕೆ? ಕೇವಲ ಹೊಟ್ಟೆ ಪಾಡಿಗೆ. ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದೋ ನೋಡುವ. ಆಗ್ತದೆ. ಹೊಟ್ಟೆ ತುಂಬಿಸಬೇಕಾದ್ರೆ ಹೀಗೆಲ್ಲ ಮಾಡಬೇಕಲ್ಲ? ಹೀಗೆ ಮಾಡಿ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದೆ. ಆದ್ರೆ ಸಿಗ್ಲಿಲ್ವೇ? ಅದಲ್ಲೂ ಸಿಕ್ಕದೇ ಇದ್ದದ್ದು. ಅದು ಕೈ ತಪ್ಪಿ ಹೋಯ್ತು. ಆ ಅನ್ನ ಸಿಗಲಿಲ್ಲ. ಈಗ ಮತ್ತೊಂದು ಕಾಣುವುದಕ್ಕೆ ಸಿಕ್ಕಿತು. ಹೌದಾ? ಅದು ಕಳೆದುಕೊಂಡ ಅನ್ನ. ಈಗ ಸಿಕ್ಕಿದ ಅನ್ನ ಎಂತದ್ದು? ಏನು? ಇದು ನಿಜವಾಗಿಯೂ ಪರಮಾನ್ನ. ಪರಮಾನ್ನವೇ? ಹಾಗಾದ್ರೆ ಪರಮಾನ್ನ ಹೌದು ಅಂತಾದ್ರೆ ಯಾವ ಅನ್ನವನ್ನು ಯಾವ ಕಾಲಕ್ಕೂ ನಿಂದಿಸಕೂಡದು, ಅದನ್ನು ಪೂಜಿಸಬೇಕು. ಹೌದು, ಯಾರು ನಿಂದಿಸಕೂಡದು. ನಾವು ನಿಂದಿಸುವುದಿಲ್ಲ. ಯಾರು ನಿಂದಿಸಿದ್ದೀವಿ? ಇವನು ನಿಂದಿಸಿದ್ದು. ತೋರು ಬೇಗ ಮೊದಲು ಕಂಡ ಪೋರಣೆಯಲ್ಲಿ ಹೋದ ಬಂಡ. ಅದು ಗಡಿ ಬಿಡಿಯಲ್ಲಿ ಹಸಿವಿನ ಹೇಳಿ ಹೋದಷ್ಟು ಹಸಿವೆ ಇನ್ನೇ ಹೇಳುದಿಲ್ಲ. ಅನ್ನಂ ನಿಂದ್ಯಾತ್. ಇಲ್ಲ, ಅನ್ನವನ್ನು ನಿಂದಿಸಬಾರದು. ಮತ್ತೆ ಅನ್ನವನ್ನು ಏನು ಮಾಡಬೇಕು? ಅನ್ನವನ್ನು ಪೂಜಿಸಬೇಕು. ಪೂಜಿಸಿದ್ರೆ ಅದುವೇ ಅನ್ನ ನಿಮಗೆ ಶಕ್ತಿಯ ಜೊತೆಯಲ್ಲಿ ಯುಕ್ತಿಯನ್ನು ಒದಗಿಸಿ ಕೊನೆಗೆ ಮುಕ್ತಿಯನ್ನು ಅನುಗ್ರಹಿಸುತ್ತದೆ. ಈಗ ನನಗೊಂದು ಹೊಸ ಸೂತ್ರ ಹೊಳೆಯಿತು. ಏನು? ಅನ್ನವನ್ನು ಪೂಜಿಸಬೇಕು. ಅನ್ನವನ್ನು ಪೂಜಿಸಬೇಕು. ಈಗ ಪೂಜಿಸಿದ ಮೇಲೆ ಏನು ಮಾಡಬೇಕು? ಪೂಜಿಸಿದ ಮೇಲೆ ಅನ್ನವನ್ನು ಭುಂಜಿಸಬೇಕು. ನಾವು ಈ ಅನ್ನವನ್ನು ಪೂಜಿಸುತ್ತೇವೆ, ಭಕ್ತಿಪೂರ್ವಕವಾಗಿ ಕೈ ಮುಗಿಯುತ್ತೇವೆ, ಆಮೇಲೆ ನಿನ್ನನ್ನು ಹಿಡಿದು ತಿನ್ನುತ್ತೇವೆ. ನಾನೊಂದು ಸೂತ್ರ ನೆನಪಾಯ್ತು ಅಂತ ಹೇಳಿದೆ, ಹೇಳುವುದ ಈಗ? ಅನ್ನಂನ ಪರಿತ್ಯಜೇತ್. ಅನ್ನವನ್ನು ಬಿಡಬಾರದು, ಅನ್ನವನ್ನು ಪರಿತ್ಯಜಿಸಬೇಕು. ದಯವಿಟ್ಟು ಅನ್ನವನ್ನು ಚೆಲ್ಲಬೇಡಿ. ಆದ್ರೆ ಅನ್ನವನ್ನು ಹೆಚ್ಚು ಸಂಪಾದಿಸಬೇಕು, ಹಾಗೂ ಉಂಟು. ಅದೇಂತದ್ದು? ಅನ್ನಂ ಬಹು ಕುರ್ವೀತ, ಹೆಚ್ಚು ಸಂಪಾದಿಸಬೇಕು. ಅದು ನಾವು ಮಾಡ್ತಾ ಇದ್ದೇವೆ ಈಗ. ಮೊದಲಿನದು ಆಯ್ತಾ? ಹೋಯ್ತು. ಈಗಿನದು ಇಲ್ಲಿ ಒಂದು ಅನ್ನ ಉಂಟು. ಆದ್ರೆ ಪ್ರಶ್ನೆ ಹಾಗೆ ಉಳಿದಿದೆ ಅಲ್ವಾ? ಆ ಪ್ರಶ್ನೆಗೂ ನೀನು ಹೇಳಿದ ಈ ವಾಕ್ಯಕ್ಕೂ ಅನುಬಂಧ ಉಂಟು. ಅನ್ನಂ ಬಹುಕುರ್ವೀತ. ಈಗ ಒಂದು ಅನ್ನ ಉಂಟು, ಕಳೆದು ಹೋದದ್ದು ಸೇರಿದರೆ ಒಂದು ಹೋಗಿ ಬಹು ಆಗುತ್ತೆ. ಆದ ಕಾರಣ ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಬಂಡ ಇಲ್ಲ. ಈಗ ಹೇಳಿದ್ರೆ ಮತ್ತೆ ನಿಂದಿಸಿದ ಹಾಗೆ. ಉತ್ತರ ಬೇಕಾ ನಿನಗೆ? ಮತ್ತೆ ಗೊತ್ತಿಲ್ಲ. ಅದಕ್ಕೆ ಉತ್ತರ ಹೇಳ್ತಾರ? ಮತ್ತೆ ಗೊತ್ತಿಲ್ಲವನ್ನುವುದು ಉತ್ತರವ ಅಲ್ಲ. ಆಯ್ತು ಬಿಡು.
ಬೇಸರ ಮಾಡಬೇಡ. ಅವನ ಪ್ರಶ್ನೆಗೆ ಉತ್ತರ ಗೊತ್ತು. ನೀನು ಕಾಣುವುದಕ್ಕೆ ಸಣ್ಣ ಇದ್ದಿ, ಆದ ಕಾರಣ ನಿನ್ನಲ್ಲಿ ನಾವು 2 ಪ್ರಶ್ನೆ ಕೇಳಿದ್ವಿ. ಒಂದಕ್ಕೆ ಉತ್ತರ ಗೊತ್ತಿಲ್ಲದೆ ಇದ್ರೆ ಮತ್ತೊಂದಕ್ಕಾದ್ರೂ ಉತ್ತರ ಹೇಳ್ಬಹುದಲ್ಲ. ಸುಮ್ಮಗೆ ಬಾಯಿ ಬಿಟ್ಟುಕೊಂಡು ಕೂತ್ಕೊಳ್ಳೋದು ಬೇಡ ಅಲ್ಲ. ಈಗ ಅವ ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. 2 ಪ್ರಶ್ನೆಯಲ್ಲಿ ಒಂದಕ್ಕೆ ಉತ್ತರಿಸಿ. ಈಗ ಅಣ್ಣ ಕೇಳಿದ ಪ್ರಶ್ನೆಗೆ ಉತ್ತರಿಸಿ. ಅದಕ್ಕೆ ಉತ್ತರ ಗೊತ್ತಿದೆ. ನಾನು ಇಲ್ಲಿಯ ಅಧಿಕಾರಿ. ಸುಮ್ಮಗೆ ಹೇಳಬೇಡ. ಇವನ ಇಲ್ಲಿಗೆ ಅಧಿಕಾರಿ. ಹೌದೌದು, ಇದೆಲ್ಲ ನನ್ನದೇ. ನಾವೆಂತದ್ದು ಹೇಳುದು ಇದಕ್ಕೆಲ್ಲ? ಇವ ಹೀಗೆ ಹೇಳಿದ್ರೆ ಈ ಅಪಾರವಾದ ಜಲಧಿಗೆ ಕಾಣುತ್ತಿರುವಂತಹ ಅಪಾರವಾದ ಜಲರಾಶಿಗೆ ನಾನೇ ಒಡೆಯ ಅನ್ನೋ ಹಾಗೆ ಆಡಿದೆ. ಒಂದು ವೇಳೆ ಹೌದಾದ್ರೆ ಎಲ್ಲಿಂದ ಯಾರು ಬರ್ತಾರೆ, ಎಲ್ಲಿ ಯಾರು ಇರ್ತಾರೆ, ಎಲ್ಲಿ ಯಾರು ಹೋಗುತ್ತಾರೆ, ಎಲ್ಲಿ ಯಾರು ಯಾರೊಟ್ಟಿಗೆ ಹೋಗುತ್ತಾರೆ, ಇದೆಲ್ಲ ನಿನಗೆ ಗೊತ್ತು ಬೇಕೋ ಬೇಡ? ಹಾಗೆ ಗೊತ್ತಿದ್ದರೆ ಅವ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲಿ ಹೋಯ್ತಾ ಪ್ರಾಣಿ? ಅದು ಹೇಗಿತ್ತು? 5 ತಲೆ. ಮೊದಲು ಕಣ್ಣಂತಹ ಪ್ರಾಣಿಯನ್ನು ನೀನು ತೋರಿಸದೆ ಹೋದರೆ ಅಲ್ಲಿಗೆ ಹಲ್ಲು ತೆಗೆದಿದ್ದರೆ ತೋರಿಸದಿದ್ರೆ ಹೇಗೆಯೇ ನುಂಗುವುದು? ಆ ಪ್ರಾಣಿಯನ್ನಲ್ಲ, ಮತ್ತೆ ನಿನ್ನನ್ನೇ. ನಾನು ಕಪ್ಪಲ್ವಾ? ಬೇರೆ ಸಿಕ್ಕದೆ ಇದ್ರೆ ನಮಗೆ ಕಪ್ಪು ಆಗುತ್ತದೆ. ಬಿಳಿ ಆಗಬೇಕಂತಿಲ್ವಾ? ಬಿಳಿ ಕೈ ತಪ್ಪಿ ಹೋಯ್ತಲ್ಲ. ಬಿಳಿ ಸಿಗದಿದ್ರೆ ಕಪ್ಪಿನದ್ದು. ಕಪ್ಪು ಸಿಕ್ಕಿದ ಮೇಲೆ ಮತ್ತೆ ಪುನಃ ಹುಡುಕುದು ಬಿಳಿ. ಇಡುದಿಲ್ಲ. ಹಲ್ಲಿಗೆ ಹಲ್ಲು ತಾಗದೆ ಯಾಕೆ ನುಂಗುವುದು? ನಿನಗೆ ನಂಜಾದ್ರೆ, ನನಗೆ ನಂಜಾದ್ರೆ, ಸಣ್ಣ ಪ್ರಾಣಿ ನಂಜನ್ನು ನುಂಗಿದ್ರೆ ನಮಗೆ ವಿಷ ಆದರೆ, ವಿಷ ಆದೇನು? ನಮಗೆ ಎಂತ ವಿಷ ತಿಂದರೂ ಕರಗಿತು. ಅಷ್ಟು ಹಸಿವೆ ಆಗ್ತದೆ. ಹೌದಾ? ತಮ್ಮ ಯಾರು ಮೊದಲು ಯಾರು ನುಂಗುವುದು? ತಮ್ಮ ತಮ್ಮ ನುಂಗುವುದಾ? ಅವ ಪಾಪ, ಅವ ಸಣ್ಣ, ಅವ ಹಸಿವು ಜೋರು. ಮತ್ತೆ ನಿನಗೆ? ಮೊದಲು ಅವ ನುಂಗಿದ್ರೆ ಮತ್ತೆ ನನಗೆ ನಿನಗೇನಿಲ್ಲ. ನಾವು ತುಂಡು ತುಂಡು ಮಾಡಿ ನುಂಗುತ್ತೇವೆ. ತುಂಡು ತುಂಡ 4 ಕೈ, 2 ಅವನಿಗೆ 2 ನನಗೆ. ಅವನಿಗೆ 2 ಕೈ ಮತ್ತೆ 2 ಕಾಲು ಉಂಟಲ್ಲ. 2 ಕಾಲು. ಒಂದು ಕಾಲು ನನಗೆ, ಒಂದು ಕಾಲು ಅವನಿಗೆ. ಅವನಿಗೆ 1 ಕಾಲು ಸಾಕಾಗುತ್ತದೆ. ಮತ್ತೆ ಎಂತದೆಲ್ಲ ಉಂಟು.
ಇನ್ನೂ ಸ್ವಲ್ಪ ಹುಡುಕಾಡಿದರೆ ನಾವು ಮೊದಲು ಕಂಡದ್ದು ಸಿಕ್ಕಲಿಕ್ಕೂ ಸಾಕು. ಸಿಕ್ಕಿದರೆ ಒಂದು ನಿನಗೆ ಒಂದು ನನಗೆ. ಪೂರ್ತಿ ಸಾಯಲಿಲ್ಲ, ಒಂದು ಅರೆ ಜೀವ ಉಂಟು. ಪೂರ್ತಿ ಜೀವ ಹೋಗಲಿ, ಮತ್ತೆ ತಿನ್ನುವ ಬಾ. ಸೆಣಸಿ ಪಂಚಸಹಸ್ರಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನನಾಭನು ಸ್ಮರಿಸೆ ಭಕ್ತಿಯೋ ಮನದೋಳ್ ಅರಿತನು ಅರಿತೆ ಧುರದೋಳ್ ಅಸದಳ ಹನನಗೊಳಿಸುವೆ ಕಪಟದೊಳಗಿರುವುದೆನುದಲ ದುರುಡರ ಪೊಗಳುತ್ತಯೂ ದೇವುದ ಸೆಣಸಿ ಪಂಚಸಹಸ್ರಕಾಲದಿ ಹೋರಾಡಿದೆ ಸಮಯವೆಷ್ಟೋ ಕಳೆದು ಹೋಯಿತಲ್ಲ. ಜಯಾಪಯ ತೀರ್ಮಾನವೇ ಆಗದಿರುವ ಕಾಲದಲ್ಲಿ ಸೋತಂತೆ ನಟಿಸಿದೆ. ಗೆಲ್ಲುವುದಕ್ಕಾಗಿ ಜಗಜ್ಜನನನ್ನು ಪ್ರಾರ್ಥಿಸಿದೆ. ಅವಳೇ ಒಂದು ದಾರಿ ಸೂಚಿಸಿದ್ದಾಳಲ್ಲ. ಶಕ್ತಿಯಿಂದ ಆಗದೇ ಇದ್ದರೆ ಯುಕ್ತಿ ನೋಡುವ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಂತನಾರುತ್ತದಿರುವುದೇನು ಅಚ್ಚಳಿಯದ ಭಟರ ಹುದು ಸಂಗತದಲ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಏನು ಬಾರಿಸಿದ್ದು ನೀವು. ಅಬ್ಬಾ, ನಮ್ಮ ಪೆಟ್ಟೆ ಹಾಗೆ. ನಿಮ್ಮ ತೋಳ ಸಾಹಸ. ಈಗ ನಿನಗೆ ಹೇಗೆ ಕಾಣ್ತದೆ? ಪೆಟ್ಟು ಕಡಿಮೆ ಇದ್ದಾಗ ಕಾಣ್ತದ, ಹೆಚ್ಚಾಯ್ತಾ? ಯಾವುದಕ್ಕೆ ಈಗ ಬಾರಿಸಿ? ನಿನಗೆ ಬಾರಿಸಿದ ಹಾಗೆ ಬಾರಿಸಿದಕ್ಕಲ್ಲ, ಬಾರಿಸಿದವನಿಗ ಅಲ್ಲ, ಬಾರಿಸಿದವನಿಗಲ್ಲ. ಸಮಯ ಎಷ್ಟಾಯ್ತು ಗೊತ್ತಿಲ್ಲ. ದಿವ್ಯ ಪಂಚಸಹಸ್ರ ಕಾಲಗಳೇ ಕಳೆದು ಹೋಯಿತು. ಅಯ್ಯೋ, 5,000. ಈಗ ನೀನು 5,000 ಕಳ್ಕೊಂಡದ್ದು ಎಂತದ್ರಲ್ಲಿ? ಎಲ್ಲಿ? ಹೋರಾಟದಲ್ಲಿ. ಪರಿಣಾಮ ಕಟಕ ಏನಾಯ್ತು ಮತ್ತೆ? ಪರಿಣಾಮ ಗೆದ್ದವರು ನೀವಾದರೆ ಸೋತವ ನಾನಾದೆ. ಸೋತವರೆಲ್ಲ ಇಷ್ಟು ಎದೆ ಉಬ್ಬಿಸಿದರೆ ನಮ್ಮ ಗೆದ್ದವರ ಎದೆಯ ಪರಿಸ್ಥಿತಿ ಏನಾಗಿದೆ? ಸೋತದ್ದು ನೀನೌದ? ನಾನು ಗೆದ್ದದ್ದು ನಾನೌದ? ನಾನು ಸೋತೆ, ನೀನು ಗೆದ್ದೆ. ಹಾಗೆ ಹೇಳು ಭಾವನೆ. ಯಾರಲ್ಲಿ ಸೋತದ್ದು? ನಮ್ಮಲ್ಲಿ. ವರ್ಷ ಎಷ್ಟಾಯ್ತು? 5,000. ಏನೂ ಹೊಟ್ಟೆಗೆ ತಿನ್ನದು ನೀವಿಬ್ಬರು. ಹೊಟ್ಟೆ ತುಂಬ ದಿನ ನೀನು. ಹಾಗೇನಾದ್ರು ಅಂತ? ನಾನು ಏನು ತಿನ್ನಲಿಲ್ಲ. ಆದ್ರೆ ಮೂವರು ತಿನ್ನಲಿಲ್ಲ. ಇಲ್ಲ, 5,000 ವರ್ಷ ಹೋರಾಟ ಮಾಡಿದ್ದು ನೀವು ಇಬ್ಬರು, ನಾನು ಒಬ್ಬ. ನೀವು ಕೊಟ್ಟದ್ದನ್ನು ತಿಂದು ನಿಮ್ಮೊಡನೆ ಹೋರಾಟ ಮಾಡಿ ನಾನು ಸೋತು ನಿಂತದ್ದು. ಅಮ್ಮ, ಕಾಣುವುದಕ್ಕೆ ಚಿಕ್ಕ ಪೋರ, ಆದರೆ ಮಾತಿನಲ್ಲಿ ತಥ್ಯ ಉಂಟು, ತರ್ಕ ಉಂಟು. ಅಯ್ಯ, ದೈತ್ಯ ದೃಢ ದೇಹಿಗಳಾದ ಸರ್ವೋಪರಿ ಬಲಿಷ್ಠರಾದ ನಮ್ಮೊಡನೆ ಕಾದಾಡಿ ನೀನು ಸಾಯದೆ ಬದುಕಿದ್ದೇ ಹೆಚ್ಚು. ಉಳಿದಿದ್ಯಲ್ಲ, ಎದ್ದು ನಿಂತಿದ್ಯಲ್ಲ, ನೀನು ಇನ್ನೂ ಬೇಕಾದ್ರೆ ಸ್ವಲ್ಪ ಎದೆ ಉಬ್ಬಿಸಿ ನಿಂತು ಮಾತಾಡು. ಆಕ್ಷೇಪ ಇಲ್ಲ. ಎದ್ದು ಬಂದದ್ದು ಯಾಕೆ? ಕೊಟ್ಟರೆ ನಿಮ್ಮಂತವರಿಗೆ ಕೊಡಬೇಕು. ಏನು ಬೇಕು ಕೇಳಿ ಕೊಡುವುದೇ. ನಿನಗೆ ಆಗಲೇ ಕೊಡ್ಬೋದಿತ್ತಲ್ಲ ನಾವು ಯುದ್ಧ ಮಾಡುವಾಗ. ಅದಲ್ಲ, ಇದು ಬೇರೆ, ಸಂತೋಷದಿಂದ ಕೊಡು. ನಾವು ಗೆದ್ದದ್ದಕ್ಕಾಗಿ ಪರಿತೋಷಗೊಂಡ ನೀನು ಕೊಡು. ಹೌದೌದು. ಅಯ್ಯ, ನಮಗೆ ಊಟ ಸಿಗ್ಲಿಲ್ಲ, ಬಡವರು ಇಷ್ಟೆಲ್ಲ ಒದ್ದಾಡಿದ್ದೇವೆ. ಹೌದೌದು. ಆದರೂ ಸ್ವಾಭಿಮಾನಿಗಳು ಹೋದಲ್ಲೆಲ್ಲ ನಮಗೇನಾದ್ರೂ ಕಡಿ, ನಮಗೇನಾದ್ರೂ ಕಡಿ, ಈಗ ಕೇಳುವರು ಅಂತ ಆಲೋಚನೆ ಮಾಡಿ. ಅಲ್ವಾ? ನಾವು
ನಾವು ಸ್ವಾಭಿಮಾನಿಗಳು. ಆದ ಕಾರಣ ಗೆದ್ದವರಾದ ನಾವು ಸೋತವನಾದ ನಿನಗೆ ಬೇಕಾದುದನ್ನು ಕೊಡ್ತೇವೆ. ಕೇಳಿಕೋ. ನನಗೆ ನಂಬಿಕೆ ಇಲ್ಲ ನಿನ್ನ ಮೇಲ. ನಿಮ್ಮಲ್ಲೇ ಇಲ್ಲ ನನಗೆ. ಸಿಗಬೇಕಾದುದೇ ನಿಮಗೆ ಸಿಗಲಿಲ್ಲ, ಇನ್ನು ಮತ್ತೆ ನನಗೆ ಬೇಕಾದದನ್ನು ನೀವು ಹೇಗೆ ಕೊಡುವುದು? ನಾವು ಹಿಡಿಯುವುದಕ್ಕೆ ಹೊರಟಂತಹ ಆ ಪ್ರಾಣಿ ತಪ್ಪಿಸಿಕೊಂಡದೆ. ಅದು ಸರಿ. ಆದ್ರೆ ಒಂದು ತಿಳ್ಕೊ. ಏನು? ನೀನು ಕೇಳಿದ್ದು ನಮ್ಮಲ್ಲಿ ಇಲ್ಲವೆಂದಾದರೆ ನಮ್ಮನ್ನಾದರೂ ನಾವು ಕೊಟ್ಟುಕೊಂಡೇವು. ಬೇಕಾದನ್ನು ಕೇಳು. ಹಾಗಾದ್ರೆ ದೊಡ್ಡವರ ಕ್ರಮ ಗೊತ್ತಿಲ್ಲ ನಿನಗೆ. ಹೇಗೆ ದೊಡ್ಡವರ ಕ್ರಮ ಹೇಗೆ ಕೊಡುವುದೇ? ಹೌದಾ? ಹಾಗಾದ್ರೆ ಹೀಗೆ ಮಾಡಿ, ನಾನು ಕೇಳಿದ್ದನ್ನೇ ಕೊಡುತ್ತೇನೆ ಎನ್ನುವ ಹಾಗೆ ಒಂದು ತ್ರಿಕರಣ ಪೂರ್ವಕವಾಗಿ ಕೈ ತಟ್ಟಿ ಮಾತು ಕೊಡಿ. ಇವ ಏನನ್ನು ಕೇಳಿದ? ನೀನು ಕೇಳಿದ್ದು ನಾವಿರುವ ತ್ರಿಕರಣ ಶುದ್ಧವಾಗಿ ಕೊಡ್ತೇವೆ ಕೈಯೊಳಗೆ ಬಲುವುದಕ್ಕಿನ ಮೂರ್ಖರಿಗೆ ತಕುದಾದ ಮದ್ದಿಕ್ಕುವೆನುದಲಿ ಸಕರದಿರವನ ಭಕ್ತನೆ ಕೇಳಿದ ಸಿಕ್ಕಿದಿರಿ ಕೈಯೊಳಗೆ ಬಲುದಕ್ಕಿನ ಮೂರ್ಖರಿಗೆ. ನಾನಾಗಿ ನಿಮಗೆ ಇರುವವರಿಗೆ ಕೊಡುವ ಅಂತ ಮುಂದೆ ಬಂದಾಗ ಬೇಡ ಅಂತ ತಿರಸ್ಕಾರ ಅಲ್ವಾ? ಎಂತಂದಿತ್ತು ನಿನ್ನಲ್ಲಿ ಕೊಡ್ಲಿಕ್ಕೆ? ಕೊಡುವುದಕ್ಕೆ ನೀವು ಹುಡುಕಿಕೊಂಡು ಬಂದವನೇ ಇದ್ದ. ಅದನ್ನು ನಾನು ಕಾಣಲೇ ಇಲ್ಲ. ಅವ ಹೇಗಿದ್ದ ನೀನಲ್ವಾ ಕೇಳಿದ್ದು? ಹೌದೌದು, ನೀವು ಹೆದರಿಸಿಕೊಂಡು ಅಟ್ಟಾಡಿಸಿಕೊಂಡು ಬಂಡ ಅಂತ ಬಂದದ್ದಲ್ವಾ? ಅವ ಹೆದರಿ ಗಡಗಡ ನಡುಗುತ್ತಾ ಇದ್ದ. ದೀನನಾಗಿ ಬಂದು ಪ್ರಾಣ ರಕ್ಷಣೆಯನ್ನು ಯಾಚಿಸಿದ. ಅವನಿಗೆ ನಾನು ರಕ್ಷಣೆಯನ್ನು ಒದಗಿಸಿದೆ. ಎಲ್ಲಿಟ್ಟಿದ್ದೀನಿ ನೀನು ಅವನನ್ನು? ಅವ ನಾಭಿ ಕಮಲದ ನಾಳದಲ್ಲಿದ್ದಾನೆ. ಅದೆಲ್ಲಿಟ್ಟು ನಾಭಿ? ನಾಭಿ ಇಲ್ಲಿ ಅದು ಹೊಕ್ಕಳು. ಅದುವೇ ನಾಭಿ. ನಿನ್ನ ಹೊಕ್ಕಳದಿಂದ ಒಂದು ಹೂ ಹೊರಟಿದೆ. ಹೌದೌದು. ಆ ಹೂವಿನ ಕಮಲ ಮೇಲೆ ಬಂದದ್ದು ಕಾಣುತ್ತದ? ಕಮಲ ಮೇಲೆ ಬಂದದ್ದು ನಮಗೆ ಈಗಲ್ಲ, ಮೊದಲೇ ಗೊತ್ತಾಗಿದೆ. ಕಮಲ ಮೇಲೆ ಬಂದದ್ದರಿಂದಲೇ ನಮಗೆ ಹೊಟ್ಟೆ ತುಂಬುತ್ತದೆ ಅಂತ ಧೈರ್ಯವೂ ಬಂದದ್ದು. ಯಾಕೆ? ಆ ನಳಿನದ ಮೇಲೆ ಒಬ್ಬ ಇದ್ದ. ಯಾರವ ನಳಿನದ ಮೇಲೆ? ಅವ ನಳಿನ ಕುಮಾರ. ಅವನನ್ನೇ ಹುಡುಕಿದ್ದೆ ನಾವು. ಆದ್ರೆ ನೀನವನನ್ನು ನಿನ್ನ ಕೈವಾಡದಿಂದ ಅವನನ್ನು ಅಡಗಿಸಿಟ್ಟಿದ್ದು ನಮಗೆ ಈಗಲ್ವ ಗೊತ್ತಾದದ್ದು. ಕೈ ಮುರಿದಾಗ್ತೇನೆ. ನಿಮಗೆ ಅನ್ನ ತೋರಿಸಿದ್ದು ಅವನೇ ಇಲ್ಲಿಗೆ ಕರ್ಕೊಂಡು ಬಂದು. ಅವನನ್ನು ತಪ್ಪಿಸಿದ್ದು ನೀನೇ. ಅವ ಹೆದರಿದ್ದಲ್ವಾ, ಹಾಗಾಗಿ ರಕ್ಷಣೆ. ಹೋಗಲಿ ಬಿಡು. ಈಗ ಅವನನ್ನು ಕೊಡುವುದಕ್ಕಾಗುವುದಿಲ್ಲ ನಿಮಗೆ. ನೀವೇ ಕೊಡುತ್ತೇನೆ ಅಂತ ಮುಂದೆ ಬಂದದಲ್ವ ಈಗ. ಇನ್ನೊಂದು ಮಾತು ಹೇಳಿದಾಗ ಏನು ಇಲ್ಲದಿದ್ರೆ ನಮ್ಮನ್ನಾದರೂ ಕೊಟ್ಟೆವು. ನಾವು ಮಾತಿಗೆ ಬದ್ಧರು. ಅದನ್ನು ನೋಡ್ಬೇಕು. ಕೊಡುವುದು ನಾವು ಆಗ ಒಮ್ಮೆ ಈಗ ಒಮ್ಮೆ ಅನುಕೂಲಕ್ಕೆ ತಕ್ಕಾಗೆ ಮಾತಾಡುವವರಲ್ಲ ಅಲ್ವಾ? ಕೊಡುವುದೇ. ಇಬ್ಬರು ಕೊಡುವುದು ಹೌದಾದರೆ ನಿಮ್ಮಿಬ್ಬರ ಪ್ರಾಣ ಕೊಡಿ. ಏನ ಮಾಡುವುದೆನ್ನ ಪ್ರಾಣವ ಕೇಳಿದ. ಏನ ಮಾಡುವುದೆನ್ನ ಪ್ರಾಣವ ಕೇಳಿದ. ಜಾಣತನದಲ್ಲಿ ಬಲಿರುದ ಸಾನುರಾಗದೋಳಿವೆ ಮನದಿರವೆನುದಲಿ. ಸಾನುರಾಗದೋಳಿವೆ ಮನದಿರವೆನುದಲಿ. ತಾನೇ ತಮ್ಮೊಳಗೆಂದ ಮಾತ ಏನ ಮಾಡುವುದು. ಪ್ರಾಣವ ಕೇಳಿದ. ಅವ ಏನು ಕೇಳಿದ? ಪ್ರಾಣವ ಕೇಳಿದ. ತಮ್ಮ ಅಣ್ಣ, ಒಬ್ಬರಿಗೆ ಒಂದು ಪ್ರಾಣ ಅಲ್ವ ಬೇಕಾದ್ದು? ನಮ್ಮ ಇಬ್ಬರ ಪ್ರಾಣವನ್ನು ಅವ ಕೇಳಿದ್ದಕೊಂಡು ನಮ್ಮ ಪ್ರಾಣವನ್ನು ಅವ ಎಲ್ಲಿ ಇಡ್ತಾನೆ, ಅವನ ಪ್ರಾಣವನ್ನು ಅವ ಎಲ್ಲಿ ಇಡ್ತಾನೆ? ಏನು ಮಾಡುವುದು? ಹಾಗಾದ್ರೆ ಅವ ಬೇಕಾಗಿ ಕೇಳಿದ್ದಲ್ಲ. ಕೆಲವು ಸಲ ಹಾಗೆ ಅಂತ ಕಾಣ್ತದೆ. ಬೇಕಾಗಿ ಅಲ್ಲ, ಅಲ್ಲಿ ಉಂಟಲ್ಲ
ಒಂದು ವೇಳೆ ನಾವು ಅವನಿಗೆ ಪ್ರಾಣವನ್ನು ಕೊಟ್ಟೆವೆ ಎಂದಾದ ನಾವು ಸತ್ತು ಬೀಳ್ತೇವೆ. ಹೌದು, ನಾವು ಸತ್ತ ಮೇಲೆ ನಮ್ಮ ದೇಹವನ್ನು ತಕೊಂಡು ಅವೆಂತದ್ದು ಮಾಡ್ಲಿಕ್ಕೆ, ಇಷ್ಟು ದೊಡ್ಡ ಶರೀರವನ್ನು ತಿಂದು ಮುಗಿಸ್ಲಿಕ್ಕೆ ಅವನಿಗೆ ಸಾಧ್ಯ ಉಂಟು? ನಮಗಾದ್ರೆ ಹಾಗಲ್ಲ. ಅವ ಸಿಕ್ಕಿದರೆ ಕಾಚ ಕಾಚ ಕಚ್ಚಿ ನಮಗಿಬ್ಬರಿಗೂ ತಿನ್ನಬಹುದಿತ್ತು. ಸಣ್ಣ ಪ್ರಾಣಿ ಆದ್ರೆ ಮಾತಿನಲ್ಲಿ ಅವ ನಮ್ಮನ್ನು ಕೆಣಕಿದ, ಕೆಡ ಹಾಕಿದ. ಸಾಯುವವರೆಗೆ ಬದುಕುವ ಪ್ರಯತ್ನ ಮಾಡಬೇಕೋ ಬೇಡ? ಖಂಡಿತ. ನನಗೊಂದು ಉಪಾಯ ಹೊಳದ. ಕೊಡಿ 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 ನಾವು ಗುಟ್ಟು ಮಾತಾಡಿದ್ದು ಕೇಳಿತ ನಿನಗೆ? ಕೊಡಿ ಕೊಡಿ ಕೊಟ್ಟು ಮಾತಾಡಿದ ಕೇಳಿತು. ಏನು ಅಂತ ಅರ್ಥ ಆಗಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಆದ್ರೆ ಒಂದಿದೆ, ಹಾ ನಮ್ಮ ಪ್ರಾಣಾಭಾರವನ್ನು ನೀನು ಮಾಡುವ ಕಾಲಕ್ಕೆ ಹಾ ನಮ್ಮ ತನುವಿಗೆ ಒಂದು ಹನಿ ನೀರು ಕೂಡ ಸೋಕ ಕೊಡು. ನೀರು ಸೋಕಿದ್ರೆ ಏನಾಗುತ್ತದೆ? ನೀರು ಸೋಕಿದರೆ ಪ್ರಾಣ ಹೋಗುವುದಕ್ಕೆ ಕಷ್ಟ ಆಗುತ್ತದೆ. ಯಾಕೆ? ಹಾ ಆಪೋವೈ ಪ್ರಾಣ, ಹಾ ಪ್ರಾಣಧಾರಕವಾದಂತಹ ಜಲ ಸೋಕಿದರೆ ನಮ್ಮ ಪ್ರಾಣವನ್ನು ಅಪಹರಿಸಿಕೊಳ್ಳುವುದಕ್ಕೆ ನಿನಗೆ ಕಷ್ಟ ಆಗುತ್ತದೆ, ನಿನಗೆ ನಮ್ಮ ಜೀವವನ್ನು ಅರ್ಪಿಸುವುದಕ್ಕೆ ನಮಗೆ ತೊಂದರೆ ಆಗುತ್ತದೆ. ಇಬ್ಬರ ಮಾತು ಬಿದ್ದು ಹೋಗುತ್ತದೆ. ಹಾಗಾಗಿ ಮತ್ತೊಂದುಂಟು, ಆಗ ಬಾರಿ ಕೊಚ್ಚಿಕೊಂಡಿ ಇದೆಲ್ಲ ನನ್ನದ್ದೇ ಅಂತ. ಹೌದೌದು, ನಾನು ಇಲ್ಲಿ ಅಧಿಕಾರಿ. ಅಧಿಕಾರಿ ಅಂತ ಹೇಳಿದ್ರೆ ಸಾಲ, ನಿನ್ನ ಮಾತನ್ನು ಶಿರಸಾವಹಿಸಿ ಇಲ್ಲಿಯ ವಸ್ತುಗಳು ನಡೆಯಬೇಕೋ ಬೇಡ? ಬೇಕು ಬೇಕು. ಇಲ್ಲಿ ಎದ್ದು ಕಾಣುವುದೇನು? ನೀರು. ನೀರು ನಿನ್ನ ನಿಯಂತ್ರಣಕ್ಕೆ ಒಳಪಟ್ಟಿದೆಯೇ? ಈ ಪ್ರಶ್ನೆಗೆ ಉತ್ತರವಾಗಿ ಒಂದು ಹನಿ ನೀರು ಕೂಡ ನಮ್ಮ ದೇಹಕ್ಕೆ ಸೋಕದಾಗ ನಮ್ಮ ಪ್ರಾಣ ತೆಕ್ಕೊಳ್ಳಿಕ್ಕಾಗ್ತದೆ ನೋಡು. ನಾನು ನೀರಿಗೆ ಅಧಿಕಾರಿ ಅಂತ ಆಡಿದ್ದು ನಿಮಗೆ ಅರ್ಥ ಆಗದೇ ಹೋಯಿತು. ಜೀವನದ ಅಧಿಕಾರಿ ಅಂತ ನಾ ಆಡಿದ್ದು. ಹೌದಪ್ಪ, ಜೀವನವೇ. ನೀರೇ ಜೀವನ. ಓ, ನೀರಿಗೂ ಜೀವ. ಜೀವನ ಅಂದ್ರೆ ಅಷ್ಟೇ ಅಲ್ಲ, ಮತ್ತೆ ಜೀವನಕ್ಕೆ ಬದುಕು ಎನ್ನುವ ಮತ್ತೊಂದರ್ಥವೂ ಇದೆ. ಈ ಬದುಕಿಗೂ ನಾನೇ ಅಧಿಕಾರಿ. ನೀವು ಹೀಗೆ ಹೋದ್ರೆ ಉಂಟಲ್ಲ, ಎಂತದಕ್ಕೆಲ್ಲ ಅಧಿಕಾರಿ ಆಗುತ್ತೀಯ? ನಾವು ಕಾಣುವಾಗ ಇಷ್ಟು ಉದ್ದಕ್ಕಿದ್ದೆ, ಆಲದ ಎಲೆ ಮೇಲೆ ಬಾಲ ಮುಕುಂದ ಮುಕುತಿಂದ ಬಾಲ ಮುಕುಂದ. ಈಗ ಹೇಳ್ತಿ ಇದೆಲ್ಲ ನನ್ನದೇ ಅಂತ. ಹೌದು, ಯಾರು ನಂಬಲಿಕ್ಕಿದ? ಬಾಲಮುಕುಂದ ಅಂತ ಗೊತ್ತಿದೆ, ಕೈ 4 ಉಂಟು ಅಂತ ಕಂಡಿದ್ದೀರಿ. ಆ ಕೈಯಲ್ಲಿ ಏನುಂಟು ಅಂತ ನೋಡಿದ್ದೀರಾ? ಕೈಯೇ ಸಣ್ಣದು, ಮತ್ತೆ ಕೈಯೊಳಗೆ ಎಂತದಿತ್ತು ಯಾರಿಗೂ? ಅದೇ ಇದ್ದದ್ದು ನಿಮಗೆ ಈ ಕಣ್ಣಿನಿಂದ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಬೇರೆ ಕಣ್ಣಲ್ಲಿ ಉಂಟು, ಒಳಗುಂಟು. ಯಾವ್ದ್ರ? ಅದು ತೆರೆಯಬೇಕಾದ್ರೆ ನಾನೇ ಅನುಗ್ರಹಿಸಬೇಕು. ಸುಜ್ಞಾನ ದೃಷ್ಟಿ ಕರು. ಕ್ಷೀರಾಣವ ಶಯನ ನಾರಾಯಣ ನಯನ ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ, ದಿನೋಧಾರಿ ರಮಾತಮಣ ನಾರಾಯಣ ಕ್ಷೀರಾಣವ ಜಯನ. ಅಹೋ ಅಹೋ ಅಹೋ, ಕಮನೀಯವಾದ ಕಾಯಕಾಂತಿಯನ್ನು ನಮ್ಮ ಅಂತರಂಗದ ಕಣ್ಣುಗಳು ಕಾಣುವಂತೆ ಕಾರುಣ್ಯದಿಂದ ಅನುಗ್ರಹವನ್ನು ಮಾಡಿದೆಯಲ್ಲ ಸ್ವಾಮಿ. ಓ ಕಮಲವದನನೇ, ಓ ಕಮಲನಯನನೇ, ಓ ಕಮಲನಾಭನೇ, ಓ ಕಮಲ ಪಾದನೆ. ನೀನು ಸರ್ವತಂತ್ರ ಸ್ವತಂತ್ರನಿದ್ಯಾ, ಸರ್ವ ವ್ಯಾಪಿ ಇದ್ದೀಯ. ಅಣುರೇಣು ತೃಣ ಕಾಷ್ಟ ಸ್ಥಾವರ ಗಂಧಮಾದಿಗಳಲ್ಲಿ ವ್ಯಾಪ್ತನಾಗಿ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ ಅನ್ನುವ ಸತ್ಯವನ್ನು ನಮ್ಮೊಳಗೆ ಮಾರ್ಮೊಳಗುವ ಹಾಗೆ ಮಾಡಿದ್ಯಾ. ನೀನಲ್ಲದೆ ಇನ್ಯಾರು? ಓಂ ಸಹಸ್ರ ಶೀರ್ಷ ಪುರುಷ ಸಾಕ್ಷಾತ್ ಸಹಸ್ರ ಪಾದ, ಹೀಗೆ ಕೊಂಡಾಡಲ್ಪಡಬಹುದಾದಂತಹ ವಿಶ್ವ ವಿರಾಟ್ ಸ್ವರೂಪ ನೀನಲ್ಲದೆ ಇನ್ಯಾರು? ಆದ್ದರಿಂದಲೇ ನಿನ್ನ ಸಮ್ಮುಖದಲ್ಲಿ ಮಂಡೆಯನ್ನು ಮಡಿದು ಕರವನ್ನು ಜೋಡಿಸಿ ಆರ್ತರಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಮಾಡಿದ ಸರ್ವಾಪರಾಧವನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸು ನಾರಾಯಣ. ಜಯ 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 ಜಯ. ಮೆಚ್ಚಿದೆ ನಿಮ್ಮ ಭಕ್ತಿ ಭಾವಗೆ ನಾನು, ಹೆಚ್ಚು ಮಾತುಗಳಿಂದೇನು ಉಚ್ಚರಿಸಲು ಮನದಿದ್ದೆ ಎನ್ನುವುದ ನಿಶ್ಚಯವಾಗಿ ಕೊಡುವೆನು. ಮೆಚ್ಚಿದೆ ನಿಮ್ಮಿರುವ ಶ್ರದ್ಧಾ ಭಕ್ತಿಗೆ ಮೆಚ್ಚಿದ್ದೇನೆ. ಮನದಾಭೀಷ್ಟ ಕೇಳಿ ಅನುಗ್ರಹಿಸುತ್ತೇನೆ. ನಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ಏನು ನಿಮ್ಮ ಹೆಸರು? ನಮಗೆ ಹೆಸರೇ ಇಲ್ಲ. ಹೆಸರಿಲ್ವೇ? ಹೆಸರು ಇಡಬೇಕಾದವರು ಯಾರು ದೇವರೇ? ತಂದೆ ತಾಯಿಗಳು.
ನಮ್ಮ ತಂದೆ ಯಾರೋ ಏನು? ನಾನೇ ನಿಮ್ಮ ತಂದೆಯು, ನಾನೇ ನಿಮ್ಮ ತಾಯಿ. ಸ್ವಾಮಿ, ನೀವಿರೋರು ಎನ್ನ ಮಕ್ಕಳು. ವಿಶಾಲಾರ್ಥದಲ್ಲಿ ನೀನು ಜಗತ್ಪಿತ. ಆದ್ದರಿಂದಲೇ ನಾನು ಇವನು ನಿನ್ನ ಮಕ್ಕಳೇ. ಅಲ್ಲ, ಬೇರೆ ಏನಾದ್ರೂ ಅರ್ಥವಿದೆ? ನಿಜವಾಗಿಯೂ ನೀವೇ ನನ್ನ ಮಕ್ಕಳು. ಆಹಾ. ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ನಾನು ಪವಡಿಸಿರುವ ಕಾಲದಲ್ಲಿ ಕರ್ಣ ಕಿಲ್ಬಿಷವನ್ನು ತೆಗೆದು ಜಲದಿಗೆ ಬಿಸುಟಾಗ ಹುಟ್ಟಿಕೊಂಡವರು ನೀವು. ಹಾಗಾಗಿ ನನ್ನ ಮಕ್ಕಳು ನೀವು. ಸ್ವಾಮಿ, ಹುಟ್ಟಿದಾರಭ್ಯ ನಮ್ಮನ್ನು ನಾವು ಪರಸ್ಪರ ನೋಡಿಕೊಂಡೇವಾಗಲಿ ನಮಗೊಂದೊಂದು ಹೆಸರು ಬೇಕು ಅನ್ನುವಂತಹ ಹಂಬಲ ನಮಗೆ ಹುಟ್ಟಲಿಲ್ಲ. ಹುಟ್ಟಿದೊಡನೆ ನಮಗೆ ಹುಟ್ಟಿದ್ದೇನು? ಹಸಿವೆಗೆ ಬೇಕು, ಹಸಿವೆಗೆ ಬೇಕು. ನಾನು ಯಾರು, ನಾನು ಯಾರು? ದೇಹ ಬೋಧೆ ಮಾತ್ರ. ಆದ್ರೆ ನಿನ್ನನ್ನು ಕಂಡ ಮೇಲೆ ನಮಗೆ ಆತ್ಮಬೋಧೆ ಆಗುತ್ತಾ ಇದೆ. ನಾವು ನೀನು ಏನು ಸಂಬಂಧವನ್ನು ಹೊಂದಿರಬಹುದು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಮೂಡ್ತಾ ಇದೆ. ದೈಹಿಕವಾದಂತಹ ಹಸಿವೆ ಮರವೆಯಾಗಿ ಬೌದ್ಧಿಕವಾದಂತಹ ಹಸಿವೆ ಜಾಗೃತವಾಗಿ ಈ ಹೊತ್ತಿನಲ್ಲಿ ನಮಗೆ ಹೆಸರಿಲ್ಲ ಯಾಕೆ? ಈ ವಿಷಯವೂ ನಮ್ಮ ಕಲ್ಪನೆಗೆ ನಿಲುಕುತ್ತಿದೆ. ಹುಟ್ಟಿದಾಗ ನಾನು ಅವನು ಸಂಧಿಸಿದೆವು, ಅವ ನನಗೆ ತಮ್ಮ, ನಾನು ಅವನಿಗೆ ಅಣ್ಣ. ಹೀಗೆ ನಾವು ಪರಸ್ಪರ ಬಂಧವನ್ನು ಬೆಳೆಸಿಕೊಂಡೆವು. ಆದ್ರೆ ಯಾಕೆ ನಮಗೊಂದೊಂದು ಹೆಸರಿಡಬೇಕು ಅಂತ ನಮಗೆ ಕಾಣಲಿಲ್ಲ? ಪೂರ್ವ ವಾಸನೆ ಹೊಂದಿಲ್ಲದೆ ನೀವು ಹುಟ್ಟಿದದೇ ಇದಕ್ಕೆಲ್ಲ ಕಾರಣವಾದದ್ದು. ಪೂರ್ವ ವಾಸನೆಯನ್ನು ಹೊಂದಿ ನೀವು ಹುಟ್ಟಿದ್ದೇ ಹೌದಾದ್ರೆ ಅದು ಒಂದು ಸಂಬಂಧವಾಗಿ ಪ್ರಪಂಚದಲ್ಲಿ ಗುರುತಿಸಿಕೊಳ್ಳುವುದಕ್ಕಾಗುತ್ತಾ ಇತ್ತು. ನಿಮಗೆ ಪ್ರಾರಬ್ಧವಾಗಲಿ, ಸಂಚಿತವಾಗಲಿ, ಆಗಾಮಿಯಾಗಲಿ ಯಾವುದೇ ಕರ್ಮಲೇಪ ಇಲ್ಲದೆ ಹುಟ್ಟಿದರ ಪರಿಣಾಮದಿಂದಲಾಗಿ ಒಂದು ಅಣ್ಣ ತಮ್ಮ ಇಷ್ಟೇ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು ನಿಮಗೆ. ಹಾಗಾದರೆ ಹೀಗೆ ಮಾಡೋಣ. ನಾಮರೂಪಾತ್ಮಕವಾದಂತಹ ಪ್ರಪಂಚದಲ್ಲಿ ನಿನ್ನ ಮಕ್ಕಳು ನಾವು ನಮ್ಮನ್ನೇ ಗುರುತಿಸಿಕೊಂಡಂತೆ ಅಣ್ಣ ತಮ್ಮಂದಿರು ಇಂಥವರು ಹೀಗೆ ಗುರುತಿಸುವುದಕ್ಕೆ ನಮಗೊಂದೊಂದು ನಾಮಧೇಯವನ್ನು ಪ್ರಸಾದಿಸುವೆಯಾ? ಅಂತಿಂತ ಹೆಸರಾಗ ಕೂಡದಲ್ಲ, ನಿಮ್ಮ ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಆಗಬೇಕು. ಮೃದು ತನುವ ಹೊಂದಿರ್ಪನೀನೇ ಮಧು, ಮೃದು ತನುವ ಹೊಂದಿರ್ಪನೀನೇ ಮಧು, ಕಠಿಣ ದೇಹದ ಕದನ ಕರ್ಕಜ ಕೈಟಭನನುದ, ಕಠಿಣ ದೇಹದ ಕದನ ಕರ್ಕಜ ಕೈಟಭನನುದ ಬೆದರಿದಿ, ಮೃದು ತನುವ ಹೊಂದಿರ್ಬನೀನೇ ಮಧು, ನಿಮ್ಮಿರುವರ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಆಗಬೇಕು. ಆ ಹೆಸರನ್ನು ಸೂರ್ಯ ಚಂದ್ರರು ಇರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ. ಹೀಗೆ ಬಾ, ಹೀಗೆ ಎಲ್ಲ ಒದ್ದೆ ಆಗಿದೆ ಸ್ವಾಮಿ. ನೀರಿನಲ್ಲಿ ಬಿದ್ದದ್ದರಿಂದ ನಾನು ಆಲೋಚಿಸಿಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಮನಸ್ಸು ಮಾರ್ಧವವಾಗಿ ಅದೇ, ಅಂತರಂಗ ಆರ್ದ್ರವಾಗಿ ಅದೇ. ಕಾರಣ ನಿನ್ನ ಸಾಮೀಪ್ಯ. ಮೃದುವಾದ ಶರೀರ ಮದಿರೆಯ ಕಾಂತಿಯಿಂದ ಕಂಗೊಳಿಸುವ ಕಾರಣ ನೀನು ಮಧು. ನಾನು ಮಧು, ನನ್ನ ತಮ್ಮ. ನಿನ್ನ ತಮ್ಮ ನಿನ್ನ ಹಾಗಿಲ್ಲ, ಗಟ್ಟಿ ಕದನ ಕರ್ಕಶ ಕಠಿಣ ತರದ ತನುವನ್ನು ಹೊಂದಿರ್ಪ ನೀನು ಕೈಟಭ. ಅವ ಕೈಟಭ, ಇವ ಮಧು. ಮಧು ಅದು ಕೈಟಭ, ಇದು ಮಧು. ಮಧು 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 ಕೈಟಭ ಅಂದ್ರೆ ಇದು ಇವರೇ ಇವರೇ ಮಧು ಕೈಟಭರು. ಎಂತ ರಾಣಿ! ಹಂಸಧ್ವನಿ. ನೀನು ಕರುಣಿಸಿದ ಕಟಾಕ್ಷ ವಿಶೇಷದಿಂದ ನನಗೆ ಹಂಸಧ್ವನಿಯ ಪರಿಚಯ ಆಯಿತು. ಹಂಸ ಒಂದು ಮರಣ ಕಾಲದಲ್ಲಿ ಆಕ್ರಂದನ ಮಾಡ್ತದಂತ. ಹೌದೌದು. ಅದಕ್ಕೆ ಹಂಸ ಗೀತೆ, ಹಂಸ ರಾಗ. ಈ ಎರಡು ಹಂಸಗಳು ಕೊಟ್ಟ ಕೊನೆಯ ಸನ್ನಿವೇಶದಲ್ಲಿದ್ದಾರೆ. ಇದರ ಆರ್ತತೆ, ಇದರ ಆರ್ದ್ರತೆ ನಿನಗೆ ಅರ್ಥವಾಗಬೇಕು. ಮಾತ್ರವಲ್ಲ, ನಿನ್ನ ಅಂತರಂಗದಲ್ಲಿ ಇವುಗಳಿಗೆ, ಈ ಮಧುಕೈಟವರಿಗೆ ಶಾಶ್ವತವಾದ ಒಂದು ಸ್ಥಾನ ಸಿಗಬೇಕು. ಸ್ವಾಮಿ, ನಿನ್ನ ಮಕ್ಕಳಾದ ಮಧುಕೈಟವರು ಇಂದೀಗ ಅಳಿಯುತ್ತಿದ್ದಾರೆ. ಆದರೆ ನಿನ್ನ ಅನುಗ್ರಹ ವಿಶೇಷದಿಂದ ನಾವುಗಳು ಅಳಿದು ಉಳಿಯಬೇಕು. ಸ್ವಾಮಿ, ಅನುಗ್ರಹ ಮಾಡು. ನೀರಿಲ್ಲದಲ್ಲೇ ಪ್ರಾಣ ಪಡೆಯಬೇಕು ಎನ್ನುವ ಹಾಗೆ ಕೇಳಿಕೊಂಡದ್ದು ನೀವು. ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ, ಮೋಕ್ಷ. ಕರುಣಿಸುತ್ತಲ ಭಯವನು ಜಂಘೆಯೊಳಿರಿಸಿದ ಇತರ ಜಿರಗಳನ್ನು ಸಂಹರಿಸುತ್ತ
ಸೇರಿದುದ ಹರೆಯ ಸೃಜಿಸುದ ಮೇದಿನಿಯನು ನಿರಿಸಿ ಬೆದರ ಕರುಣಿಸುತ್ತಲ ಭಯವನ್ನು ಮಧುವನ್ನು ಕೊಂದು ಹೊದಿಸುವುದನಾದೆ ಕೈಟವನನ್ನು ಕೊಂದು ಕೈಟಭಾಂತಕನಾದೆ ಮಧು ಕೈಟವರಿರುವರ ಮೇಧಸ್ಸನ್ನು ತೆಗೆದು ಜಲಧಿಗೆ ಬಿಸುಟೆ ಮೇಧಿನಿ ನಿರ್ಮಾಣ ಮಾಡಿ ಇದೇ ಕ್ಷೇತ್ರದಲ್ಲಿ ವಿಧಾತ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲು ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಳ್ಳೋಣ. ಇನ್ನೇನಿದ್ರೂ ಮುಂದಿನದೆಲ್ಲ ಜನನಿ ಆಜ್ಞೆಯಲ್ಲಿ. ಸೇರಿರುವ ಸಭಿಕರೆಲ್ಲರಿಗೂ ನಮಸ್ಕರಿಸುತ್ತ ರಸವತ್ತಾಗಿ ಸಾಗುತ್ತಿದ್ದಂತಹ ಪುಣ್ಯಕಥೆಯ ಮಧ್ಯೆ ಅಡಚಣೆಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ಯಕ್ಷಗಾನದ ಸೇವಾಕರ್ತರಿಗೂ ಹಾಗೂ ಯಕ್ಷಗಾನ ನೋಡುವುದಕ್ಕಾಗಿ ಬಂದಂತಹ ತಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಶರತ್ ಕುಮಾರ್ ಮಾರ್ಲಾ ಬೈಲಾಡಿ ಮನೆ ಇರ್ದೆ ಪುತ್ತೂರು ಇವರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾ ಯಕ್ಷಗಾನವನ್ನು ಮುಂದುವರಿಸುವುದಕ್ಕೆ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಯಕ್ಷಗಾನಂ ಗೆಲ್ಗಿ. ಜನನಿಯ ನೀಲಿ ಮಾಲಿನಿಯೋ ವರತನು ಜಾಬೀಬಿಯಲಿ ಕಾಮಿನಿಯೋ ಮಾಲಿನಿಯೋ ಜನನಿಯ ನೀಲಿ ಮಾಲಿನಿಯೋ ವರತನು ಜಾಬೀಬಿಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ದೇವೆಯನುಸಲಿ ಕನಕ ಗರ್ಭನ ತಪವನು ಗೈವೆಯನುಸಲಿ ವನಗಾಗಿ ನಡೆದು ವನಗಾಗಿ ನಡೆದು ನಡೆದು ಮನದಿಯೋ ಚಿರಿದಳು ಕನಕ ಗರ್ಭನ ತಪವನು ಗಿವಿ ಎನ್ನುತ್ತಲೇ ವನಗಾಗಿ ನಡೆತಂದು ಮನದಿಯೋ ಚಿರಿದಳು ಜನನಿಯ ನೀಲಿ ಮಾಲಿನಿಯೋ ವರತನು ಜಾಬೀಬಿಯಲಿ ಕಾಮಿನಿಯೋ ಮಾಲಿನಿಯೋ ಮಾಲಿನಿಯೋ ಪ್ರಭು ಪರಶಿವನ ಕೃಪಾಪೋಷಿತವಾದಂತಹ ವಂಶವಲ್ಲರಿಗಳಲ್ಲಿ ನಮ್ಮದಾದಂತಹ ಅಸುರ ವಂಶವು ಒಂದು. ಕಶ್ಯಪ ಬ್ರಹ್ಮರಿಗೆ ದಿತಿದೇವಿಯರಲ್ಲಿ ಜನಿಸಿದವರೆಲ್ಲರೂ ಕೂಡ ದೈತ್ಯರು ಅಸುರರು ಎನ್ನುವ ಹಾಗೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದವರು. ಅವರೀರುವರ ಮುದ್ದಿನ ಮಗಳು ನಾನು. ಅಕ್ಕರೆಯಿಂದ ಪ್ರೀತಿಯಿಂದ ಮಾಲಿನಿ ಎನ್ನುವ ಹಾಗೆ ನನಗೆ ನಾಮಕರಣವನ್ನು ಮಾಡಿದವರಿದ್ದಾರೆ. ವ್ಯಕ್ತಿಯೋರ್ವನ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು ಅಂತಾದರೆ ಸಮರ್ಥ ಗುರುವಿನ ಮಾರ್ಗದರ್ಶನ ಎನ್ನುವುದು ಅಗತ್ಯವಿದೆ. ಈ ಮಾಲಿನಿಯ ಪಾಲಿಗೆ ಎನ್ನ ಮಾತಾಪಿತರೇ ಗುರುಗಳಾದವರು. ಕಾಲ ಹೊಂದಿತ್ತಂತೆ. ದಿನದಿಂದ ದಿನಕ್ಕೆ
ದಿನ ಮಣಿಯಂತೆ ಬೆಳಗುತ್ತಾ ಇದ್ದಂತಹ ವಂಶ ನಮ್ಮದಾದ ದೈತ್ಯ ವಂಶ. ಮಹತ್ವಾಕಾಂಕ್ಷೆಯಿಂದಲೇ ಸ್ವರ್ಗ ಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕೆ ನನ್ನಗ್ರಜರು ಹೋದರೆ ಆ ದೇವತೆಗಳ ಕುಯುಕ್ತಿಯಿಂದಲಾಗಿ ಹರಿಯ ಮಾಯೆಯಿಂದಲಾಗಿ ನಮ್ಮದಾದಂತಹ ಅಸುರ ವಂಶ ವಿನಾಶದಂಚಿನಲ್ಲಿದೆ. ಗಂಡು ಮಕ್ಕಳ ಕೊರತೆ ಇದೆ ಎನ್ನುವ ಹಾಗೆ ತಾಯಿ ಗೋಳಿಡುತ್ತಾ ಇದ್ದಳು. ಗೋಳಿಡುವಂತಹ ಅಮ್ಮನ ಬಳಿಗೈದು ಭರವಸೆಯ ಮಾತೊಂದನ್ನಿತ್ತೆ. ಜನನಿ ಹಾಗೂ ಜನ್ಮಭೂಮಿ ಇವೆರಡರ ಋಣವನ್ನು ತೀರಿಸುವುದು ಯಾವತ್ತಿಗೂ ಸಾಧ್ಯವಿಲ್ಲ. ಹೆತ್ತ ತಾಯಿಯ ಋಣವನ್ನು ತೀರಿಸುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಹಾಗೆ ಅಂತ ತಾಯಿ ನಾಡಾದಂತಹ ಈ ಶೋಣಿತಾಪುರದ ಋಣವನ್ನು ತೀರಿಸುತ್ತೇನೆ ಸಾಧನೆಯ ಮುಖೇನವಾಗಿ ಎನ್ನುವ ಹಾಗೆ ಭರವಸೆಯ ಮಾತನ್ನಿತ್ತಾಗ ತಾಯಿಯೇ ಆಡಿದಂತಹ ಮಾತು ಘೋರವಾದಂತಹ ಕಾನನವನ್ನು ಸೇರಿ ಅಜನ ಕುರಿತಾಗಿ ತಪಸ್ಸನ್ನಾಚರಿಸಿ ಆತನಲ್ಲೇ ಸಂತಾನವನ್ನು ವರವಾಗಿ ಪಡೆಯಬೇಕು ಎನ್ನುವ ಹಾಗೆ ಹೇಳಿದ್ಲು. ಇದುವರೆಗೂ ತಾಯಿಯ ಮಾತನ್ನು ಆಜ್ಞಾಪೂರ್ವಕವಾಗಿ ಸ್ವೀಕರಿಸಿಕೊಂಡು ಬಂದವಳು ನಾನು. ಜನನಿ ಆಜ್ಞೆಯಲ್ಲಿ ಮಾಲಿನಿ ಕನಕ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವುದಕ್ಕೆ ಈ ಕಾನನಕ್ಕಾಗಿ ಬಂದ್ರೆ ಮನದಲ್ಲೇ ಆಲೋಚನೆ ಪ್ರಾರಂಭವಾಯಿತಲ್ಲ. ಈ ರೀತಿಯಾಗಿ ಆಲೋಚನೆ ಮೂಡುವರೆ ಕಾರಣವಾದದ್ದು ಎನ್ನದ್ದಾದ ಚೆಲುವಿಕೆ ಶೋಭಿಸುವೆ ಅದರಿಂದ ಯೌವನದಿಂದ ಶೋಭಿಸುವೆ ಅದರಿಂದ ಚೆಲುವಿಗೆ ತಪಗಿನ್ನು ವಿಘ್ನವಾಗುವುದೈಸೆ ಇಳೆಯ ಕಾಮುಕರನ್ನ ಕಂಡರೆ ಮೋಹಿದ ದುಳಿಯರು ತಪಗಿನ್ನು ವಿಘ್ನವಾಗುವುದೈಸೆ ಚೆಲುವಿಗೆ ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ ಎನ್ನುವ ಹಾಗೆ, ರತಿಗಿಂತ ಇಮ್ಮಡಿಯಾದಂತಹ ಸೌಂದರ್ಯ ಮಾಲಿನಿಗಿದೆ ಎನ್ನುವ ಹಾಗೆ ಶೋಣಿತಾಪುರದವರೆಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅವರೇನೇ ಹೇಳಿಕೊಂಡರು, ವಯೋ ಸಹಜವಾದಂತಹ ಸೌಂದರ್ಯವನ್ನು ಹೊಂದಿದವಳು ಈ ಮಾಲಿನಿ. ಹಾಗಾದ್ರೆ ನಾನು ತಪಸ್ಸನ್ನು ಆಚರಿಸಿದ್ರೆ ಎನ್ನ ತಪಸ್ಸಿಗೆ ಭಂಗವಾಗುವುದಕ್ಕಿಲ್ವೇ? ನಿರ್ಜನವಾದಂತಹ ಈ ಪ್ರದೇಶದಲ್ಲಿ ಮೈಮರೆತು ತಪಸ್ಸನ್ನು ಆಚರಿಸುವುದು ಸರಿಯಾಗ್ತದೆ ಹೇಳಿ? ಮೊದಲೇ ಯೌವನವತಿ ಇದ್ದೇನೆ. ಈ ಕಾಡು ಎನ್ನುವುದು ನಿರ್ಜನವಾದಂತಹ ಪ್ರದೇಶವಾದರೆ ಇಲ್ಲಿಗೆ ಬರುವವರು ಅಂಥವರೇ. ಕಳ್ಳರು ಬರ್ತಾರೆ, ಕಾಮುಕರು ಬರ್ತಾರೆ.
ಅವರ ಕಣ್ಣಿಗೆ ನಾನು ಬಿದ್ದೆ ಎಂದಾದ್ರೆ, ಅವರ ಕೆಟ್ಟ ದೃಷ್ಟಿಯನ್ನು ಎನ್ನ ಮೇಲೆ ಬೀರಿದ್ರೆ ಬಲತ್ಕರಿಸುವುದಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ತಪಕ್ಕಿನ್ನು ವಿಘ್ನವಾಗುವುದೇಸೆ? ಕೇವಲ ಭೂಲೋಕದಲ್ಲಿರುವಂತಹ ಕಾಮುಕರ ವಿಚಾರವಾಗಿ ಮಾತ್ರ ನಾನು ಆಲೋಚನೆಯನ್ನು ಮಾಡುವುದಲ್ಲ. ಮೇಲು ಲೋಕದಲ್ಲಿ ನಮ್ಮತ್ತ ಕಣ್ಣು ಹಾಯಿಸುವವರಿದ್ದಾರೆ. ಇತರಲ್ಲ ಸುರರು ಸುರರೆಮ್ಮಯ ಹಗೆಗಳಾಗಿಹರು. ನಿಜವನ್ನೇ ಅರಿತರೆ ಅಸುರ ಕುಲದ ಉದ್ಧಾರಕ್ಕೆ ಬೇಕಾಗಿ ಮಾಲಿನಿಯ ತಪಸ್ಸನ್ನು ಆಚರಿಸುತ್ತಾ ಇದ್ದಾರೆ ಎನ್ನುವುದನ್ನು ಅರಿತರೆ ಖಂಡಿತವಾಗಿಯೂ ತಪಸ್ಸಿಗೆ ಭಂಗವನ್ನು ತಂದೊಡುತ್ತಾರೆ. ಹಾಗಾದ್ರೆ ಯೌವನ ಕಾಲದಲ್ಲಿ ಸೌಂದರ್ಯಯುಕ್ತವಾಗಿ ಕಾಣಬೇಕು ಎನ್ನುವ ಹಾಗೆ ಸ್ತ್ರೀಯರು ಬಯಸುವುದು ಸಹಜ. ಅದು ಎನ್ನ ಪಾಲಿಗೆ ವರವಾಗಿಯೇ ಉಂಟು. ಹಾಗೆ ಅಂತ ನಾನೀಗ ಆಲೋಚನೆ ಮಾಡುವುದು ಯಾವುದು? ವರವಾಗಿದ್ದದ್ದು ಶಾಪವಾಗಿ ಪರಿಣಮಿಸಿತೋ ಎನ್ನ ಚೆಲುವಿಕೆ. ವರವೋ ಶಾಪವೋ ಎನ್ನುವುದನ್ನು ಆಲೋಚನೆ ಮಾಡುವುದರ ಬದಲಾಗಿ ನಾನು ಆಲೋಚನೆ ಮಾಡಬೇಕಾದುದು ನಿಸ್ವಾರ್ಥ ಚಿಂತನೆಯನ್ನು. ತಾಯಿಯಂತೆ ನಿಸ್ವಾರ್ಥ ಚಿಂತನೆಯನ್ನು ಮಾಡಿದೆ ಎಂದಾದರೆ ಅಸುರ ಕುಲದ ಉದ್ಧಾರವನ್ನು ನಾನೇ ಮಾಡಬಹುದು, ಅಸುರ ಕುಲದ ಏಳಿಗೆಯನ್ನು ನಾನೇ ಮಾಡಬಹುದು. ಆದರೆ ಸ್ವಾರ್ಥ ಚಿಂತನೆಯನ್ನು ಮಾಡಿ ನನ್ನ ಸೌಂದರ್ಯ, ನನ್ನ ಯೌವನ, ನನ್ನ ಚೆಲುವಿಕೆ ಎನ್ನುವ ಹಾಗೆ ನಾನೇ ಸ್ವಾರ್ಥಮುಖೇನವಾಗಿ ಕುಳಿತುಕೊಂಡ್ರೆ ತಪಸ್ಸನ್ನು ಆಚರಿಸುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗೆಂತ ಇದೇ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದಕ್ಕೂ ಸಾಧ್ಯವಿಲ್ಲ, ಭಂಗವಾದೀತು. ಹಾಗಾದ್ರೆ ರೂಪಾಂತರವೊಂದನ್ನು ಮಾಡಿ ಇಂತಹ ಆಲೋಚನೆಗಳು ಬರದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪ ಧರಿಸಲಿ? ಮತ್ತೊಮ್ಮೆ ಆಲೋಚಿಸಿದೆ. ಕಾನನವಿದು, ಯಾರ ಕಣ್ಣಿಗೂ ಬೀಳಬಾರದು ಅಂತಾದ್ರೆ ಮಹಿಷಿ ರೂಪವೇ ಉತ್ತಮ. ಅಲ್ಲ, ಕಣ್ಣಿಗೆ ಬೀಳದಿರುವುದಕ್ಕಾಗುವುದಿಲ್ಲ. ಹಾಗೆ ಅಂತ ಅವರ ಆಕರ್ಷಣೆ ನನ್ನನ್ನು ಆಕರ್ಷಿಸಬಾರದಲ್ವೇ? ಹಾಗಾದ್ರೆ ಇಹುದೊಂದೇ ಉಪಾಯ. ಮಹಿಷಿ ರೂಪವನ್ನ ಅಂತೂ ಅಸುರ ಕುಲದ ಉದ್ಧಾರಕ್ಕೆ ಬೇಕಾಗಿ ತಪಸ್ಸನ್ನೇ ಆಚರಿಸ್ತೇನೆ. ಲೋಕದ ಹಿತವನ್ನು ಬಯಸಿ ಲೋಕದ ಕಲ್ಯಾಣಕ್ಕಾಗಿ ಸುದೀರ್ಘವಾದಂತಹ ತಪಸ್ಸು ಈ ಕಾಲಕ್ಕೆ ಮೈ ಉರಿಯುವುದರ ಮುಖೇನವಾಗಿ ತಪಸ್ಸು ವಿಘ್ನವಾಗಿ ಹೋಯಿತು. ಕಣ್ಣು ತೆರೆದ ಕ್ಷಣವೇ ವೀಕ್ಷಿಸಿದ್ದು ಕಾಡಸೊಬಗನ್ನು ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾಗಿದ್ದಂತಹ ವನದೇವಿ ಈ ಕಾಲಕ್ಕೆ ಮಂಕಾಗಿ ಕುಳಿತಿದ್ದಾಳೆ. ಪ್ರಾಣಿ ಪಕ್ಷಿಗಳ ಚೀರಾಟ ಕೂಗಾಟ ಕೇಳುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಈ ರೀತಿಯಾದಂತಹ ವರ್ತಮಾನದಲ್ಲಿ ಬದಲಾವಣೆ ಆಗಬೇಕಿದ್ರೆ ಕಾರಣ ಏನು? ಸರ್ವ ವಿಚಾರವನ್ನು ತಿಳಿಯಬೇಕು. ಅದಕ್ಕಾಗಿ ಜ್ಞಾನ ದೃಷ್ಟಿಯಲ್ಲೇ ವೀಕ್ಷಿಸಬೇಕು.
ತರಣಿಯಾರು ಬರ ತಪಸ್ಸು. ಈ ತರಣಿಯಾರು ಎನ್ನುವ ಹಾಗೆ ಆಲೋಚನೆ ಮಾಡಿದ್ರೆ ಮತ್ಯಾರೂ ಅಲ್ಲ, ದಿತಿಸುತೆಯಾದಂತಹ ಮಾಲಿನಿ ತನಗೆ ಪುತ್ರ ಬೇಕು ಎನ್ನುವಂತಹ ಆಸೆಯಿಂದ ಸುದೀರ್ಘವಾದಂತಹ ತಪಸ್ಸಿನಲ್ಲಿದ್ದಾಳೆ. ತಪಸ್ಸನ್ನು ಆಚರಿಸುವರೆ ಆಚರಿಸಲಿ, ತಪಸ್ಸಿನ ಬಗ್ಗೆ ಆಕ್ಷೇಪವಿಲ್ಲ. ತಪಸ್ಸನ್ನು ಕೈಯುವರೆ ಹೋದ ಕಾರ್ಯವ ಹೇಗೆ? ನಿಜ ರೂಪವ ಮರೆಮಾಚಿ ಮೋಸ ವಂಚನೆ ಕಪಟದಿಂದಲಾಗಿ ಮಗಿಸಿಯ ರೂಪವನ್ನಂತೂ ತಪಸ್ಸನ್ನು ಆಚರಿಸಿ ಮುನಿಕುಲಕ್ಕೆ ಮುನಿಕುಲಕ್ಕೆ ಅಪಮಾನವನ್ನು ಗೈದಿದ್ದಾಳೆ. ಈಕೆ ಮಾಡಿದಂತಹ ತಪ್ಪನ್ನು ಪ್ರಪಂಚ ಮುಖದಲ್ಲಿ ಮತ್ಯಾರು ಕೂಡ ಮಾಡಕೂಡದು. ಯಾವ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿದೆಯೋ ಅದೇ ರೀತಿಯಲ್ಲಿ ನಿನಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಬೇಕು. ಹೇಗೆ? ಹಿಡಿಯನ್ನಯ ಶಾಪ, ನಿನ್ನಯ ಉದರದ ಜನಿಸುವ ಮಗ ಕೋಣನಾಗಲಿ. ನಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳೇ ಧರೆಗೆಳೆದು ದಾಹವಿಸಿದರು. ಪರಿಮಾರ್ಜನೆ ದೊರಕದೆ ಹೋಗಲಿ. ಗುರು ಭಾರ್ಗವರ ಶಿಷ್ಯ ಸುಪಾರ್ಶ್ವಕ ಕೊಡುವ ಶಾಪ ನಿನಗೆ. ಅಬ್ಬಾ, ಉರಿ ಬಿಸಿ ತಡೆಯುವುದಕ್ಕಾಗುವುದಿಲ್ಲ. ಅರೆ ಕ್ಷಣ ಈ ಸ್ಥಳದಲ್ಲಿ ನಿಲ್ಲಲಾರೆ. ಸುಸ್ಥಳವನ್ನು ಅರಸುತ್ತಾ ಮುಂದುವರಿಯುತ್ತೇನೆ. ಏನಿದು ಘನತರ ತಪವು ಮಾನಿನಿ ಮಣಿಯನಿ ಬಳಲಿಗೆ ದಿಗವೋ ಸಾನುರಾಗದಿ ಬೀಳು ಮನದಿರವನ್ನು ನಾನಿವೆನೆಂದರೆ ತಂದ ಗಮನಜನು. ಮಗಳೇ ಮಾಲಿನಿ, ನನ್ನ ಕುರಿತಾಗಿ ಗಣಗೋರ ತಪಸ್ಸನ್ನೇ ಆಚರಿಸಿದವಳಿದ್ಯಾ? ಇಗೋ ನಿನ್ನ ನಿಷ್ಕಲ್ಮಾಶವಾದ ಭಕ್ತಿಗೆ ಮೆಚ್ಚಿ ಈ ಬ್ರಹ್ಮದೇವನೇ ಬಂದವನಿದ್ದೇನೆ. ಮಗಳೇ ಮಾಲಿನಿ, ಎದ್ದೇನು, ಕಣ್ಣು ತೆರೆ, ಕತ್ತೆತ್ತು, ಏನು ಬರಬೇಕೆಂದು ಕೇಳಿಕೋ ಮಗಳೇ. ಕರುಣಾಸಾಗರ ದೇವ ಪರಮೇಶಿ ಕೇಳಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ಧುರಧೀರನಾಗಿ ಕರುಣನ ಬಯದಿ ಧುರಧೀರನಾಗಿ ಕರುಣನ ಬಯದಿ ನಾ ವಿರಚಿಸಿದೆನು ಘೋರ ತಪವ ವಿರಚಿಸಿದೆನು ಘೋರ ತಪವ ಕರುಣಸಾಗರ ದೇವ ಜಯ 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 ಬ್ರಹ್ಮದೇವನೇ, ವಾಣಿ ರಮಣನೆ, ಕನಕ ಗರ್ಭನೆ, ಹಂಸವಾಹನನೆ, ಸತ್ಯಲೋಕವಾಸಿ ಉಳಿದು ಬಂದೆಯಾತ. ಮಾಲಿನಿ ಮಾಡಿದಂತಹ ಘೋರ ತಪಸ್ಸಿಗೆ ಸತ್ಯಲೋಕದಿಂದಲೇ ಧರೆಗಿಳಿದು ಬಂದೆಯ. ನಿಜ, ಧನ್ಯಳಾಗಿ ಕಶ್ಯಪ ಬ್ರಹ್ಮರ ಮಗಳಾಗಿ ನಿನ್ನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡೆನಲ್ಲ. ಧನ್ಯತಾ ಭಾವವನ್ನೇ ನಾನು ಕಾಣ್ತಾ ಇದ್ದೇನೆ. ತಂದೆ, ಸಂಬಂಧದಲ್ಲಿ ನೀ ನನಗೆ ತಾತ. ಕಶ್ಯಪ ಬ್ರಹ್ಮರ ಮುಖಾಂತರವಾಗಿ ನಿನ್ನ ಬಳಿಗೆ ಬರಬಹುದಿತ್ತು. ಆದ್ರೆ ಯಾವುದೇ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ, ಯಾವುದೇ ಸಿದ್ಧಿಯನ್ನು ಪಡೆಯಬೇಕು ಅಂತಾದ್ರೆ ಅದರ ಹಿಂದೆ ಅವಿರತವಾದಂತಹ ಪ್ರಯತ್ನ, ಸಾಧನೆ ಎನ್ನುವುದು ಬೇಕಂತೆ. ಆಗಲೇ ಸಿದ್ಧಿಯು ದೊರೆಯುವುದಕ್ಕೆ ಸಾಧ್ಯ ಉಂಟು.
ನನಗಾಗಿ ಈ ತಪಸ್ಸಲ್ಲ, ನನ್ನ ತಾಯಿಯ ಆಶೆಯಂತೆ ಈ ತಪಸ್ಸನ್ನೇ ಸಗಿದವಳು ನಾನು. ದುರಧೀರನಾದಂತಹ, ಸಮರ ಸಮರ್ಥನಾದಂತಹ, ತ್ರಿಲೋಕವನ್ನು ಗೆದ್ದಾಳುವಂತಹ, ರೂಪವಂತನಾದಂತಹ ಪುತ್ರ ರತ್ನನನ್ನು ಮುಂದೆ ನನ್ನ ದಾಂಪತ್ಯ ಜೀವನದಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಕರುಣಿಸುವೆಯಾ? ತಥಾಸ್ತು ಮಗನೇ. ಧನ್ಯೋಸ್ಮಿ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋನನಾಗಿ ಜನಿಸುತ್ತ ಬ್ರಹ್ಮದೇವರೇ, ಮಗನ ಬಯದಿ ಇನ್ನಿತಗಿದೆ ತಪವ ಜನಿಸೆ ಮಹಿಳನಲ್ಲಿ ಫಲವೀನು ಹೋಗಿ ಜನನಿಯುಳ್ ಏನೆನ್ನಲೆ ಅನಿಮಿಗ ಪುರವ ಮಗನ ಬಯಸೆ ಇನಿದಗಿ ಮೂದಬವ. ಬ್ರಹ್ಮದೇವರೇ, ಕರುಣ ಸಾಗರನೆನ್ನುವ ಹಾಗೆ ಕೊಂಡಾಡಿದೆ. ಆದ್ರೆ ಏನು ಕರುಣೆ ತಂದೆ, ಇದು ಏನು ಕರುಣೆ? ನಿನ್ನ ಮರಿಮಗಳಲ್ಲವೇ ನಾನು? ಶಾಪವನ್ನು ನಾನು ಬೇಡಿದ್ದಿಲ್ಲ, ನಾ ಬೇಡಿದ್ದು ವರವನ್ನು. ವರನನ್ನೇ ಬೇಡಿಕೊಳ್ಳಬಹುದಿತ್ತು, ವರ ತನುಜನನ್ನು ಬೇಡಿದೆ. ಯಾಕೆ ಬಲ್ಲಿರ? ಅನಿಮಿಷ ಪುರವನ್ನು ಆಳ್ತಾನೆ ಎನ್ನುವಂತಹ ನಿಟ್ಟಿನಿಂದ. ಆದ್ರೆ ಜನಿಸುವಂತಹ ಮಗು ಕೋಣನಾದ್ರೆ, ಎನ್ನ ಕಂದಮ್ಮ ಕೋಣನಾದ್ರೆ ಹೇಗೆ ಎತ್ತಿಕೊಳ್ಳುವುದು, ಹೇಗೆ ಮುದ್ದಾಡುವುದು, ಹೇಗೆ ಹಾಲನ್ನು ಉಣಿಸುವುದು, ತೂಗಿ ಜೋಗುಳವನ್ನು ಪಾಡುವುದಾದರೂ ಎಂತು ತಂದೆ? ಆ ವೃತ್ತಿಯಿಂದಲೇ ನನಗೆ ನಿವೃತ್ತಿಯೇ. ಯಾವುದೇ ಹೆಣ್ಣಿಗಾದ್ರದು ವೃತ್ತಿ ಆಗುವುದಿಲ್ಲದವಳ ಕರ್ತವ್ಯವಾಗ್ತದೆ. ಹೆಣ್ತನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಅಂತಾದ್ರೆ ಪುತ್ರ ಸಂತಾನ ಎನ್ನುವುದನ್ನು ಪಡೆಯಬೇಕಂತೆ. ಆದ್ರೆ ಈ ಸಾರ್ಥಕತೆಯಲ್ಲಿ ಫಲ ಎನ್ನುವುದು ಎಲ್ಲುಂಟು ತಂದೆ? ನಾ ಕೇಳಿದ್ದನ್ನು ಕೊಡು ತಂದೆ, ನಾ ಕೇಳಿದ್ದೆ. ಮುನಿವರ ನೊರೆದ ವಚನವು ತಪ್ಪಲರಿಯದು ಸುಭಾಗ ಮುನಿವರ ಒರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದನೇ ಮರೆಯ ಮಾತಲ್ಲ. ಇದು ವಿಧೇಯ ಮಾತು, ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮಾನಿನಿಯ ಮರಗದಿರು ಮಾಲಿನಿ. ಮರುಗದಿರು ಮಾಲಿನಿ. ಮತ್ತೇನು ಮಾಡ್ಲಿ? ಮರೆಯ ಮಾತಲ್ಲ, ಮತ್ತೆ ಕಾಯ ವಾಚ ಮನಸ್ಸವನ್ನಿತ್ತು ತಪಸ್ಸನ್ನು ಮಾಡಿದವಳಿದ್ಯ. ಅದರಲ್ಲಿ ಲೋಪವಾಯಿತೆ ತಂದೆ. ಆದರೆ ಕಾಯದಲ್ಲಿ ಸ್ವಲ್ಪ ಎಡವಿದೆ ಅಲ್ಲ ಮಗಲೇ? ಅದಕ್ಕೆ ಕಾರಣ ಉಂಟಲ್ವೇ ತಂದೆ? ಏನ್? ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದೆ ಉಳಿಯುವರೆ, ತಪಕ್ಕಿನ್ನು ವಿಘ್ನವಾಗುವುದೈಸೆ. ಮಾಲಿನಿ, ಆ ಕಾಡಿನಲ್ಲಿ ನೀನು ಓರ್ವಲೆ ತಪಸ್ಸನ್ನು ಮಾಡುತ್ತಿದ್ದೆಂದು ಭಾವಿಸಿದ್ಯಾ? ಮತ್ತೆ ಇಲ್ಲ, ಇನ್ನೋರ್ವ ಮುನಿ ಅದೇ ಕಾಡಿನಲ್ಲಿ ತಪಸ್ಸನ್ನು ಮಾಡಿದವನಿದ್ದಾನೆ. ಯಾವ ಮುನಿವರ? ಸುಪರ್ಷಕ ಮುನಿ. ಹೌದೇ? ಆದರೆ ನಿನ್ನ ತಪಸ್ಸಿನ ಪ್ರಭಾವದಿಂದ ಆತ ಕುಪಿತಗೊಂಡು ಶಾಪವಾಕ್ಯವನ್ನೇ ಇತ್ತವನಿದ್ದಾನೆ. ಹೇಗೆ ತಂದೆ? ನಿನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋನನೇ ಆಗಲಿ ಎಂದು. ಎನ್ನ ಪಾಲಿಗೆ ಶಾಪವಾಯಿತೆ? ಹೌದು ತಂದೆ, ಸುಪಾರ್ಶ್ವಕ ಮುನಿ ಇದ್ದದ್ದನ್ನು ನಾನು ತಿಳಿದವಳಲ್ಲ. ಒಂದು ವೇಳೆ ನನ್ನ ತಪಸ್ಸಿನಿಂದ ಅವರ ತಪಸ್ಸು ಭಂಗವಾಯಿತು ಎನ್ನುವಂತಹ ಕಾರಣಕ್ಕಾಗಿ ಶಾಪವನ್ನು ಕೊಡಬೇಕಾಗಿರ್ಲಿಲ್ಲ. ಸುಸ್ಥಳವನ್ನು ಅರಸುತ್ತಾ ಹೋಗಬಹುದಿತ್ತು. ಆದ್ರೆ
ಶಾಪವನ್ನು ಕೊಟ್ಟಾಗಿದೆ. ನಿಜ. ಅದನ್ನು ಬದಲಾಯಿಸುವಂತಹ ಸಾಮರ್ಥ್ಯ ನಿನಗುಂಟು ಯಾಕೆ? ಸೃಷ್ಟಿಕರ್ತ ನೀನು. ನಿನ್ನ ಸೃಷ್ಟಿಯಲ್ಲಿ ವ್ಯತಿರಿಕ್ತವಾದ್ರೆ ಅದು ನಿನಗೆ ಕಳಂಕ ಬರುವುದಿಲ್ಲ ತಂದೆ. ಬದಲಾಯಿಸು ತಂದೆ ಅದನ್ನು. ಆತನ ಶಾಪದಲ್ಲಿ ಪೂರ್ಣ ವಿರಾಮ ಇಲ್ಲ, ಮತ್ತೆ ಅದನ್ನು ಮುಂದುವರಿಸಿದ್ದಾನೆ. ಹೇಗೆ? ಒಂದೊಮ್ಮೆಗೆ ಬ್ರಹ್ಮದೇವರು ಮಾತ್ರವಲ್ಲ, ತ್ರೈಮೂರ್ತಿಗಳಿಂದಲೇ ನಾ ಕೊಟ್ಟಂತಹ ಶಾಪಕ್ಕೆ ವಿಮೋಚನೆ ಸಿಗದೆ ಹೋಗಲಿ ಎಂಬುದಾಗಿ ಹೇಳಿಕೊಂಡಿದ್ದಾನೆ. ಹಾಗಾದ್ರೆ ನಾ ಕೋಣನಿಗೆ ತಾಯಿ ಆಗಬೇಕೆ? ಹೌದು. ಮರುಗದಿರ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನೆ ಆದರೂ ಮುಂದಕ್ಕೆ ಅವನು ಪ್ರಬಲವಾಗಿ ಜಯಶಾಲಿಯಾಗುತ್ತಾನೆ, ಜಾಣನಾಗುತ್ತಾನೆ. ನಿಜ. ಕೋಣನಾದರೂ ಜಾಣನಾಗುತ್ತಾನೆ. ಮರುಗದಿರು. ನನಗಷ್ಟೇ ಸಾಕು ತಂದೆ, ಅದನ್ನೇ ದಯಪಾಲಿ. ಶುಭವಾಗಲಿ. ಕನಕ ಗರ್ಭನ ನೇಮಗುಂಡು ಮಾಲಿನಿ ಘನವನೆ ದಾಳಿಯೇ ಕಣದೋಡು ನಿಜ ರೂಪವನ್ನು ತಡೆಯುತ್ತಲೇ ಮನವಿ ಜನನಿಯಲಿಯ ಇತ್ತಲೇ ಬರಿರುವುದಿರಲು ಅತ್ತಲ ಶೋಣಿತದಿದೆಯೋ ತನ್ನಯ್ಯಳ ವಿವಾಹ ವಿರಚಿಸುವರೆ ಪಾತಾಳಾಧಿಪತಿ ನಾಲಿಯಡಗೆ ಓಲೆಯಂ ಕಳುಹಿಸಲ್ಗೆ ಯೋಗ ಇದ್ದವರಿಗೆ ಭಾಗ್ಯ ಇಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇಲ್ಲ. ಯೋಗ ಭಾಗ್ಯ ಎರಡೂ ಉಂಟು, ಅವರಿಗೆ ಅವಕಾಶವೇ ಇಲ್ಲ ನೋಡಿ. ಹೀಗೆ ಹೇಳುವುದಕ್ಕೆ ಕಾರಣ ಉಂಟು. ನಿಗ್ರಹ ಅನುಗ್ರಹ ಶಕ್ತರ ಅಂತ ಕಶ್ಯಪಬೊಮ್ಮರ ಹಿರಿಯ ಹೆಂಡತಿ ನಾನು ತಿಥಿದೇವಿ. ಏನು ಮಾಡೋಣ ಹೇಳಿ? ಕಣ್ಣೀರನ್ನೇ ಕುಡಿದು ಬದುಕುವಂತ ಸ್ಥಿತಿ ನನ್ನ ಪಾಲಿಗೆ ಬಂದೊದಗಿತು. ಹುಟ್ಟಿದಂತ ಗಂಡು ಮಕ್ಕಳನ್ನ ಕಳೆದುಕೊಂಡು ಪುತ್ರ ಶೋಕದಿಂದ ನರಳುತ್ತಾ ಇದ್ದೇನೆ. ಅದೇ ಹೊತ್ತಿನಲ್ಲಿ ಮಾಲಿನಿ ಬಂದು ಕಾರಣವನ್ನು ಕೇಳಿದಳು. ಅವಳಿಗೆ ವಿಷಯವನ್ನು ವಿಶದವಾಗಿ ವಿವರಿಸಿದೆ. ಮಾತ್ರವಲ್ಲ, ನಮ್ಮ ವಂಶದ ಉದ್ಧಾರಕ್ಕಾಗಿ ನೇರವಾಗಿ ಕಾನನಕ್ಕೆ ಹೋಗು, ಬ್ರಹ್ಮದೇವನ ಕುರಿತು ತಪಸ್ಸನಾಚರಿಸಿರುವುದಾಗಿ ಆಜ್ಞೆನಿತ್ತು ಕಳಿಸೋಳು ನಾನು. ಈಗ ತಾನೇ ಬಂದಂತ ವಿಚಾರ. ಮಗಳು ವರವನ್ನು ಪಡೆದು ಅರಮನೆಯನ್ನು ಸೇರಿಕೊಂಡಿದ್ದಾಳಂತೆ. ಹಾಗಾದ್ರೆ ಅವಳಿಗೆ ಮದುವೆ ಎನ್ನುವಂತ ಶುಭ ಕಾರ್ಯವನ್ನು ನಾನು ಮಾಡಲೇಬೇಕಲ್ಲ. ಮದುವೆ ಮಾಡಬೇಕು ಅಂತಿದ್ರೆ ಅವಳ ಯೋಗ್ಯತೆಗೆ ಅನುಸಾರವಂತ ವರ ಆಗ್ಬೇಕು. ಎಲ್ಲಿದ್ದಾನೆ? ಹೀಗೆ ಆಲೋಚನೆ ಮಾಡುತ್ತಾ ಇರುವಾಗಲೇ ನಮ್ಮವರೆಲ್ಲ ಹೇಳಿದ್ರಲ್ಲ, ಪಾತಾಳ ಲೋಕದಲ್ಲಿ ಮಧುವನದ ಅಧಿಕಾರಿಯಾಗಿ ವೀರ ವಿದ್ಯುನ್ಮಾಲಿ ಮೆರೆಯುತ್ತಾ ಇದ್ದಾನಂತೆ. ಅವನೇ ನನ್ನ ಮಗಳಿಗೆ ಸೂಕ್ತನ ಅಂತ ವರ. ಇನ್ನು ತಡ ಮಾಡುವುದಿಲ್ಲ. ಓಲೆಯೊಂದನ್ನು ಬರೆದು ಆಳನ್ನು ಅಲ್ಲಿವರೆಗಾಗಿ ಕಳಿಸಿಕೊಡ್ತೇನೆ. ನನ್ನ ಓಲೆಗೆ ಮನ್ನಣೆಯನ್ನು ಕೊಟ್ಟು ಬಂದಾನು, ನಿರೀಕ್ಷೆಯಲ್ಲಿ. ಮಧುವನಕ್ಕೆ ಯಾರೊಂದು ಕೇಳಬಲ್ಲರಿ? ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ಹಲವರಿದೆ, ಆಲಿಸಬೇಕು.
ಅಣ್ಣ ತಮ್ಮದಿರುವಂತಹ ನಾವು ಬಹಳಷ್ಟು ಸಂಭ್ರಮದಲ್ಲಿ ಮೆರೆದವರು. ಏನು ಮಾಡೋಣ ಹೇಳಿ, ಪಾತಾಳೋಕದಲ್ಲಿ ಬೇಕಾದಷ್ಟೆಲ್ಲ ಸಂಪತ್ತು ಇದ್ರೂ ಕೂಡ ಅಣ್ಣನಾದಂತಹ ರಂಭನಿಗೆ ಸುರಲೋಕವನ್ನು ಗೆಲ್ಲಬೇಕು, ಅಲ್ಲಿಯ ಅಧಿಕಾರವನ್ನು ಪಡೆಯಬೇಕೆಂಬ ಆಸೆ ಆಯಿತು. ಸೇನೆನೆಲ್ಲ ಸೇರಿಸಿಕೊಂಡು ನೇರವಾಗಿ ಸುಳಕಕ್ಕೆ ಹೋದ. ಸಾಮದಿಂದಲೇ ಸುರಪನಲ್ಲೇ ಅಧಿಕಾರವನ್ನು ಕೇಳಿಕೊಂಡ. ಸುರಪ ಅಧಿಕಾರ ಬಿಟ್ಟುಕೊಂಡಿಲ್ಲ. ಘನಘೋರವಂತ ಯುದ್ಧವೇ ನಡೆದು ಹೋಯಿತು. ಯುದ್ಧದಲ್ಲಿ ಸುರಪನಿಗೆ ಸೋಲಾಯಿತು, ನಮ್ಮಂದನಿಗೆ ಜಯವಾಯಿತು. ಒಂದೊಮ್ಮೆಗೆ ಸುಳಕದ ಗದ್ದಿಗೆ ನಾವೇರಿದ್ದೇವೆ. ಏನು ಮಾಡೋಣ, ಸಿಕ್ಕಿದಂತಹ ಅಧಿಕಾರವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತ ಯೋಗ ಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಕೈಸೋದಂತ ಬಡ ಸುರಪ್ಪ ಮೋಸ ವಂಚನೆಯಿಂದ ಅಣ್ಣನನ್ನೇ ಓದಿಸಿ ಬಿಟ್ಟಿದ್ದಾನೆ. ಅಣ್ಣನನ್ನು ಕಳ್ಕೊಂಡಂತಹ ನಾನು ಅವನ ಮನದ ಆಸೆಯನ್ನು ತೀರಿಸಬೇಕೆಂದು ನನ್ನ ಕರ್ತವ್ಯ. ನೇರವಾಗಿ ಘೋರವಂತ ಕಾರಣವನ್ನೇ ಸೇರಿದ್ದೇನೆ. ಬ್ರಹ್ಮದೇವರ ಕುರಿತಾಗಿ ಅದಷ್ಟೋ ಕಾಲ ತಪಸ್ಸನ್ನೇ ಆಚರಿಸಿದವ ನಾನು. ತಪಸ್ಸಿಗೆ ಒಳಿದು ಬಂದ ಬ್ರಹ್ಮದೇವರು ಏನು ಬೇಕು ಮಗನೇ ಕೇಳಿಕೊಂಡ್ರು. ದೇವರಲ್ಲಿ ಕೈ ಮುಗಿದು ಬೇಡಿಕೊಂಡೆ. ಮುಂದೆ ಮರಣವೇ ಬರದಂತಂದು ವರವನ್ನು ಅನುಗ್ರಹಿಸಿದ ದೇವರಲ್ಲಿ ಕೇಳಿಕೊಂಡೆ. ದೇವರು ಅಲ್ಲಿಂದಲೇ ಅನುಗ್ರಹಿಸಿದ್ದಾರೆ. ಆದ್ರೆ ಮತ್ತೊಂದು ಮಾತು ಹೇಳಿದ್ದಾರೆ, ಮರಣವೇ ನಿನಗೆ ಬರುವುದಿಲ್ಲ ಸರಿ. ಒಂದು ವೇಳೆ ಮುಂದೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ, ಸಾಮಾನ್ಯ ಒಬ್ಬ ಯಕ್ಷನಿಂದ ನಮ್ಮಂತವರಿಗೆ ಮರಣ ಬರೋದಕ್ಕೆ ಉಂಟೆ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆ ವಿಚಾರವನ್ನೇ ಬಿಟ್ಟಿದ್ದೇನೆ. ಪಾತಾಳ ಲೋಕದಲ್ಲಿ ವೀರವಿದ್ಯುನ್ಮಾಲಿಯಾಗಿ ಬಹಳಷ್ಟು ಸಂಭ್ರಮದಲ್ಲಿ ಮೆರೀತಿದ್ದೇನೆ ಸರಿ. ಗೊತ್ತಲ್ಲ ಒಂದು ಮಾಲೆ ದ್ವಿತೀಯದೇವಿ ಕಳುಹಿಸಿದಂತ ಓಳೆ, ಅವರ ಮಗಳಂತಹ ಮಾಲಿನಿಯನ್ನು ಮದುವೆ ಮಾಡಿಕೊಡ್ತೇನೆ. ಓಳೆ ಬರೆದು ಕಳುಹಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ದಿಬ್ಬಣಿಗಳನ್ನು ಸೇರಿಸಿಕೊಂಡು ಶೋಣಿತಾಪುರಕ್ಕೆ ಹೋಗಬೇಕಿದ್ದೇನೆ ಸರಿ. ಹಾಗಾದರೆ ಪುರೋಹಿತರ ಅಗತ್ಯ ಉಂಟು. ಯಾರಲ್ಲೇ ಪುರೋಹಿತರು ಮನೆಯಿಂದ ಓಡಿದ ಬಂದು ನಿಂತದ್ದು ಇಲ್ಲೇ. ಅದೇನು ಅವಸರ ಓಡಿಸಿದ್ರಿ? ಓಡಿಸಿದಲ್ಲ, ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನೀವು? ಹೌದು. ಹೌದಾ? ಮತ್ತೆ ನಮ್ಮ ಪಾತಾಳ ಭಯಂಕರ ಮಾರ್ರೆ. ನನಗೂ ಕಾರ್ಯಕ್ರಮ ಸಿಕ್ಕಬಾರದು ಉಂಟಾ? ಅಲ್ಲ ಹೇಳಿದ್ರೆ ಸಿಕ್ಕಿತ್ತು. ಅದು ಮುಗಿಸಿ ಮನೆಗೆ ಬಂದದ್ದೇ ತಡ, ನಿಮ್ಮ ಜನ ಬಂದು ನನ್ನ ತಲೆಗೆ ಬಾಯಿ ಹಾಕಿದ. ದಾರಿಯಲ್ಲಿ ಮಲಗಿದ್ದೀರಾ ನೀವು? ದಾರಿಯಲ್ಲಿ ಮಲಗಿದಲ್ಲ, ವಿಷಯ ಸ್ಪಷ್ಟವಾಗಿ ಹೇಳಲಿಲ್ಲ. ಇಷ್ಟುದ್ದ ಉಂಟು. ನಾಲಗೆ ಅಲ್ಲ, ಓದುವ ಪತ್ರ ಕೊಟ್ಟದ್ದು. ಅದು ನಾನೇ ಕೊಟ್ಟದ್ದು. ಹೌದಲ್ಲ, ಪುಣ್ಯಾತ್ಮ ಸರ್ವತ ಓದುವುದಕ್ಕೆ ಬಿಡುದಿಲ್ಲ. ನಿಮ್ಗೆ ಓದಲಿಕ್ಕೆ ಬರುದಿಲ್ಲ ಗೊತ್ತಾಗಿದೆ. ಬರುದಿಲ್ಲ ಅಂತಲ್ಲ, ನೀವು ನಾಳೆ ಕುಳಿತನ್ನು ಓದಿ. ಇವತ್ತು ಓದಿದ ಸಮಯ ವ್ಯರ್ಥ ಹಾಳಾಗುತ್ತದೆ. ಮಹಾರಾಜರ ಕರೆಯಾಗಿದೆ, ಹೋಗಿ. ಅಷ್ಟು ಜವಾಬ್ದಾರಿ ಉಂಟು ಅವನಿಗೆ. ಹೌದಲ್ಲ, ಬರ್ಲಿಕ್ಕೆ ಹೇಳಿದ್ರಲ್ಲ, ಗಡಿ ಬಿಡದೆ ಓಡಿಕೊಂಡು ಬಂದಿದ್ದೇನೆ. ಎಂತ ವಿಷಯ ಅಂತ ಇಲ್ಲ. ಮದುವೆ ಮದುವೆ ಇಲ್ಲಿ ಯಾರಿಗಪ್ಪ ಮದುವೆ? ನಾನು ಸಾರ್ವಜನಿಕ ಮದುವೆ ಮಾಡ್ಲಿಕ್ಕೆ ಹೊರಟಂದ್ರೆ ಭಾವಿಸಿದ್ದೀರಾ? ನಿಮ್ಮ ಲೆಕ್ಕದಲ್ಲಿ ಇರ್ಲಿ ಅಂತ ನಮಗೆ ಮದುವೆ ಅಂತ ಹೇಳ್ತೇನೆ. ಇದು ನಿಮಗೂ ಮದುವೆಯೋ? ಮದುವೆ ಮದುವೆ ಅಂತ ಯೋಗ್ಯತೆ ಇಲ್ವಾ? ಹಾಗಲ್ಲ, ಮದುವೆ ಆಗುದು ಈಗಲ್ಲ. ಅಲ್ಲಲ್ಲ, ಮತ್ತೆ ನಾಳೆ ಆಗುವ ಹಾಗಲ್ಲ, ಮದುವೆಯಾಗಿ ಯಾವತ್ತೇ 4 ಮಕ್ಕಳ ಅಪ್ಪನಾಗಬೇಕಿತ್ತು ನೀವು. ಇದುವರೆಗೂ ಮದುವೆ ಆಗ್ಲಿಲ್ಲ ಅಂತ ಆದ್ರೆ ನಮ್ಮ ಮಹಾರಾಜರು ಈ ಸರ್ತಿ ಬ್ರಹ್ಮಚಾರಿಯಾಗಿ ಉಳಿತಾರೋ ಅಂತ ಆಲೋಚನೆ ಮಾಡಿದ್ದೆ. ಯಾಕೆ ಮದುವೆ ಆಗ್ಲಿಲ್ಲ? ನಮ್ಮ ಯೋಗ್ಯತೆಗೆ ಸರಿಯಂತ ಹುಡುಗಿ ಸಿಗ್ಲಿಲ್ಲ, ಅದಕ್ಕೆ ನಾನು ಮದುವೆ ಆಗ್ಲಿಲ್ಲ. ಅದು ಮಾತು. ಸರಸ ಸಂಬಂಧ ಸಮರ ಎಲ್ಲದಕ್ಕೂ ಸಮಾನತೆ ಬೇಕಾಗುತ್ತದೆ. ನೀವು ಮದುವೆ ಆಗುತ್ತೇನೆ ಎಂಬಾಗದು ಪ್ರಚಾರ ಮಾಡಿದ್ದೆ ಹೌದು ಅಂತ ಆದ್ರೆ ನಾಳೆ ಸಾಲು ಕಟ್ಟಿ ಜನ ಬರುವುದಿಲ್ವಾ? ಬಡಿಲಿಕ್ಕೆ ಅಲ್ಲ, ಸಂಬಂಧ ಹುಡುಕುದಕ್ಕೆ. ನನ್ನ ತಂಗಿದ್ದಾಳೆ ಬೇಕಾ? ನನ್ನ ತಂಗಿದ್ದೆ ಆಗ್ತೀರಾ? ನನ್ನ ಅಕ್ಕ ಇದ್ದಾಳೆ, ನನ್ನ ಸೊಸೆ ಇದ್ದಾಳೆ, ನನ್ನ ನಾದಿನಿದ್ದಾಳೆ ಬೇಕಾ? ಎಲ್ಲರನ್ನು ಕೈಗಾಲು ಕಟ್ಟಿಕೊಂಡು ಬಾವಿಗೆ ಕೊಂಡೋಗಿ ಹಾಕಿ ಏನು ಗತ್ತಿರೋದಕ್ಕೆ ನಾನು ಜನವ? ನನ್ನದಲ್ಲ, ಮತ್ತೆ ಹಾಗೆ ಬರ್ತಾರೆ ಅಂತ ಕೇಳಿಕೊಂಡು ಬಂದವರು. ಹಾಗೆಲ್ಲ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಮದುವೆ ಆಗುವ ರೀತಿಯಲ್ಲಿ ಆಗ್ಬೇಕು. ಕೊನೆಗೂ ತೀರ್ಮಾನ ಮಾಡಿದಿರಲ್ಲ, ತೀರ್ಮಾನ ಮಾಡಿ ಆಗಿದೆ. ಸಂತೋಷದ ವಿಚಾರ. ಇದು ಗಂಡು ಯಾರು? ನಿಮ್ಮೊಟ್ಟಿಗೆ ಬಂದ ಸಣ್ಣ ಹುಡುಗ ನನ್ನೊಟ್ಟಿಗೆ ಬಂದ ಅಲ್ಲ ಮಾರ್ರೆ. ನೀವು ಮದುಮಗ ಅಲ್ವಾ? ನನಗೆ ಮದುಮಗ ಅಲ್ಲ ಬೇಕಾದ್ದು.
ಗಂಡು ಯಾರು? ಭತ್ತ ಕೊಟ್ಟುವ ಭತ್ತ ಹುಟ್ಟುವ ಮಲಗಲಿ. ಆ ಕೆಲಸ ನಾನು ಬಿಟ್ಟಿದ್ದೇನೆ. ಗಂಡು ಯಾರು? ಮತ್ತೆ ನಾನು ಹೆಣ್ಣ ಗಡ್ಡಲ್ಲದೆ. ನಿಮ್ಮಂತ ಯೋಗ್ಯತಾವಂತರು ಹೆಣ್ಣು ಕೊಡಬೇಕು ಅಂತಾದ್ರೆ ಆ ಹೆಣ್ಣಿಗೆ ಜನ್ಮ ಕೊಟ್ಟ ಅಪ್ಪ ಸಂಬಂಧ ಇಲ್ಲಿ ಅಂತ ಯೋಗ್ಯತಾವಂತರು ಯಾರು? ಯಾರು ಹೋಗ್ಬೇಕಾ? ಯಾರು ಜನ ಯಾರು? ಶೋಣಿತವ್ರ ಗೊತ್ತಾ ನಿಮ್ಗೆ? ಭೂಲೋಕ ಅಲ್ವಾ? ಏನು ಗೊತ್ತಿಲ್ಲದೆ ಅಲ್ಲಿ ಮಹಾರಾಣಿ ದಿದ್ದಿದ್ದೇವೆ ಗೊತ್ತುಂಟಾ? ಹೋಗಿ ನಿಮ್ಗೆ ಸಿಕ್ಕಿದ ಏನು ನಾನು ಮುದುಕಿಯ ಅದೇ ನನಗೆ ಕೇಳಿದ್ದು. ಅಲ್ಲಿಯ ಮಹಾರಾಣಿ, ಅಲ್ಲಿ ದಿತ್ತಿದೇವಿ ಅಲ್ಲಿಯ ಮಹಾರಾಣಿ. ಹೌದು. ಅವರ ಬಳ ಮಗಳಿದ್ದಲ್ಲ ಮಾಲಿನಿ ಗೊತ್ತುಂಟಾ? ಈಗ ದ್ವಿತೀಯ ಮಗಳು ಮಾಲಿನಿಯನ್ನು ನೀವು ಮದುವೆ ಆಗುದಾ? ಹೌದು. ಬಿಡಿ, ಇವತ್ತು ಮದುವೆಗೆ ನಾಳೆ ಬಿಡುದು ನಿಮ್ಮ ಕರ್ಮಕ್ಕೆ ಮದುವೆ ಆಗುದು. ಹಾಗಲ್ಲ. ಮತ್ತೆ ಶೋಣಿತ ಬಂದ್ರೆ ಕಡಿಮೆ ಇದ್ದ? ಏನು ಕಡಿಮೆ? ನಮ್ಮ ಪಾತಾಳ ಕಡಿಮೆಯ? ಎರಡು ಒಂದಾದ್ರೆ ಮತ್ತೆ ನಿಮ್ಮನ್ನು ಅಲುಗಾಡಿಸಿ ಯಾರ ಎಲ್ಲ ನಿಮ್ಮದೇ ಅಲ್ವಾ? ಯಾರು ಬರ್ಲಿಕ್ಕಿಲ್ಲ. ಹೌದೌದು. ಹಾಗಾದ್ರೆ ಮದುವೆ ಹೋಗುದೆ ಒಂದು ಕ್ರಮ ಉಂಟು. ಈಗ ಮದುವೆಗೆ ಹೆಚ್ಚು ಜನ ಸೇರಬಾರದು. ಯಾಕೆ? ಲೆಕ್ಕಾಚಾರ ಜನ. ಅದು ಹೇಗೆ? ಹಾಗಾದ್ರೆ ಎಲ್ಲರೂ ಬೇಡ. ಬೇಕಾಗುದು ಯಾರು? ಕುಟುಂಬದವರು, ಸಂಬಂಧಿಕರು, ಬಂಧುಗಳು, ಮಿತ್ರರು, ಹಿತೈಷಿಗಳು, ನೆರೆಕರೆಯವರು, ಆಚೆಯವರು, ಈಚೆಯವರು, ನಮ್ಮವರು. ಹೆಚ್ಚು ಜನ ಬೇಡ. ಇನ್ನು ಉಳಿದದ್ದು ಯಾರು? ಇನ್ನು ಉಳಿದದ್ದು ಭೂತ ಮತ್ತು ಪ್ರೇತ. ಹೇಳುದು ಎಲ್ಲರಿಗೂ ಹೇಳುವಾಗಲೇ ಹೇಳಿದಾಯ್ತು. ಬರ್ಬೇಕು ಅಂತ ಇಲ್ಲ. ಬಂದ್ರೆ ಜಾಗೃತ ಅಂತ ಹೇಳ್ಬೇಕು. ಹೌದೌದು. ಆ ಹೊರತು ಮುಖ್ಯ ಅಲ್ಲ. ಅಗತ್ಯರು ಬೇಕಲ್ಲ, ನಮ್ಮವರು ಬೇಕಲ್ಲ. ಎಲ್ಲಿದ್ದಾರೆ? ಪಾಪಿ ಮಗನೇ ಎಂತದು ಭಟ್ರೆ? ನಿನಗದು ಪದ ಹೇಳೋ ಚಟ. ಅವಕಾಶ ಸಿಗುವಾಗ ನಿನ್ನ ಪಥ ಅದವೇ ಇಲ್ಲ. ಕರೆದ ಯಾಕೆ ಪದ ಬೇಕಾಗಿಲ್ಲ. ಯಾಕೆ ಈಗ ಹೇಳಿ ಸಾಕು. ಕರೆದ ನಾನೆಲ್ಲ, ಕರೆಸಿದ್ದು ಇವರು ನಮ್ಮ ಯಜಮಾನರು. ಯಾಕೆ ಕರೆಸಿದ್ದು? ಅವರ ಮುಖ ನೋಡು ಹೇಗಿದ್ದಾರೆ ಅಂತ. ಮದುವೆ ಅಲ್ಲ ಮಾರಾಯ. ಯಾರಿಗೆ? ನಿನಗೆ ಬೊಜ್ಜ ಮದುವೆ ಅಲ್ಲ. ನಿನಗೆಲ್ಲ ಯಜಮಾನರಿಗೆ ಮದುವೆ. ಎಲ್ಲಿ ಮಾತ ಅಲ್ಲಿ ಹೋಗ್ಲಿಕ್ಕೆ ಇಲ್ಲೇ ಅಲ್ಲ, ಬಹಳ ದೂರ ಪ್ರಯಾಣ ಉಂಟು. ಧರ್ಮಕ್ಕೆ ಹೋಗೋ ನಿಮಗೆಲ್ಲ. ಹಾಗಾಗಿ ನಿಮಗೆ ಕರೆಸಿದಕ್ಕೆ ಕೆಲಸ ಉಂಟು. ಜಯಘೋಷ. ಜಯಘೋಷ ನೀವಿದ್ದೀರಲ್ಲ, ನನಗಾಗ್ಲಿಕ್ಕೆ ನನಗೆ ಬೇರೆ ಕೆಲಸ ಉಂಟು. ಮತ್ತೆ ನಿಮಗೆ ಅದೇ ಇಲ್ಲಿಂದ ಅಲ್ಲಿಯವರೆಗೆ. ಹೇಗೆ? ವಿದ್ಯುನ್ಮಾಲಿ ಮಹಾರಾಜರಿಗೆ ಜೈಲಾಗಲಿ, ಜೈಲು ನಿನ್ನ ಅಪ್ಪನಿಗಾಗಲಿ. ಜಯವಾಗಲಿ. ವಿದ್ಯುನ್ಮಾಲಿ ಮಹಾರಾಜರಿಗೆ, ವಿದ್ಯುನ್ಮಾಲಿ ಮಹಾರಾಜರಿಗೆ, ವಿದ್ಯುನ್ಮಾಲಿ ಮಹಾರಾಜರಿಗೆ. ವಿದ್ಯುತ್ ಸಾಕ್ ತಡಾಯ್ತು. ಈಗ ಮುಹೂರ್ತ ಬೀರ್ತದೆ. ಹೌದು. ವಿಶಾಲವಾದಂತಹ ಸಭೆ ಅಲ್ಲವೇನೆ? ಒಂದು ಮುಟ್ಟಿದಂತಹ ಸ್ಥಳ ಯಾವುದೋ ಇದು. ಒಮ್ಮೆ ಪ್ರಾಸಬದ್ಧವಾಗಿ ಮಾತಾಡು ನಿಲ್ಲಿಸಿಯ. ಸಮಸ್ಯೆ ನನಗೆ ಉಂಟು ಈಗ. ಅಲ್ಲ, ಪಾತಾಳ ಬಿಟ್ಟಿದ್ದೇವೆ, ಯಾವುದೋ ಒಂದು ಊರಿಗೆ ಬಂದು ಸೇರಿದ್ದೇವೆ. ಎಲ್ಲಿ ನೋಡಿ ಶೃಂಗಾರ ಮಾಡಲ್ಪಟ್ಟಿದೆ. ಬಂದು ನಿಂತ ಊರು ಯಾವ ರವ ಇದು ಅದೇ ಯಾವುದು? ಓ ನೋಡಿ ದೂರದಲ್ಲಿ ಬರ್ತದೆ. ಅದೆಂತದ ಮರ? ಇತ್ತಲಿ ಗೋಣಿತಾಪುರ. ಗೋಣಿಗೆ ಮಲಗುವುದಕ್ಕೆ ಅದು ಹಾಗಲ್ಲ ಸ್ವಾಮಿ. ಇತ್ತಲೋ ಶೋಣಿತಾಪುರ. ಶೋಣಿತಾಪುರ ಹೌದು. ಇದುವೇ ಅಲ್ವಾ? ಬಂದಾಯ್ತಲ್ಲ. ಬಂದಾಯ್ತ ಮೇಲೆ ನಿಲ್ಲಬೇಕು. ಹೋಗುವ. ಎಂತದು? ಬಂದಾಯ್ತಲ್ಲ. ಬರಬೇಕಾದಲ್ಲಿಗೆ ಬಂದಾಯ್ತು. ಶೋಣಿತಾಪುರ ಅಂದ್ರೆ ಇದುವೇ ಅಂತ ಗೊತ್ತಾಯ್ತು. ನಮ್ಮ ಗುರಿ ಇಲ್ಲೇ. ಬರಬೇಕಾದ ಇಲ್ಲಿಗೆ ಅದು ಮುಖ್ಯ ಅಲ್ಲ. ನಾವು ಬಂದು ಹೊತ್ತಷ್ಟಾಯ್ತು. ನಮ್ದು ಯಾರು ಹೇಳೋರು ಕೇಳೋರು ಯಾರು? ವ್ಯವಸ್ಥಾಪಕರು ಯಾರಯ್ಯ? ವ್ಯವಸ್ಥಾಪಕರು ಯಾರಯ್ಯ? ಬರ್ಲಿಕ್ಕೆ ಹೇಳಿದ್ ಯಾರಯ್ಯ? ಯಾರು ಇಲ್ಲಿ ಹೇಳೋ? ಎಂತ ವಿಷಯ ಅಂತದ್ದು? ನಿಮಗೆ ಹಾಗೆ ಒಳಗೆ ಹೋಗಿ ಬಡಿಯುವುದಲ್ಲ, ನನಗೆ ಬರ್ತದೆ, ಸಿಟ್ಟು ಬರ್ತದೆ. ಎಂತ ನಮಗೆ ಮಾತಾಡಲಿಕ್ಕೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಹಣೆ ಬರಲ್ಲ, ಯೋಗ್ಯತೆ ಇಲ್ಲ. ಯಾರು? ನೀವು ಹೇಳಿದ್ದು ಯಾವುದು ಇಲ್ಲದಿದ್ರು ಕೂಡ ದೊಡ್ಡ ಸಭೆ ಕಾರ್ಯಕ್ರಮಗಳು ಸ್ವಲ್ಪ ಹೆಚ್ಚು ಕಡಿಮೆ ನಾವು ಸುಧಾರಿಸಿಕೊಂಡು ಹೋಗಬೇಕಾ? ನಮ್ಮ ಜೀವಮಾನ ಸುಧಾರಿಕೆ ಮಾಡಿದ್ರಲ್ಲ ಆಯ್ತಲ್ಲ. ಯಾರು ವ್ಯವಸ್ಥಾಪಕ ನನಗೆ ಅದು ಬೇಕು. ಅಲ್ಲಿ ಮುಹೂರ್ತ ಮೀರ್ತಾ ಉಂಟು. ಸಮಾಧಾನ. ಶರೀರ
ವೀರವಾಣಿ ನಾರೀಶ್ವರ ಇಲ್ಲಿನ ಮಹಾರಾಣಿ ದಿತಿದೇವಿ ಬುದ್ಧಿದೇವಿ ಯಾರಿಗಿಲ್ಲ ಬಾವಿ ಅಳಿಯ ಬರ್ಬೇಕು ಬೀರು ತೊಳೆದು. ಅಲ್ಲ ಅಂತೆ. ನೀವೆಲ್ಲ ಇಲ್ಲೇ ಆಸೀನರಾಗಿ ನಮಸ್ಕಾರ ನಮಸ್ಕಾರಮ್ಮ. ಪ್ರತಿ ನಮಸ್ಕಾರ. ರತ್ನಗಂಬಳಿ ಹಾಸಿದ್ದೇವೆ. ಎಲ್ಲ ನೆಲೆಯಾಗಿ ಆಯ್ತಾ? ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನು ದಾಕ್ಷಿಣ್ಯ ಬೇಡ ಹೇಳಿ ಬೇಡಿ. ಹೆಚ್ಚು ಕುಡಿಬೇಡಿ, ತಿನ್ನುವಾಗ ಮಾತ್ರ ಕುಡಿಯಿರಿ, ಕುಡಿಯುವಾಗ ಮಾತ್ರ ತಿನ್ನಿ. ನೀವು ಹಾಗೆ ಮಾಡೋದು. ಅವರೆಲ್ಲ ಕೇಳ್ತಾ ಇರ್ತಾರೆ ಏನು ಬರ್ಲಿಲ್ಲ ಸಿಗ್ಲಿಲ್ಲ ಅಂತ ಹೇಳ್ತಿದ್ದಾರೆ, ನೀವು ಕೊಡ್ತೀರಿ ಅಂತ ನೀವು ಹೇಳ್ತೀರಿ, ಅವ್ರು ಕೊಡುವವರು ಬೇಕಲ್ಲ. ಬರುವುದು ಬರ್ತದೆ, ಸ್ವಲ್ಪ ತಡ ಆಗ್ಬೋದಷ್ಟೇ. ಸಭೆ ದೊಡ್ಡದಲ್ವಾ, ಎಲ್ಲ ಮುಗಿ ಎಲ್ಲ ಹೋಗ್ಲಿ ಮತ್ತೆ ಬರ್ಲಿ. ನಿಮಗೆ ತಲುಪ್ತದೆ ಮತ್ತೆ. ಹೌದೌದು, ಬೆಳಿಗ್ಗೆ ಆಗೋದ್ರೊಳಗೆ. ಹಾಗಂತ ಒಂದು ವಿಚಾರ ಹೇಳಿದ್ದೀನಿ ನಾನು. ಬರುವಾಗ ಪುರೋಹಿತರನ್ನು ಕಳೆದುಕೊಂಡೇ ಬಾ ಅಂತ. ಎಲ್ಲಿ ಕಾಣುವುದಿಲ್ಲ. ವಿಚಾರ ಗೊತ್ತಾಗಲಿಲ್ಲ ಬಾಬಾ ಅವರಿಗೆ. ಪುರೋಹಿತ ನಾನೇ. ಅಮ್ಮ ತಾಯೇ ಭಿಕ್ಷೆ ಭಿಕ್ಷೆ ದಿನ ಅಜ್ಜನಿಗೆ ಕೊಡ್ಲಿಕ್ಕೆ. ಇದು ಭಿಕ್ಷುಕನ? ನಿಮಗೆ ಪುರೋಹಿತ ಎಲ್ಲ ಬೇಕಾದ್ರು ಈ ಕಳಿ ನಾನೇ ಪುರೋಹಿತ. ನನಗೊಂದು ಛಾಯೆ ಇಲ್ವೋ? ನೀವು ಪುರೋಹಿತ, ನಿನಗೂ ಪುರೋಹಿತರೆ, ನನಗೆ ಪುರೋಹಿತ ನಾನೇ. ನಮ್ಮ ಕುಲ ಪುರೋಹಿತರು. ಕುಳ್ಳೆ ಇದು ಕುಳ್ಳೆ ಯಾಕೆ ಕಾಣ್ತವೆ? ನನ್ನ ಮರ್ಯಾದೆ ತೆಗಿತ್ಯಲ್ಲ ಮಾರ. ಕುಲ ಪುರೋಹಿತ ಪಾತಾಳದೆ ಬಂದದ್ದು. ಇಲ್ಲೇ ಮದುವೆಗೆ ಅಲ್ಲೇ ಮದುವೆಗೆ ವ್ಯತ್ಯಾಸ ಉಂಟು, ಅದಕ್ಕೆ ಬೇಕಾಗಿ ನಾನೇ ಬಂದದ್ದು. ಇದು ನೀವು ಜನ ಯಾರು? ಇಲ್ಲಿನ ಮಹಾರಾಣಿ ದಿತ್ಯಮ್ಮ. ತೆಕ್ಕೊಳ್ಳಿ ಆಶೀರ್ವಾದ. ವ್ಯವಸ್ಥೆ ಮಟ್ಟಿಗೆ ದೂರ್ಲಿಕ್ಕೆಲ್ಲ ಬಹಳ ಒಳ್ಳೇದಾಗಿದೆ ಅಲ್ವಾ? ಎಷ್ಟು ದೊಡ್ಡ ಸಭೆ ಹೌದಪ್ಪ ಅಲ್ವಾ? ಅಲ್ಲಿ ಇಲ್ಲಿ ಎಲ್ಲ ಕಡೆ ಜನವೇ ಪುರೋಹಿತರೆ, ಕಿಕ್ಕಿರಿದ ಜನ ಸಂದಣಿ. ನಿಮ್ಮನ್ನೇ ಬರ್ಲಿಕ್ಕೆ ಹೇಳಿದ್ಯಾಕೆ? ಯಾಕೆ? ಮದುವೆ ಮಾಡಿಸೋದ್ರಲ್ಲಿ ನೀವು ನಿಸ್ಸೀಮರಂತೆ. ನಾವು ಮದುವೆಯಲ್ಲಿ ಭಯಂಕರ ಅಲ್ಲ, ಮದುವೆಯಲ್ಲಿ ಎಲ್ಲಿ ಹೋದ ಅದೇ ಬಹಳ ಪ್ರಚಾರದಲ್ಲಿದ್ದೀರಿ ಈಗ. ಎಮ್ಮೆ ನೀವು ಯಾಕಲ್ಲ ಹೇಳಬೇಡಿ ಸುಮ್ಮನೆ. ಹೌದು, ಸುಳ್ಳು ಹೇಳಿಕ್ಕೆ ಸತ್ಯ ಹೇಳುದು. ಹಾಗಂತ ನನಗಿರುವುದು ಒಬ್ಬಳೇ ಮಗಳು. ಮತ್ತೆ ಎಷ್ಟು ಬೇಕಮ್ಮ? ಬೇಕು ಅಂತ ಹೇಳಿದ್ರೆ ಇರ್ಲಿಕ್ಕಿಲ್ಲ, ಸಾಕು, ಒಬ್ಬಳೇ ಇರುವುದು ಸಾಕು. ಆದ್ರೆ ಅವರ ಮದುವೆಯನ್ನು ವಿಜೃಂಭಣೆಯಿಂದ ಮಾಡ್ಬೇಕು. ನೀವು ಗಳಿಕೆ ಕೊಂದು ಹೇಳ್ಬಾರ್ದು. ಈಗ ಮದುವೆ ಉಜಿರೆ ಇಲ್ಲ, ಈಗ ಉಜಿರು ಮದುವೆ ಎಲ್ಲಿ ವಿಜೃಂಭಣೆಯಿಂದ ಶುಭಶ್ಯ ಶೀಘ್ರ. ಆಲಸ್ಯ ಮಾಡಿದ್ರೆ ಅಮೃತವಾದ ವಿಷಯ ಆಗುತ್ತದೆ. ನಾವು ದಿಬ್ಬಣಿಗರಾಗಿ ಬಂದಿದ್ದೇವೆ, ನಿಮ್ಮ ಮಗಳನ್ನು ಬಿಟ್ಟು ಹೋಗುದಿಲ್ಲ, ಕರ್ಕೊಂಡು ಹೋಗುದು. ಇಲ್ಲ, ನಿಮ್ಮ ಮುಖದಲ್ಲಿ ಆಗ್ಬೇಕು ಮಾತ್ರ. ನನ್ನ ಮುಖದಲ್ಲಿ ಜನ್ಮದಲ್ಲಿ ಆಗ್ಲಿಕ್ಕಿಲ್ಲ. ಅದ್ಯಾಕೆ? ಇದು ಮುಖವ ಮೈದಾನ ಎಂತದು? ನಿಮ್ಮ ಮುಖೇನ ನನ್ನ ಮುಖಾಂತರದಲ್ಲ. ತಲೆ ಬಿಸಿ ಮಾಡಿಕೊಳ್ಬೇಡಿ, ನಾವು ಬಂದಾಯ್ತಲ್ಲ. ಇನ್ನು ಚರ್ಚೆ ಹೋಗ್ಲಿಕ್ಕಿಲ್ಲ, ಇನ್ನು ಚರ್ಚೆ ಹೋಗ್ಲಿಕ್ಕಿಲ್ಲ. ಕರೆದ್ರು ನಾನು ಅಲ್ಲಿಗೆ ಬರುವುದೂ ಇಲ್ಲ, ಚರ್ಚೆ ಆಗ್ಲಿಕ್ಕಿಲ್ಲ, ಚರ್ಚೆ ಮಾಡ್ಲಿಕ್ಕೆ ನಾನು ಬರುವುದಿಲ್ಲ. ಎಲ್ಲ ಸಿದ್ಧತೆ ಮಾಡಿದ್ದೇವೆ, ಆದ್ರೆ ಒಂದು ವಿಚಾರದಲ್ಲಿ ಹಿಂದುಳಿದ. ನಿಮ್ಮದು ಕಿರಿಕಿರಿ ಮುಖಿರಿಕಿಲ್ಲ. ಎಂತದು? ಬೇಸರ ಮಾಡಬೇಡಿ. ಎಂತದು? ಈಗ ನಾವು ಹುಡುಗಿಯನ್ನು ನೋಡಿದ್ದೆವು, ಹುಡುಗಿಯನ್ನು ನೋಡದೆ ಮದುವೆ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ನೀವು ನಾವಿಬ್ಬರು ಹೊಣೆಗಾರರಾಗ್ತೇವೆ. ನಿಮಗೂ ಸಮಸ್ಯೆ ಆಗ್ತದೆ. ಹುಡುಗಿ ನೋಡ್ಲಿಲ್ಲ ನಾನು. ನೀನ್ ಯಾವ ಕರ್ನಾಟಕ ನೋಡುದು ಹುಡುಗಿಯನ್ನು? ಮದುವೆ ಇವರಿಗೆ ಅಲ್ವಾ? ನನಗೂ ಪಕ್ಕ ತಲೆಗೆ ಹೋಗ್ಲಿಲ್ಲ, ನನಗೂ ನಾಳೆ ಅಪವಾದ ಬರ್ತದೆ. ವರ ಪುರೋಹಿತ ಸಹಿತ ಅಪವಾದ. ನೀವು ಅಲ್ಲಿ ಕುತ್ಕೊಳ್ಳಿ, ಕೂತ್ಕೊಳ್ಳಿ, ವ್ಯವಸ್ಥೆ ನಾನು ಮಾಡ್ತೇನೆ. ದಿತ್ಯಮ್ಮ, ಸಣ್ಣ ಸಮಸ್ಯೆ ಉಂಟು. ಬೇರೆಂತದಲ್ಲ, ನಮ್ಮ ಮದುಮಗ ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ. ನಾವು ಮದುಮಗಳ ನೋಡ್ಲಿಲ್ಲ, ಆದ್ರೆ ನಾಳೆ ಕುಂಟಿಯನ್ನು ಕುರುಡಿಯನ್ನು ಮದುವೆ ಮಾಡಿ ಕರ್ಕೊಂಡು ಹೋದ್ರೆ ಜೀವನದ ಉದ್ದಕ್ಕೂ ಅನುಭವಿಸಬೇಕಾದ ಅವರಲ್ವೋ. ನಮಗೆ ಮದುಮಗಳನ್ನು ಕಂಡ ಮೇಲೆ ಮುಂದಿನ ತೀರ್ಮಾನ. ಬರ್ಲಿ ಮದುಮಗಳು ಬರ್ಲಿ. ಮದುಮಗಳು ಶೃಂಗಾರ ಮಾಡಿ ಸಭೆ ಕರ್ಕೊಂಡು ಬಂದ ಶೃಂಗಾರವಾದಳು ಶೋಣಿದರ ಬಾಲೆ ಅಂಗಜಾತನ ಮರದಾದೆ ಸುಶೀರಿ ಅಂಗಕ್ಕೆ ಎರಗಿರವನು ಹಚ್ಚಿ ಮಿಂದು ಮಂಗಳಾಗಿ ಅನುಕೂಲವನುಟ್ಟು ನಿಂದು. ಮೊಗ ನೋಡಿ. ಯಾವ್ದರ್ದು ಮಗ? ಮೊಗ ಅಲ್ಲ, ಮದುಮಗಳು ನಿಜವಾಗಿ ಇದಕ್ಕೆ ಮೆಚ್ಚಲೇಬೇಕು. ಯಾಕೆ? ತಾಯಿ ಮಗಳು ಒಂದೇ ರೀತಿ, ಮಗಳು ಯಾವುದು ತಾಯಿ ಯಾವುದು ಅಂತ ಗೊತ್ತಾಗುತ್ತೆ. ನೀವು ನಾಳೆ ಹೋಗಿ ಆ ದೃಷ್ಟಿ ಚಕ್ರ ಬದಲಿಸಬೇಕಾಯ್ತು. ಇಷ್ಟು ಚಂದ ಹೆಣ್ಣನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಮದುಮಗಳು ಮುಂದೆ ನಿಂತದ್ದು ಮದುಮಗಳು, ಮುಂದೆ ನಿಂತದ್ದೇ ಮದುಮಗಳು. ಅಮ್ಮ ತಾಯೇ ಜನನಿ ಮಾತೆ, ನೀ ಅಂತದ್ದು ಮುಂದೆ ಬಂದದ್ದು, ಮಗಳು ಮುಂದೆ ಬರಲು ನೀನು ಹಿಂದೆ ಹೋಗಿ. ಅಯ್ಯ ಬಾರಮ್ಮ ಮಗಳೇ ವಯ್ಯಾರ್ ಮಾಲಿನಿಗೆ ಎಲ್ಲದಕ್ಕೂ ಪದ್ಯವೇ ಮಾರಾಯ. ಇಲ್ಲಿ ಹೇಗೆ? ಇದು ನಿಜವಾಗಿ ಹುಡುಗಿಯೇ ಅಲ್ಲ. ನಿಜವಾಗಿ ಹುಡುಗಿ ಅಲ್ಲ, ಒಬ್ಬ ಗಂಡು ಶ್ರೀವೇಷ ಮಾಡಿ ಬಂದದ್ದು. ಹಾಗಲ್ಲ ಸ್ವಾಮಿ, ಮತ್ತೆ ಎಂತದಯ್ಯ? ಈ ಶೋಣಿತಾವರದಲ್ಲಿ ಇಂತೊಳೊಬ್ಬ ಸುಂದರಿ ಅಂತ ಹುಡುಗಿ ಸಿಕ್ತಳು, ನನ್ನ ಕನಸಿನಲ್ಲೂ ಭಾವಿಸಿರಲಿಲ್ಲ. ಏನು ಯೋಗ ಏನು ಭಾಗ್ಯ. ತಡಾಗಿ ಮದುವೆ ಆದ್ರೆ ಇಂಥದ್ದೇ ಸಿಗ್ತದೆ ಹೇಳುದು. ಈಗ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ನಿಮಗೆ ಸಿಗ್ಲಿಲ್ಲ ಒಳ್ಳೆದು. ಈಗ ನಿಮಗೆ ಆದಿತ್ತಾ? ನನಗೆ ಆದಿತ್ತು. ನನಗೆ ಆಗ್ಲಿಕ್ಕಿಲ್ಲ. ನಿಮಗೆ ನನಗೆಲ್ಲ ಹುಡುಗಿ ಬೇಕು. ಸಮಸ್ಯೆ ಉಂಟಯ್ಯ, ಸಮಸ್ಯೆ ಉಂಟಾ? ಮತ್ತೆ ಇದು ಅಮ್ಮ, ನಿಮ್ಮ ಮಗಳಿಗೆ ಬಾಯಿ ಬರುದಿಲ್ವಾ? ಮತ್ತೆ ಬೊಂಬೆ ಆಗಿ ಸುಮ್ಮ ನಿಂತುಕೊಂಡು ನಾಲ್ಕು ಮಾತಾಡ್ಲಿಕ್ಕೆ ನಾಳೆ ಕರ್ಕೊಂಡು ಅಪ್ಪದಲ್ಲಿದ್ರೆ ಗಿಳಿ ಹಾಗೆ ಹೌದಾ ಮಾತನಾಡಿದ್ರೆ ಮಾತನಾಡಿಸಿ ನೋಡಿ ಒಮ್ಮೆ. ಮಾತಾಡಿ. ಇದು ಮಗಳೇ,
ನಮ್ಮ ಹುಡುಗ ಮದುವೆ ಆಗೋದಕ್ಕೆ ಸಿದ್ಧನಾಗಿದ್ದಾನೆ. ಹೇಗೆ ನಮ್ಮ ಹುಡುಗ ಆದಿತ್ತ? ರಕ್ತ ಹೇಳಿದ್ರೆ ಸಾಕು, ಓತಿ ಹಾಗೆ. ಅಮ್ಮನಿಗಾದ್ರೆ ನನಗಾದ್ರೆ ನನಗೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಶಕ್ಯ ಅಲ್ಲ, ಕೇಳಿದಿರಾ? ಅಮ್ಮನಿಗಾದ್ರೆ ನನಗೂ ಆದಿದ್ದು. ಅದು ಮಾತಲ್ಲ, ದುರು ಉದುರಿದ್ದು. ಎಂತದು? ಮುತ್ತು ಮುತ್ತು. ಸಮಸ್ಯೆ ಇನ್ನೂ ಉಂಟು. ಇದು ಕಾಲು ಸರಿ ಉಂಟಲ್ಲ, ನಾನು ಕರ್ಕೊಂಡು ಹೋಗೋ ಹೀಗೆ ಹೋದೆ. ಅನುಮಾನ ಇದ್ರೆ ಎರಡು ಹೆಜ್ಜೆ, 1 2 3 ಸಾಕು. ಇದು ಸಮಸ್ಯೆ ಎಲ್ಲ ಪರಿಹಾರ ಆಯ್ತು. ಶುಭಶ್ಯ ಶೀಘ್ರಂ. ಆಲಸ್ಯ ಮಾಡಿದ ಅಮೃತವಾದ ವಿಷ ಆಗುತ್ತದೆ. ಇನ್ನು ಆಹಾರ ಬರಲಿ. ಎಲೆ ಹಾಕಿದ ಇನ್ನು ಊಟ ಬರ್ಲಿ. ಎಲೆ ಸುತ್ತಿದ್ರೆ ಕೊಲೆ ಮಾಡ್ತೀನಿ ಈಗ. ತಿನ್ನು ಆಹಾರ ಅಲ್ಲ ಮಾರ, ಆಹಾರ ಈಹಾರ ಹೂಹಾರ ಎಲ್ಲಿಂಟು? ಯಾರಿಗೆ? ನಿನಗಲ್ಲ, ಅದು ಮಗನಿಗೆ ಇರುದು. ತಿನ್ನುವುದಕ್ಕೆ ಬೇಕಾಗಿ ಹುಟ್ಟಿದ್ದಂತ. ಚಂದ ಉಂಟು, ಹಿಡ್ಕೊಳ್ಳಿ. ಅದು ತುಂಡು ಮಾಡಿ ಬೆಳಿಗ್ಗೆ ಒಂದು, ಮಧ್ಯಾಹ್ನ ರಾತ್ರಿ ಒಂದು. ಅಲ್ಲ ನಾನು ಕೇಳುದು, ಈ ಮದುಮಗ ಹೂವಿನ ಮಲೆ ಕೈ ಹಿಡ್ಕೊಂಡು ಇದು ಎಂತದಕ್ಕೆ? ಅಲ್ಲ ಮದುವೆಗೆ ಹೋಗ್ಲಿಲ್ಲ, ಮದುವೆ ನೋಡ್ಲಿಲ್ಲ. ಎಂತದ ಎನಿಮಂದಿಯಲ್ಲಿ ಯಾರು ತಿದ್ದುವುದು? ಈ ಮದುಮಗ ಮೇಲೆ ಕಡೆ ಕೇಳುದು, ಅದಕ್ಕೆ ಹೇಳುದು ಹೋಗ್ಬೇಕು ನೋಡ್ಬೇಕು ಅಂತ. ಅದು ಕುತ್ತಿಗೆ ಹಾಕ್ಲಿಕ್ಕೆ ಇರುದು. ನನಗೆ ಯಾಕೆ ಮಾರವೆ? ಅದು ಮದುಮಗಳಿಗೆ ಇರುದು. ಇಲ್ಲಯ್ಯ, ಒಟ್ಟು ನೀ ಯಾಕೆ ನನ್ನ ತಲೆ ಇದು ಅಮ್ಮಲ್ಲಿದ್ದಾರೆ. ನಮ್ಮಮ್ಮ ಅಲ್ಲ, ಮದುಮಗಳ ಅಮ್ಮ, ನಿಮ್ಮ ಬಾವಿ ಅತ್ತೆ. ಅದು ನಾನೇ ಇರ್ಲಿ ಅಲ್ಲಿ. ಅದಲ್ಲ, ನಿಮ್ಮ ದಿದಿಯಮ್ಮನವರು. ಓ ದಿದಿಯಮ್ಮ, ನೀವೆಲ್ಲ ಒಳಗಂತ ಮಾಡುದು? ನಾನು ಮಗಳ ಜೊತೆ ಇದ್ದೇನೆ. ಬೆನ್ನಿ ಏನು ಪುರೋಹಿತ್ರೆ? ಒಳಗಂತ ಮಾಡುದು? ಮಗಳ ಜೊತೆ ಇದ್ದೇನೆ. ಹಿಡ್ಕೊಳ್ಳಿ. ಆದೀತು. ಮಂತ್ರ ಅಲ್ಲ ತಂತ್ರ. ಇದು ಅಮ್ಮ ಮಗಳು ಒಳಗಿದ್ದಾರೆ ಅಲ್ಲ ಅಂತೆ. ಇದು ಮಂತ್ರ ಹೇಳಿಕೊಂಡು ನಮ್ಮ ವಾದಿದೇವರಿದ್ದಾರೆ, ಅವರು ಬಾರಿಸ್ತಾರೆ, ಆಮೇಲೆ ಬಡಿತಾರೆ, ಬಿಸಾಡ್ತಾರೆ. ಅಲ್ಲಿ ಬಡಿತಾರೆ. ಮಂತ್ರ ಎಲ್ಲ ಕೂಡ ಕೊರಳಿಗೆ ಮಾಲೆ ಹಾಕಿ ಆಯ್ತು. ಜಾಗ್ರತೆ. ಅಂತರ ಪಡೆದಾಗ ತದೇವ ಲಗ್ನಂ ತುಜಂತು ದೇವ ತಾರಾಬಲಂ ಚಂದ್ರನಂತು ದೇವ ವಿದ್ಯಾಬಲಂ ದೇವಬಲಂ ಜೀವನದಲ್ಲಿ ಈ ಸಂದರ್ಭದಲ್ಲಿ ಮೂಡಿ ಬಂದಿದೆ. ಏನಾಯ್ತು? ಎಂತಹ ಸಂದರ್ಭ ನನ್ನ ಪಾಲಿಗೆ ಒದಗಿ ಬಂತು. ಏನಾಯ್ತು? ಹೊಟ್ಟೆನೋವಿ? ಮಾಂಗಲ್ಯಂ ತಂತು ನಾನೇನ ನನ್ನ ಜೀವನ ಚೇಚುನ. ಇದು ಎಂತ ಮಾತಂತ್ರ ನನಗೆ ಅರ್ಥ ಆಗಲಿ. ಪುಣ್ಯಕ್ಕ ಹೀಗೆ ಹೇಳೋದು ಒಳ್ಳೇದು ಅಲ್ಲ, ನನಗೆ ಮದುವೆ ಆಗ್ಲಿಲ್ಲ, ಅದಕ್ಕೆ ನಾನು ಈಗ ಮದುವೆ ಆಗುವುದಿಲ್ಲ. ಪುಣ್ಯಕ್ಕ ಹೀಗೆ ಕೇಳಲಿಲ್ಲಲ್ಲ. ಮಾಂಗಲ್ಯ ಸಂತೆದಾನ ಅಂತ. ಮಾಂಗಲ್ಯ ತಂತು ನಾನೇ ಮಾಮ ಚೇಚಿರಲ್ಲ. ನನ್ನ ಮದುವೆಗೆ ನೀವೇ ಬರ್ಬೇಕು. ಯಾರು? ಇವತ್ತರ ಬರ್ಲಿಕ್ಕಿಲ್ಲ, ಕೂಗಲಿ. ಅಲ್ಲಂತೆ ಅವನಿಗೊಂದು ಮದುವೆ ಚಟ ಆಯ್ತಲ್ಲ. ದಿದ್ದಮ್ಮ ಕಾರ್ಯಕ್ರಮ ಮುಗಿತಾ ಉಂಟು. ನಾವು ನಿಮ್ಮ ಮೊದಲೇ ಪ್ರಚಾರ ಮಾಡಿದ್ದೀವಿ. ಇದು ಉಡುಗೊರೆ ಎಂಬುದಿಲ್ಲ, ಆಶೀರ್ವಾದ ಉಡುಗೊರೆ ಎಂಬಾಗಿ ಹೇಳಿದ ಕಾರಣ ಅದನ್ನು ಬಿಟ್ಟು ನಾವು ಮುಂದೆ ಹೋಗ್ತೇವೆ. ಏನಂತೆ? ಕೈ ಬೀಳ್ಬೇಕಂತ. ನಿನ್ನ ಕಾಲು ಬೀಳಲಿಕ್ಕೆ ಎಂತದ್ದು ವಿಷಯ? ಎಂತದ್ದು? ಬ್ರಹ್ಮ ಪ್ರಸಾದ ಆಗ್ಬೇಕು ಅಂತ ಉಡುಗೊರೆ. ನಾನು ವ್ಯವಸ್ಥೆ ಪರಂಪರೆ ಬಿಡ್ಲಿಕ್ಕೆ ಆಗ್ತದೆ ನಮ್ಗೆ. ಪರಂಪರೆ ಕೆಲ ನಮ್ಮನ್ನು ಹಾಳು ಮಾಡ್ತದೆ. ಕೊಡಿ ಎಲ್ಲ ಕಡೆ ಇದ್ದದ್ರೆ ಸುಧಾರಿಕೆ ಮಾಡುವ, ಮತ್ತೆಂತ ಮಾಡುದು? ಪುರೋಹಿತರ ಹೆಗಲಿದ್ದ ಶಾಲು ಮದುಮಗಳಿಗೆ, ಅಲ್ಲಿಂದ ಮದುಮಗನಿಗೆ, ಮದುಮಗಳು ಹೆಗಲಿಂದ ಪುರೋಹಿತರ ಹೆಗಲಿ ಯಥಾಸ್ಥಾನಕ್ಕೆ ಬಂದು ಸೇರ್ಲಿ. ಅದು ಕೊಡೋದಕ್ಕಿಲ್ಲ ಭಟ್ರ. ಅಕ್ಕಿ ಓರಿದ್ದಾರೆ,
ಕೊಡ್ಲಿಕ್ಕೆಲ್ಲ ಇತ್ತು, ನಾಳೆಗೆ ಬೇಕಲ್ಲ. ಇದು ಚಪ್ಪರ ಒಂದು ಚಪ್ಪರ ತೆಗಿಲಿಕ್ಕೆ ಏನು 4 ಜನ ಬೇರೆ ಮಾಡಿದ್ದೇನೆ. ಈಗ ನೀವು ಚಪ್ಪರ ತೆಗೆದು ಕೆಲಸ ಹೌದು, ಮುಗೀತಲ್ಲ. ಚಪ್ಪರ ನಾನು ಒಪ್ಪಿಕೊಂಡದ್ದು. ಮತ್ತೆ ವಧುವರನ್ನು ಚಪ್ಪರ ಇಳಿಸಿಕೊಳ್ಳೋ ಕ್ರಮ ಒಂದು ಉಂಟು ಅಂತ. ನಾವು ಚಪ್ಪರದ ಮೇಲಿದ್ದೇವೆ. ಕೇಳು, ನೀವು ಎಂತದಾಗಿದೆಯಾ? ನಾನು ಹೇಳಿದೆ ಚಪ್ಪರದಿಂದ ಇಳಿಸಬೇಕಾದ್ರೆ ಅದು ನಿಮಗೆ ಕ್ರಮ ಗೊತ್ತಿಲ್ಲ, ಅದಕ್ಕೆ ಮದುವೆ ಹೋಗಿ ನೋಡ್ಬೇಕು. ಹೀಗೆ ತಲೆ ತಿಂದು ನೀವೇ ಸರಿ ಮಾಡ್ಬೇಕಷ್ಟೇ. ಮುಂದೆ ಮದುವೆ ಆಯ್ತಲ್ಲ, ಊಟಕ್ಕೆ ಹೋಗು. ಊಟ ಕೊಟ್ಟರೆ ಮದುವೆ ಮುಗಿಲಿ ಊಟ ಹಾರ ಹಾಕಿ ಆಯ್ತು, ಹಟ್ಟಿ ಆಯ್ತು, ಇನ್ನು ಊಟ ಆಗಲ್ಲ. ಇನ್ನು ಉಂಟು ಕಾರ್ಯಕ್ರಮ. ಅಲ್ಲ, ಊಟ ಉಂಟು. ಊಟ ನೋಡ್ಕೊಳ್ಳೋ ಅದು ಬಾಮ, ಅದೆಲ್ಲ ಈಗ ಊಟವೇ ಇಲ್ಲ ಅಂತ ಹೇಳುದು. ಬಾ ಹೇಳ್ಬೇಕು ಮಗ. ಏನು ಕೆಮ್ಮು ಪ್ರಾರಂಭ, ದೂರ ದೂರ ಕೂತ್ಕೊಳ್ಳಿ, ಅಂತರ ಇರಲಿ ಆಯ್ತಾ. ನನ್ನ ನಂಬಲಿಕ್ಕೆ ಆಗುದಿಲ್ಲ, ಕೈ ಮುಗಿಬೇಕು. ನಾನು ಹೇಳಿದಾಗ ಹೇಳ್ಬೇಕು ಮಗ. ಇಂಥ ಒಂದು ಶುಭ ಗಳಿಗೆ ಶುಭ ಮುಹೂರ್ತ ಬರಬೇಕೆಂಬಗೆ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಂದಿಗಾಗುವಾಗ ನಾವು ನಂಬಿದಂತಹ ದೇವರು ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ. ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬೇಕಾಗಿ ಗುರು ಹಿರಿಯರು, ನೆಂಟರಿಷ್ಟರು, ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಕೈ ಮುಗಿದು ನಾವು ಗಂಡನ ಮನೆಗೆ ಹೋದದ್ದೇ ಹೌದು ಅಂತ ಆದರೆ ಮುಂದೆ ನಮ್ಮ ಜೀವನದಲ್ಲಿ ಭದ್ರ ಬುನಾದಿ ಇದ್ದಾಗ ಮಗ, ಆಯ್ತಾ ಹೇಳ್ತೇನೆ. ಸೇರಿದಂತ ಹಿರಿಯರೇ, ಕಿರಿಯರೇ, ಅಣ್ಣಂದಿರೇ, ಅಕ್ಕಂದಿರೇ, ಗೆಳತಿಯರೇ, ಗೆಳೆಯರಿಲ್ಲ, ದೇವಿಯ ಮಗಳು ಇರ್ಲಿಕ್ಕಿಲ್ಲ, ಗೊತ್ತುಂಟು. ನಮ್ಮ ಹೆಸರು ಬರ್ಲಿಲ್ಲ. ಯಾವುದು? ನಿಮ್ಮನ್ನ ಅದಕ್ಕೆ ಕೆಳಗೆ ಹಾಕುವ ಇಂಥವರಿಂದ ಅಂತ. ಹಾಗೆಲ್ಲ ಇರ್ಲಿಕ್ಕಿಲ್ಲ. ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ಸಪ್ತಪದಿ ತುಳಿದು ದಾಂಪತ್ಯ ಜೀವನ ಕಾಲಿಡಿಸಿ ಗಂಡನ ಮನೆಗೆ ಹೊರಟಂತಹ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯರಾದಂತಹ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬಾಗ ಕೇಳಿ. ಆಶೀರ್ವಾದ ಮಾಡಬೇಕೆಂದು ಎಂತ ಭಾಷಣ ಮಾಡಿದ ನಾನು. ಅದು ಕ್ರಮ. ಎಲ್ಲಿಗಯ್ಯ ಹೋಗು, ಅಯ್ಯೋ ನೀವು ನನ್ನ ತಲೆ ತಿಂದು ಕೊನೆಯ ದೃಶ್ಯಕ್ಕೆ ಬಂದು ಸೇರುತ್ತಾ ಇದ್ದೇವೆ ಈಗ. ಅಲ್ಲ ನಿಮಗೆ ಎಂತದಾಗಿದೆಯ್ಯ, ಅದಕ್ಕೆ ಮದುವೆ ನೋಡ್ಬೇಕು. ನೀವು 4 ಮಾತು ಹೇಳಿ. ಸಭೆಯಲ್ಲಿ ಸೇರಿರುವಂತಹ ಗಣ್ಯಾತಿ ಗಣ್ಯರೇ, ನಮ್ಮ ಯಜಮಾನರು ಮಾತಾಡುದು ಹಾಗೆ. ನಿನ್ನ ಕುಟುಂಬದ ಏನಾದ್ರು ಬಾಕಿ ಉಂಟಾ? ನಾವು ಮಾತಾಡಿದಾಗೆ ರಾಜಕೀಯ ವಿಷಯ ಹೋದಲ್ಲ, ರಾಜಕೀಯದ ಮಾತಾಡೋದು ಪೆಟ್ಟು ತಿನ್ಬೇಕಾದಿತ್ತು. ಅಲ್ಲ, ಅವರಲ್ಲಿ ಮಾತಾಡ್ಲಿಕ್ಕೆ ಹೇಳ್ತೀರಿ. ಮದುವೆ ಮಂಟಪದಲ್ಲಿ ಬೇರೆ, ರಾಜಕೀಯ ಬೇರೆ, ಸತ್ತಲ್ಲಿ ಬೇರೆ, ಹುಟ್ಟಿದಲ್ಲಿ ಬೇರೆ ಅಲ್ಲ. ಬಡಿತೆ ಮದುವೆ ರಾಜಕೀಯ ಮಾತಾಡೋದು ಹೇಳಿದ ನೀವು ಕೈ ಮುಗಿರಿ. ನಾನು ಹೇಳಿಕೊಟ್ಟಷ್ಟು ಹೇಳ್ಬಹುದಾ? ಅದೊಂದು ಹೇಳ್ಬೋದು. ಸೇರಿದಂತಹ ಹಿರಿಯರೇ, ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ಒಬ್ಬಳಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ಆ ಹುಡುಗಿ ಸಿಗಬೇಕು ನನಗೆ. ಎಂತದಕ್ಕೆ ಕೈ ಕೊಟ್ಟದ್ದು? ಕರಗ್ರಹಣ. ಮದುವೆ ಆಗಿದ್ದೇನೆ, ಮದುವೆ ಆಗಿದ್ದೇನೆ. ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ, ಹೆಂಡತಿಯನ್ನು ಕರೆದುಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ. ಮದುವೆ ಆದ್ಮೇಲೆ ಸುಗಮದಲ್ಲೇ ಹೋಗ್ಬೇಕು, ಒಳ್ಳೆದಾಗ್ತದೆ. ಅಯ್ಯೋ, ಸುಗಮ ಅಂದ್ರೆ ಸುಖಕರವಾಗಿ ಹೋಗುವ ಸುಖಕರವಾಗಿ ಹೋಗುವ ಹಾಗೆ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡ್ತಾ ಇದ್ದಾರೆ ದೊಡ್ಡವರು ಗುರುಗಳು. ಅವನಿಗೊಂದು ಆಶೀರ್ವಾದ ಮಾಡಿ. ಅವರಿಗೂ ಪ್ರಯೋಜನ ಆಗಲಿಲ್ಲ. ನಿಮಗೆ ಬೇಕೋ ನಿಮ್ಮ ಸಂತಾನ ಒಳ್ಳೇದಾಗ್ಲಿ ಅಂತ ನಾನು ಒಪ್ಪಿಕೊಟ್ಟುದುಂಟು. ಮುಗಿಸಿ ಬೇಗ ಕೆಲ ಕಾಲಗಳ ಗರ್ಭವೊಂದು ಚೆಲುವ ಸುಕುಮಾರನ ಪಡೆದಿರಲು ನಿಲಯದಲ್ಲಿ ಗೆಲಿದು ಸುರಪುರವನ್ನಾಳುವ ಬಗೆಯರಿಯದಾದಿತಿಯು ಮರುಗುತ್ತಿರೆ ತಮ್ಮನದಲ್ಲಿ. ಮಗಳಾದ ಮಾಲಿನಿ ಮದುವೆಯಾಗಿ ಮಗನೋರವನ್ನು ಪಡೆದಿದ್ದಾಳೆ. ಮೈಚನೆನ್ನುವುದಾಗಿ ನಾಮಕರಣವನ್ನು ಕೂಡ ಮಾಡಿದ್ದೇವೆ. ಆದರೆ ಅದನ್ನೆಲ್ಲ ನಾನು ಆಲೋಚನೆ ಮಾಡುವುದು ಆ ಸ್ವರ್ಗಲೋಕದ ಕನಸಾಗಿ ಉಳಿತಲ್ಲ. ಯಾರಿದ್ದಾರೆ?
ಮಹೇಶನ್ ಅಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆಯ ಮೇಲೆ ಕೈರಿಸಿಕೊಂಡು ಧಾರಾಧಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ಸುತರಾನ ಕದನದಿ ಸುರಪುರ ಗಿಲಿದು ಆಳೋದಲ್ಲದೆ ಚಿಂತೆಯೋ ಮೊದಲು ದಿವಿದ ಮಗನೇ ಮಗನೇ ನನ್ನ ಕಣ್ಣೀರಿನ ಗತಿಯನ್ನು ಏನು ಅಂತ ಹೇಳಿ ಏನಾಯ್ತಮ್ಮ ನನ್ನಲ್ಲಿ ಹೇಳಿಕೊಡಿ. ನಿನ್ನಂತೆ ಬಲಿಷ್ಠರಾದ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತುಗಳು ನಾನು. ಆದ್ರೆ ಏನಮ್ಮ ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಭಾಗ್ಯ ನನಗಿಲ್ಲವಾಗಿ ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ಸ್ವರ್ಗಲೋಕದ ಆಸೆಯಿಂದ ಎಂತೆಂತ ಗಂಡು ಮಕ್ಕಳನ್ನೆಲ್ಲ ಕಳುಹಿಸಿಕೊಟ್ಟೆ. ಮುಂದೆ ಏನಾಯ್ತಮ್ಮ? ಆದಂತ ನನ್ನ ಮಕ್ಕಳನ್ನ ಆ ದೇವತೆಗಳು ಕೊಂದು ಮುಗಿಸಿದ್ರು. ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ಅರಿತುಕೊಂಡೆ. ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಭಿಯಾರು ಬರಲುವೆ. ಮೋಸ ವಂಚನೆಯಿಂದ ಬಡ ಸುರಪ್ಪ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗ್ಬೇಕು. ಸಮರದ ಮೂಲಕ ಸುರಪವನ್ನು ಮಾಡಿ ತೋರಿಸ್ತೇನೆ. ಸುರಗದ್ದಿಗೆಯನ್ನು ಏರ್ತೇನೆ. ಚಂದವನ್ನು ನೀವು ನೋಡ್ಬೇಕು, ನೀವು ಸಂತೋಷ ಮಾಡಬೇಕು. ಕೋಡಿಯೊಳಗೆ ಆಜ್ಞೆ ಹೋಗಿ ಬರ್ತೇನೆ. ನೀನು ಹೋಗುತ್ತಿರುವಂತ ಕಾಲದಾರಿಯೇ ಕೀರ್ತಿಯ ಹೋಗಿ ಬರ್ತೇನಮ್ಮ. ಸುರಬೀಟ ಬರಿದಾಗಿದೆ ಯಾರಿಗೂ.
ಧರಿಸಿ ಸುರಗದ್ದಿಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತಹ ರೆಕ್ಕೆಯಡೆ ಬೀಸುತ್ತಾ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಬಂದವು ಯಾರು ನೀವು? ಯಕ್ಷ ಪಾತಾಳೋಗುವುದು ಬಿಟ್ಟು ನಮ್ಮದಂತಹ ಸ್ವರ್ಗವನ್ನೇರಿ ದೂರದಲ್ಲಿ ಸುರನ್ನೆಲ್ಲ ಸೋಲಿಸಿದೆ. ಇದನ್ನು ವಿಚಾರಿಸುವುದಕ್ಕೆ ಬಂದ ಸಾಮಾನ್ಯ ನಿಮ್ಮ ನಿರೀಕ್ಷಣೆ ಇದ್ದವನು ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಹೇಗೆ ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ನನ್ನ ಕಣ್ಣ ಮುಂದೆ ಬಂದ ಯಕ್ಷನಿನಲ್ವಾ ನಿನ್ನ ತಲೆಗಡಿ ಆದ್ದರಿಂದ ಹೇಳುತ್ತಾ ಇದ್ದೇನೆ, ಒಳ್ಳೆ ಮಾತಿಂದ ಸ್ವರ್ಗದ ಪೀಠ ಬಿಟ್ಟು ಹೊರಟೆ
ಮಾಲಿನಿಗೆ ಎರಗಿ ಬೀಳಿದನು. ಸುಮ್ಮನಿರು, ಅಳಬೇಡ ಅಳಬೇಡ ಅಂತ ಹೇಳಿದ್ದು. ಸುಮ್ಮನಿರ ಪಾಪಿ. ಹೇ ಅಮ್ಮ ಮಾಲಿನಿ, ಏ ಅಮ್ಮ ಮಾಲಿನಿ, ಹೇಗೆ ಏ ಅಮ್ಮ ಮಾಲಿನಿ, ನಾನು ಹೇಳ್ಬೇಕಾ? ನೀನೇ ಹೇಳಿದಿಷ್ಟು. ಏ ಅಮ್ಮ ಮಾಲಿನಿ ಒಟ್ಟಿಗೆ ಹೇಳ್ಬೇಕಾ? ಮಾಲೆಮ್ಮ ಮಾರಿಯಮ್ಮ ಮಾರಿ. ಏ ಅಮ್ಮ ಮಾಲಿನಿ ಅಮ್ಮ. ಅಮ್ಮ ಯಾರು ನೀನು? ನನಗೆ ಬೇಕಾ? ನಾನು ಯಾರಂತ ಗೊತ್ತಾಗ್ಲಿಲ್ಲ. ಬೇರೆಯೊಬ್ಬರಿಗೆ ಇಲ್ಲಿಗೆ ಬರ್ಲಿಕ್ಕೆ ಆಗುತ್ತದ? ಏನು ಬರದೆ? ಹಾಗಾದ್ರೆ ನಮಗೆ ನಿಮ್ಗೂ ಅಷ್ಟು ಇದು ಉಂಟು. ಎಂತದು ಪರಿಚಯ? ಪರಿಚಯ ನನಗೆ ಪರಿಚಯ ಇಲ್ಲ. ನಾನು ಯಾರು? ಯಾರು? ನಿಮ್ಮ ಗಂಡ. ಅದಲ್ಲ, ಮತ್ತೆ ಮೊನ್ನೆ ನಿಮ್ಮ ಗಂಡ ಮೊನ್ನೆ ಇವತ್ತು ಬೇರೆ ಎಲ್ಲೋ ಅಡಿಮೇಲಾಯ್ತು ಅಂತ. ನಾನು ಗಂಡ ಮೊನ್ನೆ ಮತ್ತು ಅದನ್ನೇ ಹೇಳ್ತಿ ಕೆಟ್ಟವನೇ. ಎಲ್ಲೋ ಹೆಚ್ಚು ಕಡಿಮೆ ಆಯ್ತು ಅಂತ. ನೀ ಯಾರು ಅಂತ ಹೇಳು. ನನ್ನ ಗಂಡನ ವಿಷಯ ನಿನಗೆ ನಾನು ಅಲ್ಲಿಗೆ ಬರುವುದೀಗ. ಬರುವುದೆಂತಕ್ಕೆ? ಬಂದಾಗಿದೆ. ನಿಮ್ಮ ಗಂಡರಲ್ಲಿಗೆ ನಾನು ಬರುವುದು. ನನ್ನ ಗಂಡನ ವಿಷಯ ಬೇಡ, ನೀನು ಯಾರು ಅಂತ ಹೇಳು. ನಾನು ಗಂಡ. ಅಯ್ಯೋ, ಮೊನ್ನೆ ಮೊನ್ನೆ ನಿಮ್ಮ ಗಂಡ ನನ್ನ ಗಂಡ ನಾನು. ಭಾರಿ ಸೇರು ನಿನಗೆ. ಅಯ್ಯೋ, ನಾನು ಹೇಗೆ ಪೇಳಲೆಪ್ಪ? ಪೇಳುವುದನ್ನೇ ಪೇಳು. ಪೇಳಿದ ಈಗ ಅರ್ಥ ಆಗುದಿಲ್ಲಲ್ಲ. ನೀ ಹೇಳುವಾಗಿ ಹೇಳಿದ್ರೆ ನಿಮ್ಮ ಗಂಡ ಮೊನ್ನೆ ಮೊನ್ನೆ ಸ್ವರ್ಗಸ್ಥರಾದದ್ದು. ಸ್ವರ್ಗಸ್ಥನ ಅಪ್ಪ ಗುರುಪುರಕ್ಕೆ ಹೋದ್ದು. ಸುರಪುರಕ್ಕೆ ಹೋದವ. ಅದೇ ಸುರತ್ಕಲ್ಗೆ ಹೋದದ್ದು. ಸುರಲೋಕ. ಪೆಟ್ಟು ಮಾಡ್ಲಿಕ್ಕೆ, ಪೆಟ್ಟು ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ. ದೈಗ ನಿಮ್ಮ ಗಂಡನೊಟ್ಟಿಗೆ ನಾನು ಹೋದವ. ಮತ್ತೆ ನಮ್ಮ ದೂತನೇ. ಮತ್ತೆ ಯಾರಮ್ಮ? ನೀನೇನು ಇಷ್ಟು ಬದಲಾದದ್ದು? ಅದು ಅಲ್ಲಿಗೆ ಸ್ವರ್ಗಲೋಕದ ಗಾಳಿದಾಗಿದ್ದು. ಅಲ್ಲೆಲ್ಲ ಇತ್ತು, ಈಗ ಅಲ್ಲಿಲ್ಲ. ಉಂಟು, ತೆಗೆದಿಟ್ಟಿದ್ದೇನೆ. ಅಮ್ಮ, ನಾನು ಬಂದೆ, ನಿಮಗೆ ನಾನು ತಂದೆ. ನನಗೆ ಕಶ್ಯಪರಿದ್ದಾರೆ. ಕಾಯಿಸಿಪಿ ಇರ್ಲಿ ಅಲ್ಲಿ. ನಾನು ಕಶ್ಯಪರು ಇದ್ದಾರೆ ನನಗೆ. ವಿಷಯ ತಂದೆ ಅಂತ ಹೇಳುವಂತವನಾಗು. ಉಸುರಲೆ ಉಸುರು ಉಸುರಲೆ ಉಸುರು ತಕ್ಕೊಳ್ಳಿ ಉಸುಲಿ. ಬರ್ತಿದ್ರೆ ತೊಂದರೆ. ಹೌದಮ್ಮ. ಭಿನ್ನಹಗಳ ಮಾಲಿನಿ ಗುಣಮಣಿಯೇ. ಭಿನ್ನಹಗಳ ಮಾಲಿನಿ ಗುಣಮಣಿಯೇ. ಸುರಜಾಲ ಬಗೆಳಲು ಕಳಗದಲ್ಲಿ ಸುರಜಾಲ ಬಗೆಳಲು ಲೀಲೆಯೊಳೈದಂಥಾದ ಲೀಲೆಯೊಳೈದಂಥಾದ ನಿನ್ನಯ ಕಾಲದ ಕಳಗದಲ್ಲಿ ಸುರಜಾಲ ಬಗೆಳಲು ಲೀಲೆಯೊಳೈದಂಥ ನಿನ್ನಯ ಕಾದ.
ಹೇಳಲಿಕ್ಕುಂಟು. ಅದಕ್ಕೆ ನೇರವಾಗಿ ಹೇಳು, ಹೆದರಿಸುವುದು ಯಾಕೆ? ಹೆದರಿಸಿದಲ್ಲ ಮತ್ತೆ ಗಣಮಣಿಯೇ, ನನ್ನ ಕುಟುಂಬದದ್ದು. ನೀವು ಎಂತದು ನೀವು? ಅವ್ರು ಹೇಳಿದ ಹಾಗೆ ಅಲ್ವಾ? ಗುಣಮಣಿ ಅಂತ ಹೇಳಿ. ಆ ಗುಣಮಣಿ ನೀ ಕಿವಿಗೆ ಹೇಳುದಿಲ್ಲ. ಒಂದು ಕೇಳ್ತೇವೆ ಮತ್ತದು ಕುಯ್ ಅಂತ ಹೇಳ್ತಾನೆ. ಅಮ್ಮ ಲಾಲಿ ಬೇಕಮ್ಮ. ನನ್ನ ಹತ್ರ ಕೇಳಬೇಡಯ್ಯ. ಶೂ ಬೇಕು. ಅದೇ ಲಾಲಿಶ್ ಲಾಲಿಸಬೇಕಾ? ಕೇಳ್ಬೇಕಮ್ಮ. ನೀ ಹೇಳಿದ್ರೆ ಲಾಲಿಸು. ಹೇಳ್ತೇನೆ. ಮೊನ್ನೆ ನಿಮ್ಮ ಗಂಡ ಸ್ವರ್ಗಕ್ಕೆ ಹೋಗುವಾಗ ನನ್ನ ಹತ್ರ ಹೇಳಿದ್ರು, ಎಂತದು? ಈ ಕಡೆ ಅಣ್ಣ ಬಾಣವಣ್ಣ ಎಷ್ಟೇ ಮಲಗಿಟ್ಟ ಅಣ್ಣ ಹೋಗುವ ನನ್ನ ಅಣ್ಣ ಬಾಲವ ಅಲ್ಲ ಬಾಲವಂಗನ ಹೋಗುವಣ್ಣ ಅಣ್ಣ ಎಂತದದು? ನನ್ನ ಹತ್ರ ಹೇಳಿದ್ದು. ನಿನ್ನ ಮಾತಾಡುದು ಪ್ರೀತಿ. ಸ್ವರ್ಗಕ್ಕೆ ಹೋಗುವ ಅಂತ ಹೋದವಮ್ಮ ಪೆಟ್ಟಿಗೆ ಮಾಡ್ಲಿಕ್ಕೆ. ಅದುವೇ ಕೆಲಸ ಅಲ್ಲ ಡಿಬ್ಬು 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 ಯುದ್ಧ ಯುದ್ಧ ಹೊಡ್ಲಿಕ್ಕೆ, ಪೆಟ್ಟು ಪೆಟ್ಟು ಹೊಡ್ಲಿಕ್ಕೆ. ಅಲ್ಲಿ ಹೋಗಿದ್ದಾಟ ಅಲ್ಲಿ ಸಾಲು ಕಟ್ಟಿ ಬಂದ್ರು. ಯಾರು ಅಲ್ಲಿದ್ದಾರಲ್ಲ ಒನ್ ಟೈಪ್ ಪಂಡ್ರು ಅಷ್ಟದಿಕ್ಪಾಲಕರು. ಅಷ್ಟ 8 ಇಪ್ಪಾಲರು. ಅಷ್ಟ 8 ಅಂತ ಹೇಳುದು ಯಾಕೆ? ಅದೊಂದೇ ಒಂದೇ ಅದು 8. ಮೊದಲ ಒಂದದ್ದು ಯಾರು? ಯಾರು? ಅಗುನಿ ಬಂಕಿ 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 ಬೆಂಕಿ ಅಗ್ನಿ ಬಗುನಿ ಬಗುನಿ ಬಂದನ. ಬರ್ಲಿ. ಬಂದು ಉರಿಯೋಕಿ ಮಾಡಿದ. ಎಂತದು? ಉರಿ ಉರಿ ಉರಿಯುತ್ತಾ ಬಂದ. ನಿಮ್ಮ ಗಂಡ ಅಲ್ಲಿಗೆ ಚೈಂಕ ಬಿಟ್ಟದ್ದು ನೀರು ಬಾಣ ಕರುಣಾಸ್ತ್ರ ಬೆಂಕಿ ಚೈಂಕ ಸೋತ. ಬೆಂಕಿ ಹೋಯ್ತಾ ಮತ್ತೊಬ್ಬ ಬಂದ. ಯಾರವ? ಅರಣೆ ವರುಣ ನೀರಿನ ಯಜಮಾನ ಬಂದನ ಪೆಟ್ಟು ಮಾಡಿದನು ಓಡಿ ಹೋದ. ಮತ್ತೊಬ್ಬ ಬಂದ. ಯಾರವ? ಅವ ದುಡ್ಡುಂಟಲ್ಲ ಕುಂಬ್ರ 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 ಎಂತದು? ಆ ಕುಂಬ್ರ 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 ಕುಬೇರ ಕುಂಬ್ರ ಅಲ್ವ ಮುಂದೆ. ಕುಬೇರ ಬಂದ. ಬಂದು ಪೆಟ್ಟು ಮಾಡಿದ ಓಡಿ ಹೋದ. ಸೋತ. ಅವನು ಅದನ ಮತ್ತೊಬ್ಬ ಬಂದ. ಯಾರವ? ವಾಯ್ 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 ಹೇಳು. ಹೇಳಿದ್ದು ಅದನ್ನಲ್ಲ ವಾಯ್. ಎಂತದು? ಮತ್ತೆ ನೀ ಕರಿತಾ ಇದ್ದೀವೋ ಇಂತ? ಗೂಳಿ ಬೀಸಿದು. ಗೂಳಿ ಅಲ್ಲ ಗಾಳಿ. ಗಾಳಿ ವಾಯ್ ವಾಯ್ ವಾಯು ಬಂದನ ಪೆಟ್ಟು ಮಾಡಿದನ ಓಡಿ ಹೋದ. ಸೋತ. ಸೋತ ಸುಣ್ಣಾದ. ಮತ್ತೊಬ್ಬ ಬಂದ. ಕೊನೆಗೆ ಒಂದು ಯಮಹ ಯಮಹ ಯಮ ಯಮ ಯಮ. ಯಾರು? ಯಮ. ಎಷ್ಟು ಅಕ್ಷರ? ನೀ ಎಂತ ಪಾಠ ಮಾಡ್ತಾ ಇದ್ದೇನೆ? ಯಮ 2 ಅಕ್ಷರ ಅಂತದು. ಮಾ ಶುರು ಇದ್ದು ಯಾ ಮತ್ತೆ ಒಟ್ಟಿಗೆ ಹೇಳು. ಮಾಯಾ ಮಯ ನಿನ್ನದು. ಯಮ ಯಮ ಇಟ್ಕೊಂಡೆ ಬಂದ ಕೈಯಲ್ಲಿ ಪಾಯಸ. ಮಯ ಹಿಡ್ಕೊಂಡು ಮಾಯ ಹಿಡ್ಕೊಂಡಲ್ಲ ಪಾಯಸ ಪಾಶ ಹಾಕಿ ಬಂದ. ನಿಮ್ಮ ಗಂಡ ಒಂದು ಕೊಟ್ಟ ಅವನು ಓಡಿ ಹೋದ. ಕೊನೆಗೊಬ್ಬ ಬಂದ. ಅವ ಯಜಮಾನ. ಯಾರು? ಚಂದ್ರ 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 ಅವನ ಹೆಸರು ಇಂದ್ರ. ಪುಣ್ಯಾತ್ಮ ಉಂದ್ರ. ಇಂದ್ರ ತಚಿಬಿಚಿ ಶಚಿಪತಿ ಕಾಂಚನಪ್ಪ ಜಯಂತನಪ್ಪ ಐವರಥ ಎಂತದು? ಅವು ಏರಿದ್ದು ಅದ ಇರಾವತ. ಪುಣ್ಯಾತ್ಮ ಇಷ್ಟು ತಂಟು ಎಂತದು? ಕೈಯಲ್ಲಿ ಅಷ್ಟುದ್ದದೆಂತದು? ಅಜ್ಜರಾಯುಧ. ಅವ್ರಿಗೆ ಬೇರೆ ಏನು ಸಿಗ್ಲಿಲ್ಲ ಇಟ್ಕೊಳ್ಳಿ. ಬಡಿಯುವುದು ನಿನ್ನ ಮಂಡಿಗೆ ಕೊಡಬೇಕಿತ್ತದ. ಮಂಡಿಗಲ್ಲ ಅಲ್ಲ ವಜ್ರಾಯುಧ. ಬಂದನ ಪೆಟ್ಟು ಮಾಡಿದನ ಎತ್ತದು ಬಾಯಿಯಲ್ಲಿ ಮಾತ್ರ. ನಿಮ್ಮ ಗಂಡ ತಟ ಪಟ 4 ಕೊಟ್ಟಾಗ ಅವನು ಓಡಿ ಹೋದಮ್ಮ. ಅವನು ಹೋದ. ಸೋತನೆ. ಸೋತು ಓಡಿದ್ದೆ. ಪಲಾಯನ. ಪಲಾಯನ ತಮ್ಮನದ ಗೊತ್ತಿಲ್ಲ. ಹಾಗಲ್ಲ ಓಡಿ ಹೋದ. ಓಡಿ ಹೋದ. ಅಮ್ಮ ಇವರೆಲ್ಲ ಓಡಿ ಹೋದ. ನಿಮ್ಮ ಗಂಡ ಸುಮ್ಮನೆ ಕೂತ್ಕೊಳ್ತಾರ. ನಾನು ಹೇಳಿದೆ ಬೇಡ ಅಂತ. ನಮ್ಮ ಮುಂದೆ ಅವರು ಗದ್ದೆಯಲ್ಲಿ ಕೂತರಮ್ಮ. ಅಲ್ಲಿ ಗದ್ದೆ ಎಲ್ಲಿಂಟ ನಿಮಗೆ ಗೊತ್ತಿಲ್ಲ? ನೋಡಿದ್ದು ನಾನಲ್ಲ. ನನಗೆ ಗೊತ್ತುಂಟು. ಅಲ್ಲಿ ದ್ವಾರ ಉಂಟು. ಹರಿವರ್ಷ ದ್ವಾರ ಅಲ್ಲ ಶ್ರೀನಿವಾಸನ ಸಿಂಹಾಸನ. ಗದ್ದುಗೆ ಪಟ್ಟ ಪಟ್ಟ ಗದ್ದುಗೆ ಪಟ್ಟ ಪಟ್ಟ ಅದಕ್ಕೆ ಏರಿದವು. ಪಟ್ಟ. ಅಮ್ಮ ಏನಂತ ಹೇಳಿ ಸ್ವರ್ಗಲೋಕ ನಿಮ್ಮ ಸ್ವಾಧೀನ ಆಯ್ತು. ನಿಮ್ಮ ಗಂಡ ಅಲ್ಲಿ ಆಳುವರು. ನೀವೀಗ ಆಳುವರ ಹೆಂಡತಿ. ಅಲ್ಲಿ ಆಳುವರು, ನೀವು ಆಳುವರ ಹೆಂಡತಿ. ಸ್ವರ್ಗಲೋಕ ನೀವು ಅದಕ್ಕಿದ್ದು. ಅಯ್ಯೋ 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 ಹೋಯ್ತಪ್ಪ ಹೋಯ್ತಪ್ಪ. ನನಗೆ ಗೊತ್ತಾಯ್ತು ನೀನ್ ಯಾಕೆ ಅಳುವುದು ಅಂತ ಈಗ ಗೊತ್ತಾಯ್ತು. ನಿನ್ನನ್ನು ಸ್ವರ್ಗದಿಂದ ಹೊರಗೆ ಹಾಕಿದ್ದಾರೆ. ನೀನೇನೋ ತಪ್ಪು ಮಾಡಿದ ಅದಕ್ಕೆ ಅಳ್ತಾ ಇಲ್ಲಿ ಬಂದದ್ದು. ತಪ್ಪು ಮಾಡಲ್ಲ ತಾಯೇ. ಮತ್ತೇನು ಮಾಡಿ? ತಪ್ಪು ಮಾಡಲಿಲ್ಲ ಅಮ್ಮ. ಮತ್ತೇನು? ನಿಮ್ಮ ಗಂಡ ಅಲ್ಲಿ ಅಳುವುದು ಯಾಕೆ? ನಿಮ್ಮ ಗಂಡ ಬಾಳ್ತಾರೆ ಅಲ್ಲಿ. ಅವರಲ್ಲಿ ಆಳ್ತಾ ಇದ್ರೆ ನೀನು ಅಳುವುದು ಯಾಕೆ? ಮತ್ತೆ ಅದನ್ನು ಸಂತೋಷದಲ್ಲಿ ಹೇಳಂತೆ. ಹೇಗೆ? ನಗನಗತ್ತೆ ಹೇಳಲಿಕ್ಕೆ ಸಂಕಟ ನೀನು. ಓ ನೆಗಡಿ ನೆಗಡಿ ಹೇಳ್ಬೇಕಲ್ಲ. ನೆಕ್ಕಿ ನೆಕ್ಕಿ ಹೇಳ್ಬೇಕು. ನೆಕ್ಕಿ ನೆಕ್ಕಿ ಹೇಳ್ಬೇಡ, ನಗೆ ಆಡಿ. ಮುಗಿಲಿಲ್ಲ, ಇನ್ನುಂಟಮ್ಮ. ವಿಕ್ರಮದಿಂದ
ಅಲ್ಲಿ ಯಾರು? ನಿಮಗೆ ಗೊತ್ತಿಲ್ಲ? ನನಗೇನು ಗೊತ್ತು? ಆಫೀಸರ್ ಸ್ತ್ರೀಯರು. ಏ ಅಪ್ಸರಾ ಸ್ತ್ರೀಯರು ನೃತ್ಯ ಮಾಡ್ತಾರಲ್ಲ. ನೃತ್ಯ ಮಾಡುವವರು ಯಾರು? ಯಾರು? ನಂಬೆ ಹ? ನಂಬೆ. ಎಂತದು? ಒಳ್ಳೆ ಹೆಸರು. ರಂಬೆ, ಊಂದುವತ್ತಿ, ಊರ್ವಶಿ, ಮೇಣದುವತ್ತಿ, ಮೇನಕೆ, ಮಸಾಲ ದೋಸೆ, ಮಂಜುಗೋಸೆ, ಆಳುಗುಚ್ಚೆ, ಅಲಂಬುಸೆ, ಪಿಸಾಚಿ. ಪಿಶಾಚಿ ನೀನು, ಕೃತಾಚಿ. ಕೃತಾಚಿಯೋ? ಪಿಸಾಚಿ ಅಲ್ವಾ? ಅಮ್ಮ ಅವರೆಲ್ಲ ಸಾಲುಗಟ್ಟಿ ಬಂದು ನಿಮ್ಮ ಗಂಡ ನಿಂತು ಹೇಳುದು, ನಾವು ಇದು ಮಾಡ್ಬೇಕಾ? ನೀವದು ಇದು ಮಾಡ್ತೀರಾ? ಉಂಟು, ನಾವು ನೃತ್ಯ ಮಾಡ್ಬೇಕಂತ. ನೃತ್ಯ ಪುಣ್ಯಾತ್ಮ, ಅವರದ್ದೊಂದು ಭಂಗಿ ಎಲ್ಲ ಇರ್ತದೆ. ನಾನು ಭಂಗಿ ನೋಡಿಯೇ ಬಾಕಿ. ಭಂಗಿ ನೋಡಿದ್ಯಾ? ನೋಡಿದ್ದು ನಿಂತದ್ದು ಕುಣಿಲಿಕ್ಕೆ. ನಿಮ್ಮ ಗಂಡ ಹೇಳಿದ್ರು ನೀವು ಮುಖ ನೋಡುದಂತ ತಿರು ಮಾಡಿ ಒಟ್ಟಿಗೆ ತಿರು ಮಾಡಿ ಇನ್ನು ಶುರು ಮಾಡಿ ಮಾಡಿ ಅಂತ ಕುಣಿದ್ರಮ್ಮ. ಕುಣಿಯೋರು ಬೇರೆ, ಬಾರಿಸುವವರು ಬೇರೆ. ಯಾರೇ ನಿನಗೆ ಬಾರಿಸ್ಲಿಕ್ಕೆ? ನನಗಲ್ಲ, ಮೃದಂಗ. ಮೃದಂಗ ಅದು ನುಡಿಸು. ಅದು ಒಂದು ಮತ್ತೆರಡು ತನ, ಎರಡು ಈಗ ಇಟ್ಟು ಎರಡು ಈಗೀಗ ಹಿಡಿದಂತದ್ದು. ತಬಳ ತಬಳ ತಬಲ, ತಪಾಲೆ ತಪಾಲೆ. ಅದು ನಿನ್ನ ಮನೆಯಲ್ಲಿ ತಪಾಲೆ ಬಾರಿಸು. ಅಮ್ಮ ಎಂತ ಪೆಟ್ಟದು. ಎಂತ ಪೆಟ್ಟು? ಪದ್ಯ ನೋಡ್ಬೇಕು. ದೂರಯಾತಕ್ಕೆ ನಿಂದೆ ಬಾಮೋಹನ ಬಾಮೋಹನ, ದೂರಯಾತಕ್ಕೆ ನಿಂದೆ ಬಾಮೋಹನ, ದೂರಯಾತಕ್ಕೆ ನಿಂದೆ ಬಾಮೋಹನ, ಅದೇನು ಸಿಕ್ಕಿಕೊಂಡದ್ದು? ಶುರುವಿಗೆ ಸರಿ ಇತ್ತಮ್ಮ, ಮತ್ತೆ ಬಳ 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 ಎಂತದ್ದು ಗೊತ್ತಾಗ್ಲಿಲ್ಲ, ಎಲ್ಲೋ ಸಿಕ್ಕಿತ್ತು. ಹಳೆ ಏನು ಅಷ್ಟಾಗ ಬಡಿಯುವುದು. ಯಾರು? ವಿಚಿತ್ರ ಸೇನ. ವಿಚಿತ್ರ ಸೇನ? ಚಿತ್ರಸೇನ ಅಂತ ಗೊತ್ತುಂಟು. ಅವ ಓಡಿದ, ಅವನ ಅಪ್ಪನ ಮಗ ಇದು. ಅಂದ್ರೆ ತಮ್ಮನ? ತಮ್ಮ ಅಂತ ಗೊತ್ತಿಲ್ಲ. ತುಂಬರಲ್ಲಿ ಅದ? ತುಂಬ್ರ ತುಂಬು ಹೋಗಿದ್ದಾನ ಅವನು. ಇಲ್ಲ ಇಲ್ಲ ವಿಚಿತ್ರ ಸೇನ. ಎಂತ ಬೆಟ್ಟು. ಪಟಕ್ಕದದಿಗಿನತ 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 ದಾದಂದನ್ಯ 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 ಧರ್ಮಗದಿಂಗ್ಯತ್ತ 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 ಚಕ್ಕುಳದಿಂದತ್ತ ಚಕ್ಕುಳದಿಂದತ್ತ ಕಳ್ತರದಿಂದತ್ತ ಕಳ್ತರದಿಂದತ್ತ ದಾದಂದನ್ಯ 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 ದಾದ ಧರ್ಮಗದಿಂಗ್ಯತ್ತ ಕಳ್ತರದಿಂದತ್ತ ಕಳ್ತರದಿಂದತ್ತ ಎಬ್ಳಾಂದ ಕೋಟೆ ದಾದ ಗಾಡತ್ತ. ನನಗೆ ಅರ್ಥ ಆಗ್ಲಿಲ್ಲ. ಎಲ್ಲಿ ಅದು? ಅದು ಅಲ್ಲಿಯದು. ಎಂತದು? ಬೈತಾಳ. ಮತ್ತೆ ಹೀಗೆಲ್ಲ ಹೇಳಿದ್ರೆ ರಂಬೆ ಬೈಯದ ಹೇಳ್ತಾಳ ನಿನಗೆ? ಬೈಯುವುದಲ್ಲ, ಮತ್ತೆ ಇದು ಪಟಕ್ಕದ ದಿಗಿನತ. ಅದು ಬಾಯಿ ತಾಳ. ಬಾಯಿ ತಾಳ. ಜೋರ್ ಜೋರ್ ಆಗುವಾಗ ಮೇಲಿಂದ ಸ್ವರ ಕೇಳಿತ್ತು. ಮೇಲಿಂದ ಒಬ್ಬ ಹರಡಿಕೊಂಡು ಬಂದ. ಹರಡಿಕೊಂಡಲ್ಲಿ ಉಂಟು, ಹಾರಾಡಿಕೊಂಡು. ರ್ಯಾಂಕ್ ಉಂಟು ಅವನಿಗೆ. ಅಂದ್ರೆ ರ್ಯಾಂಕ್ ಉಂಟು, ಎರಡು ರ್ಯಾಂಕ್ ಉಂಟು ಅವನಿಗೆ. ರೆಕ್ಕೆ ಉಂಟು. ಆರು ಆರು ಬಂದವ ಬಂದವ. ನಿಂಗಳ ನಿಂಗಳ ಮಾವನ ಅಲ್ಲ, ಮತ್ತೆ ಎಂಗಳ ನಿಂಗಳ ಅಪ್ಪಚ್ಚಿ. ಅವನ ಹೆಸರು ಹಾಗೆ ಬರ್ತದೆ. ನಿಂಗಳ ಹಾರಾಡಿಕೊಂಡು ಬಂದವನ ಅಲ್ಲಿಯಾ? ಹಾಗಾದ್ರೆ ಯಕ್ಷ. ಯಕ್ಷರಾಜ ಪಿಂಗಳಾಕ್ಷ. ತಿಂಗಳಾಯ್ತ ಬಂದ. ಪಿಂಗಳ ಪಿಂಗಳಾಯ್ತ ಬಂದ. ತಿಂಗಳಾಯ್ತ ಬಂದ. ಪಿಂಗಳ ಬಂದನು ನಿಮ್ಮ ಗಂಡದ ಮುಂದೆ ನಿಂತು ಯಕ್ಷರ ಭಾಷೆಯಲ್ಲಿ ಬೈದದ್ದು. ಏನು ಅಂತ? ಎಂತದ್ದು ಹೇಳ್ಬೇಕು, ಜೋರು ಮಾಡಿದಲ್ಲ. ಎಕ್ಕ ಬಳತ ಕಡದಾರ ತಲಮಣ್ಣ ಚೌಟ ಜೊಳಬಕಟಲ ಜ ಎರ್ಲಮಕ ಕಟಲ ಚ ಬಟ್ಟ ಚಲ ಬಟ್ಟ ಚಲ ಅಂದೆಲ್ಲ ಬಟ್ಟ ಚಲ ತಟ್ಟ ಟಿಜಳಿ ಚಬರ್ಜಗಳ ಚೌಟಲ್ಲ ಉಳದ ಒಡಂಜಗಳ ತಕ್ಕ ಬಟ್ಟಗಳ ಅಳ ಬಂಜಗಳ ಕಟ ಕಟ ಬರ್ಲಕ ಜಕ್ಕಡ ಬಂಡಲ ಉಟ್ಟ ಬೆಳಚಗಳ ಜಕ್ಕಕ ಬಚ್ಚ ಬರ್ಲಜ ಮರ್ಲತ್ತಿಕ್ ಬಟ್ಟದಲ್ಲ ಉಳ್ಳ ಬಂದಗಳ ಬಟಾಲ ಬೆಳಗಳ ತೋಡಲ ಅದು ಬಣಕ ಚಟ್ಟಿ ಚಲ ಬಣಕ ವರ್ಗ ಬೆಳಚ ಕಟ್ಟಲ ಅಂಜಳ ತ ಬಟಾಲ ಉಳ್ಳಕ ಚ ಬಟಾಲ ಅಂಜಟೋ ಗುಂಡಿ ಮಜಳ ಗುಂಡಿ ಮಜಳ ಗುಂಡಿ ಮಜ ಮೋರ ಮರ ತುಪ್ಪ ಚಲ ಬಟ್ಟದಲ್ಲ ದತ್ತದಿ ಬತ್ತಲ ಬಟ್ಟ ಚಲ್ಲ ಚಲ್ಲ ಚಲ್ಲ. ಪ್ರಾಣಿಗಳಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಎಂತ ಭಾಷೆ ಇದು? ತಿಂಗ್ಳಿಕ ಇಂಗ್ಲಿಕ. ಅಲ್ಲಿ ಒಳಗೆ ಹೋಗು. ಉರ್ಲಾಂಡಿಗಳು ಹುಟ್ಟಿಲ್ಲ ಜಾ ಬಂಗ್ಲಿಚ್ಚ ಕಟ್ಟಲ್ಲ ಜಿಲ್ಲ ಚುರ್ಲಿ ಕಟ್ಟಬಿಟ್ಟು ಜೊಟ್ಟೋಳು ಎಂತದದು? ಮುಂಗ್ಲಿ ಮನೆ ಜೊಟ್ಟು ಬಳ್ಳು ಬಟಾಳ ಬಟ್ಟು ಜಲದ ಮುಂಗ್ಲಿ ಮುಸುಂಟು ತಗೊಂಡು ಜಲ. ಎಂತದದು? ಯಕ್ಷರ ಭಾಷೆಯಲ್ಲಿ ಬೈದದ್ದು. ಯಾರಿಗೆ? ನಿಮ್ಮ ಗಂಡನಿಗೆ. ನಮ್ಮವರಿಗೆ? ನಮ್ಮವರು ಸುಮ್ಮನಿದ್ರ? ಹುಚ್ಚಿಡಿಬೇಕು. ಹುಚ್ಚಿಡಿದ್ರೆ ಓಡುದಿಲ್ಲ, ನಿಲ್ತಾರ. ನಿನಗೆ ಹುಚ್ಚ? ಅಲ್ಲಮ್ಮ, ಅವರು ಕೈ ಎತ್ತಿದ್ರು, ಇವರು ರೆಕ್ಕೆ ಎತ್ತಿದ್ರು. ಇನ್ನಿರುವುದು ದೃಶ್ಯ. ಯಾವ ದೃಶ್ಯ? ಎಂತದಮ್ಮ ಅಲ್ಲಿ ನೋಡ್ಬೇಕು. ನೋಡಿ, ಒಂದು ಕಡೆ ರೆಕ್ಕೆ ಮೇಲೆ ಬರ್ತಾ ಉಂಟು, ಈ ಕಡೆ ನಿಮ್ಮ ಗಂಡನ ಕೈ ಮೇಲೆ ಹೋಗುತ್ತಾ ಉಂಟು. ಇದು ಕೈ, ಇದು ರೆಕ್ಕೆ.
ದೃಶ್ಯ ಆಯ್ತು. ಎರಡನೇ ದೃಶ್ಯಕ್ಕೆ ಹೋಗ್ತೇವೆ. ಇಕೊಳ್ಳಿ ರೋಮಾಂಚನ. ಅಲ್ಲಿ ರೋಮವೇ ಇಲ್ಲ ಪುಣ್ಯಾತ್ಮ. ರೋಮ ಇಲ್ಲದ್ರು ಅಂಚನ ಆಗುತ್ತೆ. ಅಂಚನೆ. ಎರಡನೇ ದೃಶ್ಯ ಅದು ರೆಕ್ಕೆ ಮೇಲೆ ಬಂತು, ಕೈ ಮೇಲೆ ಬಂತು, ಒಟ್ಟೊಟ್ಟು ಆಗ್ತಾ ಉಂಟು. ರೆಕ್ಕೆ ಮೇಲೆ ಬಂತು, ಇದು ರೆಕ್ಕೆ, ಇದು ಕೈ ಹತ್ರ ಹತ್ರ ಬರ್ತಾ ಉಂಟು, ಹತ್ರ ಹತ್ರ ಬರ್ತಾ ಉಂಟು. ಅಕ್ಕಲ್ಲಿ ನೋಡಿ ಜಾಯಿಯ. ಎಂತದ್ದು ಹಿನ್ನೆಲೆ? ಎರಡನೇ ದೃಶ್ಯ. ದೃಶ್ಯಕ್ಕೆ ಮಣ್ಣು ಹಾಕು. ಮುಂದೆ ಏನಾಯ್ತು ಹೇಳು. ನೀವು ಹೇಳಿದ್ದಲ್ಲ ದೃಶ್ಯಕ್ಕೆ ಮಣ್ಣು ಹಾಕ್ಲಿಕ್ಕೆ. ಹಾಗೆ ನಾನು ಮಣ್ಣು ಹಾಕಿದಾಗ ಆ ಮಣ್ಣಿನ ಒಳಗಿನ ಮೇಲೆ ಬರ್ಲಿಕ್ಕೆ ನೋಡು ದೃಶ್ಯ. ಪಾಪಿ, ಮಣ್ಣು ಹೊತ್ತು ಹಾಕ್ಲಿಕ್ಕೆ ಹೇಳಿದ್ದಲ್ಲ. ಮತ್ತೆ ಒಂದು ಹೋಗಿ ಎರಡಾಯ್ತು, ಇನ್ನಿರುವುದಮ್ಮ ಕೊನೆಯ ದೃಶ್ಯ. ಇವರು ರೆಕ್ಕೆ ಹತ್ತಿದಾಗ, ಇವರು ಕೈ ಎತ್ತಿದಾಗ, ಜೋರಾಗಿ ಕೊನೆಗೆ ರೆಕ್ಕೆಯಲ್ಲಿ ನಿಮ್ಮ ಗಂಡನಿಗೊಂದು ಬಡಿದಾಗ ನಿಮ್ಮ ಗಂಡ ಸತ್ತೇ. ಮಾಡಿದೆಯೋ ಈ ಬಾರಿಯನ್ನ ಜತೆಯಾಗಲುವರೇನಲ್ಲ ಕೃತಿಯೋ ನಿನ್ನ ನಗಲಿ ಜೀವಿತಲುದೇ ವ್ಯಾಥೆಯನ್ಯಾರೊಡನೆ ನಲಿ ಪತಿಯ ನೀ ಮಾಡಿದೆಯಲ್ಲ. ಕೇಳ್ತಾ ಇದ್ದೇನೆ, ನಮ್ಮವರ ಸಾವಾಯಿತೆ, ನಮ್ಮವರ ಮರಣದ ವಾರ್ತೆಯೇ. ಇದನ್ನು ಕೇಳುವುದಕ್ಕಾಗಿ ಬದುಕಿ ಉಳಿದೇನೆ. ಬೇಡ ಸ್ವಾಮಿ, ನನ್ನನ್ನು ಬಿಟ್ಟಗಲಿದಿರೆ ಸ್ವರ್ಗ ಲೋಕವನ್ನು ವಶಪಡಿಸಿಕೊಳ್ತೇನೆ ಎನ್ನುವ ಹಾಗೆ ಹೋದ್ರೆ ಶಾಶ್ವತವಾಗಿ ಸ್ವರ್ಗಸ್ಥರಾದಿರೆ. ಬೇಡ, ನೀವಿಲ್ಲದಂತಹ ಜೀವನದು ಎನಗೂ ನಶ್ವರ. ನಾನು ಬದುಕುವುದಿಲ್ಲ, ನನಗೂ ಜೀವನ ಬೇಡ, ನಾನು ಬದುಕುವುದಿಲ್ಲ. ಅತ್ತು ಫಲವೇನಿನ್ನು ಅತ್ತು ಫಲವೇನಿನ್ನು ಸುಮ್ಮನೆ ಸತ್ತವರು ಜೀವಿ ಪರೇ ಸಮರ್ಥನಾಗಿ ಧರಣಿ ಹದನಗಳ ಬಿತ್ತರಿಸಿ ಸುಮನದ ಮತವನು ಸದೆ ಬರಿದು ನಾಕವನು ಅರ್ತಿಯರಿ ವಶಗೈವಿನಲ್ಲಿ ಕರೆದಳ ಮಗನ. ತಿಳಿದವಳು ನಾನು ಆಲೋಚನೆಯನ್ನು ಮಾಡಬೇಕು. ಜೀವನ ಬೇಡ ಅಂತ ಹೇಳಿದ್ರೆ ಆಗುವುದಿಲ್ಲ. ಅತ್ತು ಫಲ ಏನಿನ್ನು ಸುಮ್ಮನೆ. ಸತ್ತವರಿಗಾಗಿ ಅತ್ತರೆ ಸತ್ತವರು ಮತ್ತೆದ್ದು ಬರುತ್ತಾರೆ ಅಲ್ಲ, ಅತ್ತವರು ನಾಳೆ ಸಾಯದೇ ಉಳಿತಾರೆ? ಖಂಡಿತವಾಗಿಯೂ ಇಲ್ಲ. ಸುಮ್ಮನೆ ಸತ್ತದ್ದಲ್ಲ ನನ್ನವರು. ಸ್ವರ್ಗ ಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೋದರು, ಸಾಧನೆಯನ್ನು ಮಾಡುವುದಕ್ಕೆ ಹೋದರು, ಅಲ್ಲಿ ಅಕಾಲಿಕ ಮರಣವನ್ನೇ ಹೊಂದಿದ್ರಲ್ಲ. ಇದಕ್ಕೆಲ್ಲ ಕಾರಣರಾದವರು ಆ ಪಾಪಿ ದೇವತೆಗಳು. ಪಾಪಿ ದೇವತೆಗಳು. ಹೇಗೆ ಮನಸ್ಸು ಬಂತು ದೇವತೆಗಳೇ ನಿಮಗೆ? ನಿಮ್ಮ ದೊಡ್ಡಮ್ಮನ ಮಗಳಲ್ಲವೇ ನಾನು, ದೊಡ್ಡಮ್ಮನ ಮಗಳಲ್ಲವೇ ಇಂತಹ ವೈದವ್ಯ ದೀಕ್ಷೆಯನ್ನು ತಂದಿತ್ತು ಕೈ ಚಪ್ಪಾಳೆ ತಟ್ಟಿ ನಗೈ ಹಾಡ್ತಾ ಇದ್ದೀರಿ. ಶಾಶ್ವತವಾದಂತಹ ನಗುವಲ್ಲ ನಿಮ್ಮದ್ದು. ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಆಶೆಯಲ್ಲಿದ್ದವಳು ನುಚ್ಚನೂರು ಮಾಡಿ ಹಾಕಿದ್ರಿ. ಸುಮ್ಮನೆ ಬಿಡ್ತೇನೆ? ನನ್ನವರನ್ನು ಕೊಂದುದಕ್ಕೆ ನಿಮ್ಮನ್ನು ಕೊಲಿಸ್ತೇನೆ. ಆಗುವುದಿಲ್ಲ ಅಲ್ವೇ? ಅಮೃತ ಪಾನಿಗಳೇ ನೀವು. ಕೊಲ್ಲುವುದಕ್ಕಾಗದಿದ್ರೆ ನಿಮ್ಮನ್ನು ಸದೆ ಬಡಿತೇನೆ. ನಾಕವನ್ನು ಅರ್ಥಿಯಲ್ಲಿ ವಶಪಡಿಸಿಕೊಳ್ಳಬೇಕು. ಇದ್ದಾನೆ ನನ್ನ ಮಗ ಮಹಿಷ, ಸಮರ್ಥನಾಗಿದ್ದಾನೆ. ಅವನನ್ನೇ ಕರೀತೇನೆ. ಮಹಿಷ ಮಹಿಷ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಕಂದ, ಬಾ.
ಅಮ್ಮ ಅಡಿದವರೆಗೆ ಬಂಧಿಸಿಕೊಂಡಿದ್ದೇನೆ ತಾಯಿ. ಹೇಳು ಕಂದ. ರಾರಾಜಿಸುವ ರಾಜಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ದೊಡ್ಡ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕಾಲ್ಚಂಡನ್ನಾಗಿಸಿ ಅಸುರ ವೀರರ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ತಾಯಿ. ಕರೆದೆಯಮ್ಮ, ಕರೆದೆಯ ತಾಯೇ, ಕರೆದೆಯೋ ಜನನಿ. ನಿಮ್ಮ ಆ ಕರೆಯನ್ನು ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ? ಘೋರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ. ಯಾರಿಂದಮ್ಮ? ಏನಾಯ್ತಮ್ಮ? ಕಷ್ಟ ಬಂತೆ ನಿಮಗೆ? ದೊಡ್ಡವರ ವಿಚಾರ ಕಂದ. ಶಂಕರನು ಶೋಣಿತಾಪುರದಲ್ಲಿ ರಾಜಮಾತೆಯಾಗಿ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾದವರು ಕಣ್ಣೀರನ್ನು ಸುರಿಸುತ್ತಾ ದುಃಖಿಸುತ್ತಾ ಇರುವಿರಲ್ಲ ತಾಯಿ. ಏನಾಯ್ತಮ್ಮ ನಿಮಗೆ? ಯಾಕಮ್ಮ ಹೀಗೆ? ನಮ್ಮ ಮನೆಯಿಂದ ಏನಾದ್ರೂ ನಿಮಗೆ ತೊಂದರೆಯಾಯ್ತಿ? ಅಥವಾ ಮೇಲಿನ ಲೋಕದವರಾದಂತಹ ಹರಣ ತ್ರಿಶೂಲವೇ, ಹರಿಯ ಚಕ್ರವೇ, ಸರಸಿದೋ ದಂಡವೇ ಅಮ್ಮ ಯಾವುದಾದರೂ ನಿಮ್ಮನ್ನು ಘಾತಿಸಿದೆ ತಾಯೇ? ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥನಾದಂತಹ ವೀರ ಮಹಿಷೋಕ್ಯ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಮನಸ್ಸಿನ ಬೇಸರವನ್ನು ನನ್ನಲ್ಲಿ ಹೇಳಿಕೊಂಡರೆ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸುತ್ತೇನೆ. ನಮ್ಮ ಬಾಳುವೆ ತೀರಿದುದು ಮಗನೇ
ನಿನಗೆ? ನಮ್ಮ ಬಾಳುವೆ ಸರ್ವನಾಶವಾಗಿ ಹೋಯಿತಲ್ಲ ಕಂದ. ಹಾಗಂದ್ರೆ ಹೇಗಮ್ಮ? ಕಂದ, ವಾಯ್. ನಿನ್ನ ತಂದೆಯವರು ವಾಯ್. ಸೈನ್ಯವನ್ನು ಜೊತೆಗೂಡಿಸಿಕೊಂಡು ವಾಯ್. ಮೇಲು ಲೋಕಕ್ಕೆ ಹೋದಂತಹ ವಿಚಾರ ನಿನಗೆ ತಿಳಿದಿದೆ ಅಲ್ವೇ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ನಮಗೂ ದೇವತೆಗಳಿಗೂ ಘನಘೋರವಾದಂತಹ ಯುದ್ಧವೇ ನಡೆಯಿತಂತೆ. ಪರಿಣಾಮದಲ್ಲಿ ಏನಾಯ್ತಮ್ಮ? ನಮಗೇ ಜಯವಂತೆ. ವಾಯ್. ಹಾ. ವಾಯ್. ಅಮ್ಮ ಅಮ್ಮ ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ ತಾಯಿ? ಇದಕ್ಕೆ ದುಃಖಿಸುವುದು ಯಾಕಮ್ಮ ನೀವು? ಈ ಸಂತೋಷವನ್ನು ದೀರ್ಘಕಾಲವಾಗಿ ಉಳಿಯುವುದಕ್ಕೆ ಬಿಡ್ಲಿಲ್ಲ ಕಂದ. ಯಾರಮ್ಮ? ಆ ಪಾಪಿ ದೇವತೆಗಳು ದೇವತೆಗಳ ಯುದ್ಧದಲ್ಲಿ ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು. ನನಗೆ ಕೇಳುವುದಕ್ಕಾಗುವುದಿಲ್ಲ. ಶರೀರವೇ ನಡುಕ ಪ್ರಾರಂಭವಾಗಿದೆ. ಅಮ್ಮ, ಆಕಾಶವೇ ಕಲಚಿ ಮೈ ಮೇಲೆ ಬಿದ್ದಂತಾಯ್ತಮ್ಮ. ಅಮ್ಮ, ನನ್ನಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ತಾಯಿ, ನನ್ನಪ್ಪ ಇನ್ನು ಬರುವುದಿಲ್ವೇ ಅಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಅಡೋಥ ಭಗವಾದಿಯಪ್ಪ. ನನಗೆ ಇನ್ನು ಯಾರಿದ್ದಾರೆ ತಾಯಿ? ಸರಿ ಅಮ್ಮ, ಕಳೆದು ಹೋದಂತಹ ವಿಚಾರಕ್ಕೆ ಪ್ರಾಜ್ಞರಾದವರು ಯೋಚಿಸಬಾರದು. ಸತ್ತಂತಹ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗಳಾದಂತಹ ನನ್ನ ಕರ್ತವ್ಯವೇ ಹೌದಪ್ಪ. ಅಮ್ಮ, ನನ್ನ ಅಪ್ಪನನ್ನು ಮೋಸದಿಂದ ಕೊಲಿಸಿದಂತಹ ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿ ಅವರೆಲ್ಲ ಯಕ್ಷ. ಹೋಗಿ ಬರ್ತೇನೆ. ಯಾರು ಕುಂದವ? ಯಕ್ಷ ಗಿಕ್ಷರು ಸಂಹಾರಕ್ಕೆ ಬರಲಿ, ನನಗೆ ಲಕ್ಷ್ಯವೇ ಅಲ್ಲ. ಒಂದೊಮ್ಮೆಗೆ ಮುಕ್ಕಣ್ಣನೇ ಸಮರಕ್ಕಾಗಿ ಬಂದರು ಕೂಡ ಮೂರನೇ ಕಣ್ಣಿನಲ್ಲಿ ಬೆವರ ಜಲವನ್ನು ಸುರಿಸಿ ಅಪ್ಪಣೆ ಕೊಡು. ಹೊರಟೆ ಮಾನಿನಿ ಮನದಿ ಹರುಷವನ ನುಡಿದಳು. ಇವರೆಲ್ಲ ಹೋಗುವುದೆಲ್ಲಿಗಮ್ಮ?
ಅನಿವಿದರ ಗೆಲ್ಲಬಹುದು ಸಮರದಿ ನಿನಗೆ ಘನವು ವನ ಜನ ಭನು ಬರುವ ಕೃತಕತೆ ಅನವರತ ಸುಮನದರ ಬಗ್ಗದಿ ನಿನಗೆ ಪೇಳುವೆ ನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ನೊಂದು ಪೇಳುವೆ ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ಮಗನೇ ತನಯ ನಾಡಿದ ನುಡಿಗೆ ಮಾಲಿನ್ಯೇ ಮನದಿ ಹರುಷವನಂತು ನುಡಿದಳ್ಳೋ ಅಮ್ಮ ಓ ಯಾಕಮ್ಮ ಎಲ್ಲವನ್ನು ಮರೆತೆ? ಯಾವುದು ನಾನು ಆಟವಾಡಿ ಯಾವತ್ತು ಬರುವಾಗ ಆ, ಬಾಚಿ ತಬ್ಬಿ ಎತ್ತಿಕೊಂಡು ಮುತ್ತನ್ನು ನೀಡುತ್ತಾ ಇದ್ದವಳು. ಆ, ಇವತ್ತು ಎಲ್ಲವನ್ನು ಮರೆತೆ ನಾನೇ ಹಾರಿ ಕುಳಿತುಕೊಳ್ಳುವ ಹಾಗಾಯ್ತಲ್ಲ. ಇವರೆಲ್ಲ ಹೋಗುವುದು ಎಲ್ಲಿಗಮ್ಮ? ನಿನಗೆ ಸಿಹಿ ಮುತ್ತು ಬೇಡವೆ? ನಮ್ಮದೆಲ್ಲ ಕೆಲಸ ಮೊದಲು ಮತ್ತೆ ಹೊಟ್ಟೆಗೆ ಸಿಹಿ ಮುತ್ತು ಬೇಡ? ಬೇಕಮ್ಮ, ಮುದ್ದು ಮಾಡು ನನ್ನನ್ನು. ಇಳಿಬೇಕಾ? ಮುದ್ದು ಮಾಡ್ತೀಯಾ? ವಾಯ್, ವಾಯ್, ವಾಯ್. ಅಮ್ಮ, ಕಂದ ವಾಯ್, ನಿನ್ನ ವೀರೋಕ್ತಿಗಳನ್ನು ಕೇಳುವಾಗ ವಾಯ್. ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ಹೌದು ತಾಯಿ, ಇದುವರೆಗೂ ನೊಂದು ಪೇಳುತ್ತಾ ಇದ್ದೆ. ನೊಂದುಕೊಳ್ಳಬೇಡ, ಧೈರ್ಯದಿಂದ ಹೇಳು. ನಾನಿದ್ದೇನಮ್ಮ ನಿನ್ನ ಮಗ. ಅನಿಮಿಷರನ್ನು ನೀನು ಗೆಲ್ಲ ತಕ್ಕವನೇ. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಂಡು ಹೋಗಿ ಬರ್ತೇನೆ. ಅವಸರ ಮಾಡಬೇಡ. ಯಾಕಮ್ಮ? ಅನರ್ಥಕ್ಕೆ ಕಾರಣವಾದೀತು. ಅನರ್ಥವಾದಿತೆ? ಯಾಕಮ್ಮ ತಡಿದೆ ನನ್ನನ್ನು? ಸುಮನಸರನ್ನು ಗೆದ್ದೆ ಎಂದಾದ್ರೆ ಅವರ ಪಕ್ಷವನ್ನಂತೂ ಓರ್ವ ಬರ್ತಾನೆ. ಯಾರಮ್ಮವ? ಕಪಟಿ ಹರಿ. ಅವನ ಎದೆಗೆ ತುಳಿದು ಕಣ್ಣಿನಲ್ಲಿ ರಕ್ತ ಬರಿಸಿ ಏನಮ್ಮ ಕಳುಹಿಸಿಕೊಟ್ಟು ನೋಡು. ಬರ್ಲಿ ಅವ. ಬೇಡ. ಎಲ್ಲಿ ಬರ್ತಾನೆ ಅವನು? ಅವ ಬರುವುದಿಲ್ಲ. ಮತ್ತೆ ಮೋಸಗಾರನಿದ್ದಾನೆ. ಮೋಸಗಾರ? ಕುಲವೈರಿ ಇದ್ದಾನೆ. ಹೌದಮ್ಮ. ಈ ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವಮ್ಮ. ಅಮ್ಮ, ಹಿಂದಿನಿಂದ ಮೋಸವನ್ನು ಕಪಟವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ರೆ ನಾವು ಇದರ ಬಗ್ಗೆ ಆಲೋಚಿಸಲೇಬೇಕು. ಹೌದು ಕಂದ. ಪೂರ್ವ ಸಿದ್ಧತೆ ಬೇಕಮ್ಮ. ಎಲ್ಲ ಮುಗೀತದೆ ಬೇಕಮ್ಮ. ಕಂದ, ಏನಮ್ಮ ನನ್ನಿಂದ? ಕಂದ, ಓಯ್, ನೀನು ದೈವ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು. ದೈವ ಬಲ ಕೊಡು 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 ಕೊಡು. ನನ್ನಲ್ಲಿ ಕಡಿಮೆ ಆಗಿದಮ್ಮ. ಕೊಡುವಂತದ್ದಲ್ಲ. ನನಗೆ ಕೊಡಮ್ಮ. ನಿಲ್ಲು ಕಂದ. ಎಲ್ಲರಿಗೂ ಕೊಡ್ತೀನಿ, ನನಗೆ ಕೊಡುವುದಿಲ್ವಾ? ಕೊಡುವಂತದ್ದಲ್ಲ. ಮತ್ತೆ ನೀ ಸಂಪಾದಿಸಿಕೊಳ್ಳಬೇಕಾದ. ಸಂಪಾದಿಸಬೇಕು. ಹೇಗಮ್ಮದು? ಕಾಡಿಗೆ ಹೋಗಿ ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ತಪಸ್ಸನ್ನು ಮಾಡಿ ಆತನಲ್ಲಿ ಬೇಕಾದಂತಹ ವರಗಳನ್ನು ಕೇಳಿ ಪಡೆದುಕೊಳ್ಳಬೇಕು. ಆಶೀರ್ವಾದ ಮಾಡಮ್ಮ. ಹೋಗಿ ಬರ್ತೇನೆ ತಪಸ್ಸಿಗೆ. ನಿಲ್ಲು ಕಂದ. ಯಾಕಮ್ಮ? ಅವಸರ ಮಾಡಬೇಡ. ಯಾಕಮ್ಮ ಅವಸರ ಆಗ್ಬಾರ್ದು? ನಿನಗೆ ಹೊಣೆಗಾರಿಕೆಯನ್ನು ಕೊಡ್ತಾ ಇದ್ದೆ. ಹೇಗಮ್ಮದು? ಸ್ವೀಕರಿಸಿದನ್ನು ಧನ್ಯನಾದೆ ಅಮ್ಮ. ಅಮ್ಮ, ಇದು ಕಬ್ಬಿಣದ ಖಡ್ಗ. ಇದು ಯಾಕಮ್ಮ? ತೀಕ್ಷ್ಣವಾದಂತಹ ಕೋಡು ನನ್ನಲ್ಲಿದೆ. ವಿರೋಧಿಗಳನ್ನು ಬಡಿದಾಡಿಸುವೆನಮ್ಮ. ಇದರ ಅಗತ್ಯ ಇಲ್ಲ ಅಂತ ನಾನು ಭಾವಿಸುವೆ. ಹಾಗಲ್ಲ ಕಂದ. ಮತ್ತೆ ಯುವರಾಜನಾದವನಿಗೆ ಪ್ರಜೆಗಳ ರಕ್ಷಣೆ ಬೇಕಲ್ಲ ಕಂದ. ಓಹೋ, ಈ ಶೋಣಿತಾಪುರದ ಸರ್ವಾಧಿಕಾರವನ್ನು ನನ್ನ ಪಾಲಿಗಿದ್ದೆ ಅಮ್ಮ. ಸಂತೋಷವಾಗಿ ಒಪ್ಪಿಕೊಂಡಿದ್ದೇನೆ. ವರ ಸಂಪಾದಿಸಿಕೊಂಡು ಬರ್ತೇನೆ. ಜಯಶಾಲಿಯಾಗಿ ಬಾ. ಮನೆಗೆ ಮುಳಿದು ವಿಖ್ಯಾತ ಮಹಿಳು ವಿಧಾತನ ಅಪಗೈವೆನೆನುತ ಆತ ಕಣ ಪರ ಕೈದೌದು ಉತ್ತರ ಕ್ಷೇತ್ರವ ಹೋಗುತ್ತಲೇ ಬಳಿಕ
ಆಶೀರ್ವಾದವನ್ನು ಪಡೆದೆ ಪುಷ್ಕರ ಕ್ಷೇತ್ರವನ್ನು ಸೇರಿಕೊಂಡೆ. ದೇವರ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಗೈದೆ. ಮೆಚ್ಚಿದಂತಹ ಬ್ರಹ್ಮ 2 ವರ ಕರುಣಿಸಿದ್ದಾನೆ. ಸಂತೋಷದ ವಿಚಾರ. ಅಮ್ಮನಿಗೆ ಅರುಹಬೇಕು. ನಡೆಯುತ್ತೇನೆ. ಈ ಕಾಲಕ್ಕೆ ಸರ್ವಸ್ವವನ್ನು ಕೂಡ ಕಳೆದುಕೊಂಡವರಿದ್ದೇವೆ. ನಮ್ಮ ಜೀವನ ಯಾವತ್ತೂ ಕೂಡ ನಿಂತ ನೀರಿನಂತಾಗಬಾರದು, ಹರಿಯುವ ನೀರಿನಂತಾಗಬೇಕು ಎನ್ನುವ ಹಾಗೆ ಆಸೆಯನ್ನು ಹೊತ್ತವರು. ಆದ್ರೆ ಆ ಕಪಟಿ ಹರಿಯ ಚಕ್ರಾಘಾತ, ದೇವತೆಗಳ ಮೋಸ ನಮ್ಮ ಜೀವನದಲ್ಲಿ ಅಂಗಾಂಗಗಳನ್ನು ಕಳೆದುಕೊಂಡು ಈ ಕಾಡುಗಳಲ್ಲಿ ಅಲೆದಾಡುವಂತೆ ಮಾಡಿದೆ. ಹಾಗಿದ್ರೆ ಕತ್ತಲೆಯನ್ನು ತುಂಬಿಕೊಂಡಿರುವಂತಹ ಈ ಜೀವನದಲ್ಲಿ ಬೆಳಕು ಬರುವುದು ಯಾವಾಗ? ಯಾಕೆ ಈ ಮಾತನ್ನು ನುಡಿದೆ ಹೇಳು. ಶೋಣಿತಾಪುರದಲ್ಲಿ ಕೇಳಿಸಿದಲ್ವ ಒಂದು ಶುಭ ವಾರ್ತೆ. ಏನು? ಮಾಲಿನಿ ಸಂಜಾತನಾದಂತಹ ಮಹಿಷದಾನವನ್ನು ಹುಟ್ಟಿಕೊಂಡಿದ್ದಾನೆ. ಏನು ಮಹಾ? ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ತನಗೆ ಬೇಕಾದಂತ ವರಬಲಗಳನ್ನು ಪಡೆದಿದ್ದಾನೆ. ಈ ಕಾಲಕ್ಕೆ ಅಜಯನಾಗಿ ಮರಿತಾ ಇದ್ದಾನೆ. ದೇವತೆಗಳ ಮೇಲಿನ ಹಗೆತನವನ್ನು ತೀರಿಸಿಕೊಳ್ಳುವರೆ ನಮ್ಮದಾದಂತಹ ಈ ಅಮೃತ ಸೇನೆಗೆ ನಾಯಕನಾಗಿ ಬರುವರೆ. ನಾಯಕನ ಅವಶ್ಯಕತೆ ಇದೆ. ಸರಿಯಾದಂತಹ ವ್ಯಕ್ತಿ ಆತನೇ. ಆತನನ್ನು ಕಾಣಬೇಕಾಗಿದೆ. ಆ ಕಡೆಗೆ ಹೋಗುವ. ದರ್ಪವನ್ನು ಬರೆದು ಹೊರಗಾದಿಗಳ ಹಡೆಯನ್ನು ಬೆಟ್ಟೆ 2 ಲೋಕವನ್ನು ಸಂಪಾದಿಸಿಕೊಂಡಿದ್ದೇನೆ. ನಾಕವನ್ನು ಏರಬೇಕು ಎನ್ನುವ ತವಕದಿಂದ ಇರುವಾಗ
ಯಾರೋ ಬರ್ತಾ ಇದ್ದಾರೆ, ಬರ್ಲಿ ಬರ್ಲಿ. ಅಡರಿಸಿ ವಿಧವ ಬಿಡದು ಮಾತರಿಸುತ್ತ ನುಡಿದ ನೀವ್ಯಾರೆಂಬುದು ಭಯ ಆಗ್ತಾ ಇದೆ ಸ್ವಾಮಿ. ಯಾರು ಭಯಪಡಬೇಡಿ, ಮತ್ತೇನು ಮಾಡುದು? ಧೈರ್ಯವನ್ನು ತಂದುಕೊಳ್ಳಿ. ಹೇಗಯ್ಯ? ಹತ್ತಿರ ಬನ್ನಿ, ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಬಂದೆವು ಬಂದೆವು ಬಂದೆವು. ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟೋ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತೋಪುರವನ್ನು ಸೇರಿಕೊಂಡಿದ್ದೀರಲ್ಲ. ಹೌದಯ್ಯ. ಇಲ್ಲಿರುವಂತಹ ಒಂದೊಂದು ಆಸನವನ್ನು ನೀವು ಸ್ವೀಕರಿಸಿಕೊಳ್ಳಿ. ಸಂತೋಷವಾಯಿತು. ನಿಮ್ಮ ನಡೆಯನ್ನು ಕಂಡಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡವರ ಹಾಗೆ ಹೌದಯ್ಯ. ಇದ್ದೀರಿ. ಯಾರಯ್ಯ ನೀವು? ಎಲ್ಲಿದ್ದವರು? ಹೆಸರೇನು? ಎಲ್ಲವನ್ನು ಸವಿಸ್ತಾರವಾಗಿ ನನ್ನಲ್ಲಿ ಮಾಲಿನಿ ಕುಮಾರ ಪೇಳುವ ನುಡಿಲಂಕಾದುರಾಮ ಜಾಲಿದು ಕ್ರಾಂತಿಕುರಾಮರಗೂ ಬಿಡಾಲಾದಿದೆ ಜರದಡನ. ಅಯ್ಯ ಮಾಲಿನಿ ಕುಮಾರ, ಅಡಿದಾರವಿಂದಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ವಂದಿಸಿಕೊಳ್ಳುವರೇ ನಾನೇ ಶಂಕಾಸುರ, ನಾನೇ ಬಿಡಲಾಸುರ. ಇವರೆಲ್ಲರೂ ಕೂಡ ನಮ್ಮವರೇ. ಸೇರಿಸಿಕೊಂಡು ಇಲ್ಲಿಗೆ ಬರುವರೇ ಕಾರಣ ಏನು? ಬಲವಾದಂತಹ ಉದ್ದೇಶ. ಈ ಹಿಂದೆ ಇದೇ ಶೋಣಿತಾಪುರವನ್ನು ಆಳಿಕೊಂಡಿದ್ದಂತಹ ನಮಗೆ ಜೀವನದಲ್ಲಿ ಸಾಧನೆಯನ್ನು ಕೈಯಬೇಕೆನ್ನುವ ಹಾಗೆ ಆಸೆಯಾಗಿ ಏರಿದೆವು ನಾಗಲೋಕವನ್ನು. ಸುರಕೈದಿರಾಗಿ ಬಂದಂತಹ ಸುರಪಾಲನ್ನು ಸಮರುವಿಕೆಯನ್ನು ಸಾಧಿಸಿ ಎಡಗಾಲಿನಿಂದ ಆತನ ಎದೆಯನ್ನು ಒತ್ತು ಹರಿದಾದಂತಹ ಪೀಠವನ್ನು ಏರಿ ಕುಳಿತವರು. ಸರಿ, ಆದ್ರೆ ಸೋತಂತಹ ಸುರಪ ಸುಮ್ಮನಿರದೆ ದೂರನ್ನು ಕೊಡುವುದಕ್ಕಾಗಿ ನೇರವಾಗಿ ಹೋದದ್ದು ಎಲ್ಲಿಗೆ? ಹರಿಯ ಬಳಿಗೆ. ಕಪಟಿ, ಸತ್ಯ, ಮೋಸಗಾರ, ವಂಚಕ, ಅವನ ಹೆಸರನ್ನು ನಮ್ಮಲ್ಲಿ ಹೇಳಬೇಕು. ಯಾಕಯ್ಯ? ಏನು ಮಾಡಿದವ? ಹರಿ ಬರ್ತಾನೆ ಎನ್ನುವ ಹಾಗೆ ನಿರೀಕ್ಷೆ ಇತ್ತು. ಹರಿ ಬಾರದೆ ತನ್ನ ಕೈಯಲ್ಲಿದ್ದಂತಹ ಚಕ್ರವನ್ನೇ ಕಳುಹಿಸಿಕೊಟ್ಟ. ಏನಾಯ್ತು? ಚಕ್ರ ಬಂದದ್ದೇ ತಡ ನಮ್ಮೆಲ್ಲರ ಅಂಗಾಂಗಗಳನ್ನೇ ಛೇದಿಸಿತಯ್ಯ, ಛೇದಿಸಿತು. ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಹೌದಯ್ಯ. ಅಯ್ಯೋ ಪಾಪ, ಆ ನೋವನ್ನು ಅನುಭವಿಸುತ್ತಾ ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಿ. ಹೇಗಾದರೂ ಜೀವನವನ್ನು ನಡೆಸಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿದಂತಹ ನಾವು ಗಿರಿ ಕಾನನೆಗಳಲ್ಲಿ ಅಡಗಿ ಕುಳಿತುಕೊಂಡು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಾಲವನ್ನು ಹರಣ ಮಾಡ್ತಾ ಇದ್ದೆವು. ಆ ಸಮಯದಲ್ಲಿ ಒಂದು ಕೇಳಿ ಬಂತಯ್ಯ ವರ್ತಮಾನ. ಶೋಣಿತಾಪುರದಲ್ಲಿ ಮಾಲನಿಗೆ ಸುಕುಮಾರನಾಗಿ ಮಹಿಷಾಕಿ ಎನ್ನುವ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿಕೊಂಡದ್ದು ಮಾತ್ರವಲ್ಲದೆ ವಿಧಿಯಿಂದ ಬೇಕಾದಂತಹ ವರಗಳನ್ನು ಪಡೆದು ಈ ಕಾಲಕ್ಕೆ ಅಜೇಯನಾಗಿ ಮೆರಿತಾ ಇದ್ದಾನೆ ಎನ್ನುವ ಹಾಗೆ ಆ ವಿಷಯವನ್ನು ಕೇಳಿದಾಕ್ಷಣ ನೇರವಾಗಿ ಇಲ್ಲಿಗೆ ಬಂದಿದ್ದೇವಯ್ಯ. ಅಯ್ಯ, ದೇವತೆಗಳ ಮೇಲೆ ಹಾಗೆ ನಮಗೆ ಮಾತ್ರವಲ್ಲ ನಿನಗೂ ಉಂಟಯ್ಯ. ನಿನ್ನ ತಂದೆಯನ್ನು ಕೊಲಿಸಿದ್ದ
ಮಾಡಿಸಬೇಕು. ದೇವಲೋಕಕ್ಕೆ ದಾನವರ ದಾಳಿಯಾಗಿದೆ ಅಂತೆ. ದೇವತೆಗಳ ಅನಿವಾರ್ಯತೆ ಉಂಟು, ಮರಳಿಸಬೇಕು ದೇವತೆ. ನಿಮ್ಮನ್ನೆಲ್ಲ ಕರೆಸಿಕೊಳ್ಳುವರೆಂದು ಬಲವಾದ ಉದ್ದೇಶವೇ ಉಂಟು. ದೇವಲೋಕಕ್ಕೆ ದಾನವರ ದಾಳಿಯಾಗಿದೆ ಅಂತ. ಈ ಹಿಂದೆ ಓಡಿ ಹೋದಂತಹ ಶಂಕದುರ್ಗಾದಿಗಳಿರುವಂತಹ ದಾನವರು ಮಹಿಷರೆನ್ನುವಂತಹ ನಾಯಕರನ್ನು ಕೂಡಿಕೊಂಡು ಬಂದವರಿದ್ದಾರೆ. ಇವರಿಗೆಲ್ಲ ಸರಿಯಾದ ಶಾಸ್ತಿಯನ್ನು ಒದಗಿಸಿಕೊಡಬೇಕು. ಆಯುಧವನ್ನು ಹಿಡಿದುಕೊಳ್ಳಿ, ವಾಹನವನ್ನು ಏರಿಕೊಂಡು ಯುದ್ಧ ರಂಗಕ್ಕೆ ನಡೆಯೋಣ. ಭಕ್ತಿಯಿಂದ ಪಡೆದಂತಹ ನಮ್ಮ ಈ ನಾಲ್ಕಲೋಕವನ್ನು ಶಕ್ತಿಯಿಂದ ಪಡೆಯುವುದಕ್ಕಾಗಿ ಬಂದಿದ್ದೀಯಾ? ಸಾರಿ ಹೇಳುತ್ತಿದ್ದೇನೆ, ಏಕೆ ಬಂದೆ ಹಾಗೆ ಇಂದೋದರಲೇಸು ಮುಂದೆ ಪ್ರಾಣ ಓದಿದೆ.